ಮಾರ್ಗವ ತೋರುವುದು. ಕಾಲಕಾಲಗಳಲ್ಲೇ ಮಾಡಿದ ದುಷ್ಕರ್ಮ, ಕಾಲಕಾಲಗಳಲ್ಲೇ ಮಾಡಿದ ದುಷ್ಕರ್ಮ ಕಳೆದು ಬಿಸಾಡುವುದು, ಕಳೆದು ಬಿಸಾಡುವುದು. ಕಾನನ ದೂತರ ಕಳಚಿ ಕೈವಲ್ಯದ, ಕಾನನ ದೂತರ ಕಳಚಿ ಕೈವಲ್ಯದ ಇಲೆಯ ತೋರುವುದು. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ದೊರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ. ಪರಮ ಭಕ್ತರ ಘೋರ ಪಾಪಗಳ ತೊರೆದು ಪಾವನ ಮಾಡುವ ತುಳಸಿ. ತುರ್ಯಾಯು ಪುತ್ರಾದಿ ಸಂಪದಗಳಲ್ಲಿತ್ತು, ತುರ್ಯಾದಿ ಪುತ್ರಾದಿ ಸಂಪದಗಳನ್ನಿತ್ತು, ತುರ್ಯಾಯು ಪುತ್ರಾದಿ ಸಂಪದಗಳಲ್ಲಿತ್ತು ಹರ್ಷಗೊಳ್ಳುವ ತುಳಸಿ. ಪುರಂದರ ವಿಠಲನ ಚರಣ ಕಮಲಗಳ, ಪುರಂದರ ವಿಠಲನ ಚರಣ ಕಮಲಗಳ, ಪುರಂದರ ವಿಠಲನ ಚರಣ ಕಮಲಗಳ ಪುರಣ ಕೊಡುವ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ನಂದನ ಮುಕುಂದಗೆ ಪ್ರಿಯಳಾದ, ನಂದನ ಮುಕುಂದಗೆ ಪ್ರಿಯನಾದ ಚಂದ್ರದೊಳುವ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ವೃಂದಾವನವೇ ಮಂದಿರವಾಗಿಯೇ ಎಂದಿರೇ ತುಳಸಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ. ನಿಂತರೆ ನಲಿವೆ, ನಲಿದರೆ ಒಲಿವೆ, ಒಲಿದರೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು. ಪ್ರಮಾದವನ ಒಲಿತನರಿಯದೆ ಪದುಮನ ಬನ ಪಾದ, ಪದುಮನ ಬನ ಪಾದ, ಪದುಮನ ಬನ ಪಾದ ಪದುಮಾಮ ಸೊಪ್ಪವೆಂಬ. ಪದುಮನ ಬನ ಪಾದ, ಪದುಮಾಮ ದೋಪಾವೆಂಬ.
ಇಂದಿನ ದಿನ ಸುದಿನ ನಾಳೆಗೆ ಎಂದರೆ ಅದು ಕಠಿಣ. ಇಂದಿನ ದಿನ ಸುದಿನ ನಾಳೆಗೆ ಎಂದರೆ ಅದು ಕಠಿಣ. ಇಂದಿನ
रावणादिनाशकम् आञ्जनेय वीरनाम राजमन्त्ररूपकम् आञ्जनेय वीरमन्त्र राम 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 तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् राम 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 तारकम् रामकृष्ण राम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् ಪುವಯೇ ಅಮ್ಮ ಭಜನೆ ಮಲ್ಪುವಯೇ ಮೈರನ ಜೋಪುಲೆಂಕುಲು ಭಜನೆ ಮಲಪುವಯೇ ಅಮ್ಮ ಭಜನೆ ಮಲಪುವಯೇ ನಾಗನೆಲ ಪಾಡೊಂದು ಭಕ್ತಿ ಭವತಿವನ್ ಇರನೇ ನೆನಪುವಯೇ ಅಮ್ಮ ಇರನೇ ನೆನಪುವಯೇ ತಾಳಮೇಳ ಪಾಡೊಂದು ಭಕ್ತಿ ಭಾವತಿ ಒಂದು ಇದನ್ನೇ ನೆನಪುವಯೇ ಅಮ್ಮ ಇದನ್ನೇ ಸುಖಿಪುವಯೇ ಅಮ್ಮ ಇರನ ಜೋಬಲಿ ಅಂಕಲ್ ಭಜನೆ ಮಲ್ಪುವಯೇ ಅಮ್ಮ ಭಜನೆ ಮಲ್ಪುವಯೇ ಮೈರನ ಜೋಪುಲೆಂಕುಲು ಭಜನೆ ಮಲಪುವಯೇ ಅಮ್ಮ ಭಜನೆ ನಂಬುದು ಬೈದಿನ ಬಾಲರ ಕಂಡದ ನಂಬಿಕೆ ಕೊರುವಾರ ಅಮ್ಮ ನಂಬಿಕೆ ಕೊರುವಾರ ನಂಬುದು ಬೈದಿನ ಬಾಲೆಲು ಕಂಡದು ನಂಬಿಕೆ ಕೊರುಪಾರ ಅಮ್ಮ ನಂಬಿಕೆ ಕೊರುಪಾರ ಅಂಬಿಕೆಯೇನು ನಂಬುದು ನಗನುವ ಇವುನು ಒದಗುವರ ಅಮ್ಮ ಇವುನು ಒದಗುವರ ಅಂಬಿಕೆಯರೆ ನಂಬುದು ನಟನುವ ಇಂಗುನು ಬದಗವರ ಅಮ್ಮ ಇಂಗುನು ಬದಗವರ ಅಮ್ಮ ಇರನ ಜೋಬಲಿ ಅಂಕಲ್ ಭಜನೆ ಮಲ್ಪುವಯೇ
ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವಾ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ಹರಿ ಮುಕುಂದ ನೀನು ನರ ಜನ್ಮ ಹುಳು ನಾನು ಹರಿ ಮುಕುಂದ ನೀನು ನರ ಜನ್ಮ ಹುಳು ನಾನು ಪರಂಜ್ಯೋತಿಯು ನೀನು ತಿರುಕನು ನಾನು ಪರಂಜ್ಯೋತಿಯು ನೀನು ತಿರುಗನು ನಾನು ಪರಂಜ್ಯೋತಿಯು ನೀನು ತಿರುಕನು ನಾನು ಪರಂಜ್ಯೋತಿಯು ನೀನು ತಿರುಗನು ನಾನು ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವಾ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನ ಬಲ್ಲ ನಿನ್ನ ಮಹಿಮೆ ಘನವ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ವಾರಿದಿಶಯನಾದ ಕಾರುಣ್ಯಪತಿ ನೀನು ಕಾರುಣ್ಯಪತಿ ನೀನು ಘೋರದಿಂದಿಯ ಕಾಮಿ ಕ್ರೋಧಿಯು ನಾನು ಘೋರದಿಂದಲೇ ಸೋರಿಯು ನಾನು ಹಿರೇಳು ಭುವನಾದೋ ಇರುವ ಮೂರ್ತಿಯು ನೀನು ನೀನೇನು ನೋಡು ಇರುವ ಮೂರ್ತಿ ನೀನು ಸೂರಿ ನಿಮ್ಮನು ಬೈವ ದುಷ್ಟ ನಾನು ಸೂರ್ಯ ನಿನ್ನನು ಬೈವ ನಾನು ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವಾ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ಅಣುರೇಣು ತಳಗಳಲ್ಲಿ ಪರಿಪೂರ್ಣನು ನೀನು ಅನುರೇಣು ಪ್ರಾಣಗಳಲ್ಲಿ ಪರಿಪೂರ್ಣನು ನೀನು ಜನ ಕ್ಷಣಕ್ಕೆ ಅವಗುಣ ಕರ್ಮಿಯು ನಾನು ಜನಗಣಕ್ಕೂ ಅವಗುಣ ಕೋರ್ತನು ನಾನು ವಾರಿದಿಶಯನಾದ ಕಾರುಣ್ಯಪತಿ ನೀನು ವಾರಿವಿಷಯಾದ ಕಾರುಣ್ಯಪತಿ ನೀನು ತನು ನಿತ್ಯವಲ್ಲದ ಕೊಂಬೆ ನಾನು ಅನುನಿತ್ಯವಲ್ಲದ ಕೊಂಬೆ ನಾನು ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವಾ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ನಮ್ಮದಲ್ಲಿ ಬಂದ ಆನಂದ ಮೂರ್ತಿ ನೀನು ಕಂಬದಲ್ಲಿ ಬಂದ ಆನಂದ ಮೂರ್ತಿ ನೀನು ನಂಬಿಕೆ ಇಲ್ಲದ ಪ್ರಪಂಚಿಗನು ನಾನು ನಂಬಿಕೆ ಇಲ್ಲದ ಪ್ರಪಂಚಿಗನು ನಾನು ಅಂಬರೀಷಗೆ ಒಲಿದ ಅಕ್ರೂರಸಕ ನೀನು ಅಂಬರೀಷನಿಗೆ ಒಲಿದ ಅಕ್ರೂರ ಸಕನೇನು ದಂಬ ಕರ್ಮಿಯು ನಾನು ನೀತಿತನು ನೀನು ನಂಬಕರ್ಮಿಯು ನಾನು ನೇತಿತನು ನೀನು ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವಾ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ನಾನೇನ ಬಲ್ಲೆ ನಿನ್ನ ಮಹಿಮೆ ಘನವ ತಿರುಪತಿ ವಾಸ ಶ್ರೀ ವೆಂಕಟೇಶನು ನೀನು ತಿರುಪತಿ ವಾಸ ಶ್ರೀ ವೆಂಕಟೇಶನು ನೀನು ಮರೆಸಿ ನಿನ್ನಯ ನಾಮ ಭಜಿಸುವ ನಾನು ಮರೆಸಿ ನಿನ್ನಯ ನಾಮ ಭಜಿಸುವನು ನಾನು ಮೊರೆ ಹೋಕ್ಕವ ನಾನು ಬಿರುದು
ಕಡೆಯಲ್ಲಿ ತೋರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಬಾಯ ಮುಚ್ಚಬೇಡಿ ಗುರು ನಾರಾಯಣನ ನೆನೆಯಿರೋ 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 ನಿತ್ಯವಿಲ್ಲ ನೇಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ 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 ಎತ್ತರಾಗಿ ಕಡೆದ ಪುರುಷೋತ್ತಮನ ನೆನೆಯಿರೋ ಪುರುಷೋತ್ತಮನ ನೆನೆಯಿರೋ ಎತ್ತರಾಗಿ ಕಡೆದ ಪುರುಷೋತ್ತಮನ ನೆನ ಕೊಡುವ ಭಕ್ತಿ ಕೊಡುವ ಮುಕ್ತಿ ಕೊಡುವ ಮತ್ತೆ ಯಜ್ಞ ಕೊಡುವ ಆಕತ್ತು ಶ್ರೀ ಪುರಂದರ ವಿಠಲನ್ನ ನೆನೆಯಿರೋ ಶ್ರೀ ಪುರಂದರ ವಿಠಲನ ನೆನೆಯಿರೋ ಆಕತ್ತು ಶ್ರೀ ಪುರಂದರ ವಿಠಲನ್ನ ನೆನೆಯಿರೋ ಶ್ರೀ ಪುರಂದರ ವಿಠಲನ ನೆನೆಯಿರೋ ಈ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಬಾಯ ಮುಚ್ಚಬೇಡಿ ಗುರು ನಾರಾಯಣನ ನೆನೆಯಿರೋ 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 ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಇನ್ನು ಚಿನ್ನಗಳಿಲ್ಲ ಒಲಿಸಿಕೊಂಬುವರಿಲ್ಲ ಒಂದು ಗೆಣ್ಣಗಳಿಲ್ಲ ಒಲಿಸಿಕೊಂಬುವರಿಲ್ಲ ಇನ್ನಿಲ್ಲಿ ತರವಲ್ಲ ಇಂದಿರೇಶನು ಬಲ್ಲ ಇನ್ನಿಲ್ಲಿ ತರವಲ್ಲ ಇನ್ನಿರೇಶನು
ಎಳತಂದೆ ಹರಿಯೇ ಸಾಕಲಾರದೆಯನ್ನ ಏಕೆ ಪೋಷಿಸಿದೆ ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ
ಶ್ರೀ ಗುರುಗಳ ಮಹಾಮಂಗಳಾರತಿ ಪೂಜಾ ಕೈಂಕರ್ಯವನ್ನು ಭಕ್ತಿ ಶ್ರದ್ಧೆಯಿಂದ ಪೂರೈಸಿಕೊಂಡ ನಾವುಗಳು ಎಲ್ಲ ಬಂಧುಗಳನ್ನು ಸಭಾಂಗಣದೊಳಕ್ಕೆ ಆಸೀನರಾಗುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತನ್ಮೂಲಕ ಸಭಾ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳುವಲ್ಲಿ ತಾವು ಅನುವು ಮಾಡಿಕೊಡಬೇಕು. ನಮ್ಮೆಲ್ಲ ಇಂದಿನ ವೇದಿಕೆಯ ಅತಿಥಿ ಗಣ್ಯರು ಈಗಾಗಲೇ ನಮ್ಮನ್ನು ಸೇರಿಕೊಂಡವರಿದ್ದಾರೆ. ನಿರ್ದಿಷ್ಟ ಸಮಯಕ್ಕೆ ಕ್ಷಿಪ್ರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ವೇದಿಕೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳುವುದೇ. ಪ್ಲೀಸ್ ಎಲ್ಲ ಬಂಧುಗಳು ಒಳಭಾಗಕ್ಕೆ ಬನ್ನಿ. ಸಭಾಂಗಣದ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಬಂಧುಗಳನ್ನು, ಸಮಾಜದ ವಿವಿಧ ಸಮಾಜದ ನಮ್ಮ ಹಿತೈಷಿ ಬಂಧುಗಳನ್ನು ವಿನಂತಿ ಮಾಡಿಕೊಳ್ತೇವೆ ಸಭಾಂಗಣದ ಆಸನದಲ್ಲಿ ಆಸೀನರಾಗುವಂತೆ. ತನ್ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಸುಂದರ ನಿರೂಪಣೆಗಾಗಿ ನಮ್ಮೊಂದಿಗಿದ್ದಾರೆ ಮಾನ್ಯ ಶಿಕ್ಷಕರು ಶಶಿಧರ ಶೆಟ್ಟಿರವರು. ಅವರನ್ನು ವಿನಂತಿ ಮಾಡಿಕೊಂಡು ಓವರ್ ಟು ಶಶಿಧರ್ ಶೆಟ್ಟಿ ಸರ್. ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಜಗನ್ಮಾತೆ ಮಂದತ್ತಿ ದುರ್ಗಾಪರಮೇಶ್ವರಿಯ ಪಾದಪದ್ಮಗಳಿಗೆ ನಮನವನ್ನು ಸಲ್ಲಿಸಿ ನಮ್ಮ ರಜತ ಮಹೋತ್ಸವದ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಅಣಿಯಾಗ್ತಾ ಇದ್ದಾವೆ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕಾರಣೆ 25 ವರ್ಷಗಳ ಹಿಂದೆ ಆರಂಭಗೊಂಡು 2012ರಲ್ಲಿ ಭವ್ಯವಾದಂತಹ ಭವನವನ್ನು ಕಟ್ಟಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡದ್ದು ನಮ್ಮ ಸಂಸ್ಥೆ ಅನ್ನುವುದನ್ನು ನೆನಪು ಮಾಡಿಕೊಳ್ತಾ ನಮ್ಮ ಸಂಸ್ಥೆಯ
ರಜತ ಮಹೋತ್ಸವ 25 ವರ್ಷಗಳು ಸಾಗಿ ಬಂದ ಈ ಹೊತ್ತಿಗೆ ರಜತ ಮಹೋತ್ಸವ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದೇವೆ. ಈ ರಜತ ಮಹೋತ್ಸವ ಸಂಭ್ರಮಕ್ಕೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಚಂದಗಾಣಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಬೇಬಿ ಎಸ್ ಪೂಜಾರಿ, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸಂಘ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ. ನಮ್ಮ ಸಂಘದ ರಜತ ಸಂಭ್ರಮದ ಹೊತ್ತಿಗೆ ನಮ್ಮ ಸಂಘದ ಸಾರಥ್ಯವನ್ನು ಹೆಗಲಿಗೇರಿಸಿಕೊಂಡು ಎಲ್ಲರನ್ನ ಸಮನ್ವಯತೆಯನ್ನು ಸಾಧಿಸಿಕೊಂಡು ರಜತ ಮಹೋತ್ಸವವನ್ನು ಯಶಸ್ವಿಯಾಗಿ ಮುಗಿಸುವಡೆಗೆ ಬಂದಿದ್ದೇವೆ. ಶುಭಾಂಶನೆಯಾಗಿ ನಮ್ಮನ್ನು ಸೇರಿಕೊಳ್ಳುವರಿದ್ದಾರೆ ಶ್ರೀ ವಿನಯ್ ಕುಮಾರ್ ಸೊರಕೆ, ಮಾಜಿ ಸಚಿವರು. ಸನ್ಮಾನವನ್ನು ನೆರವೇರಿಸುವ ನಮ್ಮ ಜೊತೆಗೆ ಸೇರಿಕೊಡ್ತಾಳೆ ಈ ಭಾಗದ ಜನಪ್ರಿಯ ಶಾಸಕರಾಗಿ ಯೂತ್ ಐಕಾನ್ ಆಗಿ ಮೂಡಿ ಬಂದಿರುವಂತಹ ಯಶಪಾಲ ಎ ಸುವರ್ಣರವರು ಸನ್ಮಾನ್ಯ ಶಾಸಕರು ಉಡುಪಿ ನಮ್ಮನ್ನು ಸ್ವಲ್ಪ ಹೊತ್ತಿನಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಓರ್ವ ಸಚಿವರಾಗಿ, ಕೊಡುಗೈ ದಾನಿಗಳಾಗಿ ವಿವಿಧ ಮಜಲಿಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಪ್ರಮೋದ್ ಮಧ್ವರಾಜರವರು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಓರ್ವ ಜನಪ್ರತಿನಿಧಿಯಾಗಿ ಜನಮಾನಸದಲ್ಲಿ ಮರೆಯಲಾಗದಿರುವಂತಹ ಬದ್ಧತೆಯೊಬ್ಬ ಜನಪ್ರತಿನಿಧಿ ಎನ್ನುವಂತಹ ನೆಗಳತೆಗೆ ಪಾತ್ರರಾದವರು. ತನ್ನ ಜೀವನ ಮತ್ತು ಕಾಯಕ ಅವುಗಳಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡ ಗೌರವಾನ್ವಿತ ಪ್ರತಾಪಚಂದ್ರ ಶೆಟ್ಟಿ ಮಾಜಿ ಸಭಾಪತಿಗಳು ನಮ್ಮನ್ನು ಸೇರಿಕೊಳ್ಳುವರಿದ್ದಾರೆ. ಕುಂದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಜನಮಾನಸದಲ್ಲಿ ನೆಲೆ ನಿಂತಿರುವಂತಹ ಕಿರಣ್ ಕೊಡ್ಗೆ ಅವರು ನಮ್ಮನ್ನು ಸೇರಿಕೊಳ್ಳುವರಿದ್ದಾರೆ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಹಕಾರಿ ಸಂಘವನ್ನು ಹುಟ್ಟುಹಾಕಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಹಿರಿಯರು ಮಾರ್ಗದರ್ಶಕರಾದಂತಹ ಸಂಜೀವ್ ಮಾಸ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೇನೆ ನಮ್ಮ ಜೊತೆ ಇದ್ದಾರೆ ಗೌರವಾನ್ವಿತ BN ಶಂಕರ್ ಪೂಜಾರಿ ಅವರು, ಉಪಾಧ್ಯಕ್ಷರು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳ ರಿಜಿಸ್ಟರ್ ಮೂಲ್ಕಿ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾಗಿ ವಿವಿಧ ಮಜಲುಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡಿದ್ದೇವೆ. ರಾಜಶೇಖರ್ ಕೊಟ್ಯಾನ್, ಮಾಜಿ ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳ ನಮ್ಮ ಜೊತೆ ಇದ್ದಾರೆ. ಮೊಳಹಳ್ಳಿ ದಿನೇಶ್ ಹೆಗಡೆ ಜಯರತ್ನ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು 10 ಕಾರ್ಯಕ್ರಮಗಳ ಮೂಲಕ ಸಮಾಜದ ಕಟ್ಟಕಡೆಯ ಪ್ರಜೆಯನ್ನು ತಲುಪಿದ ಶ್ರೀ ದಿನೇಶ್ ಹೆಗಡೆ ಮೊಳಹಳ್ಳಿ ಬಹಳ ಬೇಗನೆ ನಮ್ಮನ್ನು ಸೇರ್ಕೊಂಡವರಿದ್ದಾರೆ. ಕಾಂಚನ ಹುಂಡೆಯ ಮೂಲಕವಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ತನ್ನ ಬಳಿ ಬಂದಂತಹ ಎಲ್ಲರ ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ಕೊಡುಗೈ ದಾನಿಗಳಾಗಿರುವಂತಹ ಗೌರವಾನ್ವಿತ ಪ್ರಸಾದ್ ರಾಜ್ ಕಾಂಚನ್ ರವರು ನಮ್ಮನ್ನು ಸೇರ್ಕೊಳ್ಳೋರಿದ್ದಾರೆ. ಶ್ರೀಮತಿ ಗೀತಾಂಜಲಿ ಎಂ ಸುವರ್ಣ, ಅಧ್ಯಕ್ಷರು ಮಹಿಳಾ ಘಟಕ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ರಿಜಿಸ್ಟರ್ ಮೂಲಕ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಶ್ರೀ ಮಂಜುನಾಥ ಪೂಜಾರಿ ಮುದ್ರಾಡಿ, ಹೊಸತಾಗಿ ಆರಂಭವಾಗಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಬೆಂಗಳೂರು ಇದರ ಸಾರಥ್ಯವನ್ನು ಹೆಗಲಿಗೇರಿಸಿಕೊಂಡಿರುವಂತಹ ಮಂಜುನಾಥ ಪೂಜಾರಿ ಅವರು ನಮ್ಮನ್ನು ಸೇರ್ಕೊಳ್ಳುವರಿದ್ದಾರೆ. ಧಾರ್ಮಿಕ ಮುಖಂಡರಾಗಿ ಧರ್ಮಶ್ರದ್ಧೆಯನ್ನ ಮುಂದೆ ದಾಟಿಸುತ್ತಿರುವಂತಹ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಧಾರ್ಮಿಕ ಮುಖಂಡರು ಬೆಳ್ತಂಗ ನಮ್ಮ ಜೊತೆ ಇದ್ದಾರೆ. ಶ್ರೀ ಗೋಕರ್ಣನಾಥೇಶ್ವರ ಅಶೋಕ್ ಆರ್ ಪೂಜಾರರನ್ನ, ಶ್ರೀ ಎ ಭಾಸ್ಕರ್ ಪೂಜಾರಿ ಕಾರ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಶೆಟ್ಟಿ ಮೇರ್ಮಾಡಿ, ಸಿ ಎ ರಘುರಾಮ್, ಕೆ ಗಣಪತಿ, ಈ ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಕರಿಷ್ಮಾ ಶ್ರೀಕಾಂತ್ ರವರು ಕೂಡ ವೇದಿಕೆ ಮೇಲಿನ ಆಸನಗಳನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಅವರೆಲ್ಲರನ್ನ ಗೌರವಾನ್ವಿತ ಭಾಸ್ಕರ್ ಪೂಜಾರಿ ಅವರು, ಸಂಜೀವ್ ಮಾಸ್ಟರ್, ಬೇಬಿ ಮೇಡಮ್ ಅವರನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲ ಗಣ್ಯ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ನಮ್ಮ ಜೊತೆಗೆ ನಮ್ಮ ಸಂಘವನ್ನು 25 ವರ್ಷಗಳ ಹಿಂದೆ ಆರಂಭಿಸಿ ಸಂಘದ ರಜತ ಮಹೋತ್ಸವವನ್ನು ಕಣ್ತುಂಬಿಸಿಕೊಳ್ಳುತ್ತಿರುವಂಥ ವೆಂಕಟೇಶ ಸುವರ್ಣ ಸರ್ ಅವರು ನಮ್ಮ ಹಿರಿಯರು ಮಾರ್ಗದರ್ಶಕರು ನಮ್ಮ ಜೊತೆಗಿದ್ದು, ಅಸೌಖ್ಯದ ನಡುವೆ ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ. ಎಲ್ಲ ಗಣ್ಯ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಾಧಾರಗಳಿಂದ ವೇದಿಕೆಗೆ ವಿನಂತಿ ಮಾಡಿ ರಘುರಾಮ್ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಮೈರ್ಮಾಡಿ ದೇವನೊಲಿದರೆ ಕೊರಡು ಕನರುವುದು ಬರಡೋಸನುವುದು ಅನ್ನುವಂಥ ನಂಬಿಕೆ ಇಟ್ಟುಕೊಂಡವರು.
ಶ್ರೀದೇವರನ್ನ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳು ಅತ್ಯಂತ ನಿರ್ವಿಘ್ನವಾಗಿ ನೆರವೇರಲಿ ಎನ್ನುವಂಥ ಸಂಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ನಮ್ಮ ಸಂಪ್ರದಾಯ. ನಮ್ಮನ್ನೆಲ್ಲ ಕೇಳಿದರೆ ಇನ್ನು ಯಶಸ್ಸಿನ ಗುಟ್ಟು ಏನು ಕೇಳಿದರೆ ನಾವಿಟ್ಟ ಬೊಟ್ಟು ಎನ್ನುವ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮೆಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಶ್ರೀದೇವರನ್ನ ಪ್ರಾರ್ಥಿಸ್ತಾರೆ. ಕುಮಾರಿ ರಶ್ಮಿತಾರವರನ್ನ ಪ್ರಾರ್ಥನೆಗಾಗಿ ನುಡಿಪೀಠದಡಿಗೆ ವಿನಂತಿ ಮಾಡ್ತೇನೆ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವರೆ ಕುಮಾರಿ ರಶ್ಮಿತಾರವರನ್ನ ವಿನಂತಿ ಮಾಡ್ತೇನೆ. ನಮ್ಮ ಜೊತೆಗೆ ಉದಯವಾಣಿಯ ಪತ್ರಕರ್ತ ಪ್ರವೀಣ್ ಮುದ್ರರವರು, ವಿಜಯ ಕರ್ನಾಟಕದ ಮೋಹನ್ ಉಡುಪ್ರವರು, ಹೊಸ ದಿಗಂತದ ನಾಗರಾಜ್ ಆಲ್ತರ್ ಅವರು, ಯು ಚಾನಲ್ನ ಸಂತೋಷ್ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಪ್ರಾರ್ಥನೆಗಾಗಿ ವಿನಂತಿ ಮಾಡ್ತೇನೆ. कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे सदा वसन्तं हृदयारविन्दे भवं भवामि सहितं नमामि बहं बाई सहितं नमामि कर्पूरगौरं करुणावतारं संसारसारं भुजगेन्द्रहारं मन्दारमाला कलितालकाये मन्दारमाला कलितालकाये कपालमालाङ्कितशेखराय कपालमालाङ्कितशेखराय दिव्याम्बरे च दिगम्बराय दिव्याम्बरे च दिगम्बराय नमः शिवाय च नमः शिवाय नमः शिवाय च नमः शिवाय कर्पूरगौरं करुणावतारं संसारसारं भुजगेन्द्रहारं श्रीयकण्ठा नन्दबोधाय शोकशारान्तहारिणी श्रीयकण्ठा नन्दबोधाय शोकशारान्तहारिणी कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं. ಭಕ್ತಿಪೂರ್ವಕವಾಗಿ ಶ್ರೀದೇವರನ್ನು ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿನಿಗೆ ವಂದನೆಗಳನ್ನು ಸಲ್ಲಿಸಿ ಮನೆಯಂಗಳಕ್ಕೆ ಆಗಮಿಸಿರುವ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಾಗೆಯೇ ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿ ರಸವಿರಸಗಳ ನಡುವೆ ಸಮರಸದ ತಂಪನ ಬೆರಿ ಎಲ್ಲರೊಂದಿಗೆ ನಗುವಿನೈದೆಂದಿದ್ದು ಸಾಮರಸ್ಯವನ್ನು ಕಾಪಾಡಿಕೊಂಡು ಬಂದಿರುವಂತಹ ಗೌರವಾನ್ವಿತ ಎ ಭಾಸ್ಕರ ಪೂಜಾರಿ ಕಾರ್ಯಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕಾರ್ಣೆಯವರು ಸ್ವಾಗತಕ್ಕಾಗಿ ನುಡಿಪೀಠದೆಡೆಗೆ ಸಾಗಿ ಬರಬೇಕು ಹೇಳುವ ವಿನಂತಿಯನ್ನು ಮಾಡ್ತೇನೆ. ನನ್ನ ಆರಾಧ್ಯ ದೇವರಾದಂಥ ಓಂ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಂಡು ಹಾಗೆ ಬ್ರಹ್ಮಶ್ರೀ ನಾರಾಯಣಗಳಿಗೆ ವಂದಿಸಿ ನಮ್ಮ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ನಾಗದೇವರು ಹಾಗೂ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಈ ಕ್ಷೇತ್ರದ ಒಡೆಯ ಶ್ರೀ ಮಾಲಿಂಗೇಶ್ವರನಿಗೆ ವಂದಿಸಿಕೊಂಡು ಈ ದಿನ ನಮ್ಮ ರಜತ ಮಹೋತ್ಸವ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಗಣ್ಯರನ್ನು ನಾನು ಸ್ವಾಗತಿಸಲಿದ್ದೇನೆ. ನಿನ್ನೆ ದಿನ 27 ಸಂಜೆ 4 ಗಂಟೆಗೆ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿದಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಈ ದಿನ ನಮ್ಮ ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ
ಈ ಕಾರ್ಯಕ್ರಮಕ್ಕೆ ಮೇನು ಉದ್ಘಾಟಕರಾಗಿ ಬರಲಿಕ್ಕಿರುವವರು ಬಾರದೇ ಇರುವುದರಿಂದ ಈಗ ಅವರ ಹೆಸರನ್ನು ಬಿಟ್ಟು ಉಪಸ್ಥಿತರಿರುವ ಅವರನ್ನು ಮಾತ್ರ ನಾನು ಸ್ವಾಗತಿಸಲಿಕ್ಕೆ ಇಚ್ಛೆಪಡ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ನನ್ನ ಆತ್ಮೀಯ ಮಿತ್ರರು BN ಶಂಕರ್ ಪೂಜಾರರು, ನಮ್ಮ ಈ ಸಂಘಕ್ಕೆ ದೇಣಿಗೆಯನ್ನು ಕೊಡಿಸೋದ್ರಲ್ಲಿ ನಮ್ಮ ರಾಜಕೀಯ ಮುಖಂಡರನ್ನು ಭೇಟಿ ಮಾಡಿ ಹೆಚ್ಚಿನ ದೇಣಿಗೆಯಲ್ಲಿ ಕೊಡಿಸಿದ್ರಲ್ಲಿ ಪ್ರಮುಖ ಪಾತ್ರ BN ಶಂಕರ್ ಪೂಜಾರದು. ಹಾಗೆ ಅವರು ಸಹ ಸಾಕಷ್ಟು ಹಣವನ್ನು ನಮ್ಮ ಈ ಸಂಘಕ್ಕೆ ಆರ್ಥಿಕವಾಗಿ ಕೊಟ್ಟಿದ್ದಾರೆ ಹಾಗೂ ಅವರ ಕ್ಷೇತ್ರದ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡುವಂಥ BN ಶಂಕರ್ ಪೂಜಾರಿಯವರು ನಮ್ಮ ಈ ಸಂಘಕ್ಕೆ ಇನ್ನು ಆಗಮಿಸಿದ್ದಾರೆ. ಅವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ಬೇಬಿಯಕ್ಕನವರು ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಮಹಿಳಾ ಬಿಲ್ಲವ ಸಂಘದ ಅಧ್ಯಕ್ಷರಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಲವಲವಿಕೆ, ಉತ್ಸಾಹ, ಅವರಲ್ಲಿರುವಂಥ ಒಂದು ಸಂಘಟನೆ ಬಹುಶಃ ನಿರಂತರವಾಗಿ 1 ವರ್ಷದಿಂದ ಶ್ರಮಪಟ್ಟು ಮನೆಗೆ ಪತಿ ಮತ್ತು ಪತ್ನಿ ಇಬ್ಬರು ಸೇರಿ, ಯಾಕಂದರೆ ನಾನು ಕಾರ್ಯಾಧ್ಯಕ್ಷನಾಗಿ ನಾನು ಯಾರ ಮನೆಗೆ ಭೇಟಿ ಕೊಡಲಿಲ್ಲ. ನನ್ನ ಆರೋಗ್ಯದ ಸಮಸ್ಯೆಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಆದರೆ ಅವರು ತುಂಬ ಶ್ರಮಪಟ್ಟು, ಎಷ್ಟು ಶ್ರಮಪಟ್ಟಿದ್ದಾರೆ ಅಂತ ಹೇಳಿದರೆ ಸಾಧಾರಣ 14 ಗ್ರಾಮದ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಹಣ ಸಂಗ್ರಹಿಸುವುದರೊಂದಿಗೆ ಅವರ ಸ್ಥಿತಿಗತಿಯನ್ನು ಸಹ ಅರಿತು ಅವರೆಲ್ಲನ್ನು ಮಾತಾಡಿಸುವುದರೊಂದಿಗೆ ಅವರಿಗೆ ಒಂದು ಶುಭ ವಿಚಾರವನ್ನು ಹೇಳುವುದರೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಶ್ರಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದಿನೇಶ್ ಹೆಗಡೆ ಮೊಳ್ಳಳ್ಳಿ, ಕೊಡುಗೈ ದಾನಿ, ದೊಡ್ಡ ಉದ್ಯಮಿ, ಅವರನ್ನು ಕೇಳಿಕೊಂಡಾಗ ಭಾರಿ ಸಂತೋಷ ಬಂದರೆ. ಮತ್ತು ನನಗೆ ತುಂಬ ಆತ್ಮೀಯರವರು. ನನಗೊಂದು ಸರ್ಕಾರದಲ್ಲಿ ಗೌರವ ಸಿಕ್ಕಿದಾಗ ನನ್ನನ್ನು ಕರೆದು ಭಾರಿ ಗೌರವಿಸಿದ್ದಾರೆ. ಭಾರಿ ಗುಣವಂತ, ದಾನವಂತ. ಅವರು ನಮ್ಮ ಈ ಸಂಘಕ್ಕೆ ಬಂದು ನಮಗೊಂದು ಹೆಮ್ಮೆ. ಅವರನ್ನು ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ಯಾಶ್ಯೂ ಫ್ಯಾಕ್ಟ್ರಿ ಓನರ್, ಅವರ ಪರಿಚಯ ನನಗಷ್ಟೇ ಇಲ್ಲ. ರಘುರಾಮ್, ದೊಡ್ಡ ದಾನಿ ಅಂತ ನಾನು ಕೇಳಿದ್ದೇನೆ. ನಮ್ಮ ಸಂಘಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ನಾವು ಇವತ್ತಿನ ನಾನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆದಾಗ ನಾನು ಒಂದು ಮಾತನ್ನು ಮಾಸ್ಟರ್ ಮುಂದಿಟ್ಟೆ. ಖಾಲಿ ನಮ್ಮ ಸಮಾಜದವ್ರನ್ನೇ ಗುರುತಿಸುವುದಲ್ಲ, ಎಲ್ಲ ಸಮಾಜದವರು ನಮ್ಮ ಸಭೆಯಲ್ಲಿ ಗುರುತಿಸಬೇಕು ಅನ್ನುವ ಪ್ರಸ್ತಾವನೆ ನಾನು ಇಟ್ಟಾಗ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಒಪ್ಪಿ ಭಾರಿ ಸಂತೋಷದ ಒಪ್ಪಿದ್ರು. ಹಾಗೆ ನಾವು ಕೆಲವೊಂದು ಬೇರೆ ಸಮುದಾಯದವರನ್ನು ನಮಗೆ ಪ್ರತಿ ಸಲ ನಮ್ಮ ಸಂಘಕ್ಕೆ ಆರ್ಥಿಕ ನೆರವನ್ನು ನೀಡುತ್ತಿರುವಂಥ ಅವರೆಲ್ಲರನ್ನು ಗುರುತಿಸಿ ಗೌರವಿಸಬೇಕನ್ನುವ ಭಾವನೆಯಿಂದ ಇವತ್ತು ಅವರನ್ನು ನಾವು ಇಲ್ಲಿ ಕರೆದಿದ್ದೇವೆ, ಬಂದಿದ್ದಾರೆ. ಅವರನ್ನು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕುಮಾರಿ, ಶ್ರೀಮತಿ ಕರಿಷ್ಮಾ, ನೋಡಿದೆ, ಓದಿದೆ, ಕರಿಷ್ಮಾ ಎನ್ನುವ ಹುಡುಗಿ, ಅವರನ್ನು ಸಹ ನಾವು ಇಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇಲ್ಲಿ ನಮ್ಮ ಆತ್ಮೀಯರು ತುಂಬ ಜನ ಆಗಮಿಸಿದ್ದೀರಿ. ಸಭೆ ನಾವು 10:15 ಹೇಳಿದ್ದು 11:15 ಆಗಿತ್ತಂತ ನಾವು ಪ್ರಾರಂಭ ಮಾಡಿದ್ದೇವೆ. ಅತಿಥಿಗಳು ಇನ್ನು ಬರಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮನ್ನು
ಸೇರಿಕೊಂಡಂಥ ಅಲ್ಲದೆ ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರು, ನಮ್ಮ ಸಂಘದ ಹಿರಿಯರು ನಮ್ಮೊಟ್ಟಿಗೆ ಸದಾ ಸ್ಪಂದಿಸುತ್ತಾ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡ್ತಿದ್ದಂಥ ನಮ್ಮ ವೆಂಕಟೇಶ್ ಸುವರ್ಣರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಸ್ವಲ್ಪ ಸಮಸ್ಯೆ ಆಗಿದೆ, ಆದರೂ ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಮೈರ್ಮಾಡಿ ಸುಧಾಕರ್ ಶೆಟ್ಟರು ಆಗಮಿಸಿದ್ದಾರೆ, ಅವರನ್ನು ಸಹ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ನಮ್ಮ ಅಮಾಸ್ ಬೈಲು ಕೃಷ್ಣ ಪೂಜಾರಿ ಬಂದಿದ್ದಾರೆ, ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಂದರ್ತಿ ಮೆಟ್ಟಕಲ್ ಮನೆ ಭೋಜ ಪೂಜಾರಿ ಬಂದಿದ್ದಾರೆ, ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮನ್ನು ಕ್ರೀಡಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಿನ್ಸಿಪಾಲ್ರೆ ಕ್ಷಮಿಸಿ, ಹೆಸರು ಪ್ರಕಾಶ್, ತಮ್ಮ ಪರಿಚಯ ಇದೆ, ತಮ್ಮನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನನ್ನ ಸೋದರ ಮಾವ ಬೆಂಗಳೂರು ಉದ್ಯಮಿ ಅನಂತ ಪೂಜಾರಿ ಬಂದಿದ್ದಾರೆ, ಅವರನ್ನು ಈ ಸಭೆಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಂಥ ಉದಯವಾಣಿಯವರು ಹಾಗೂ ವಿಜಯ ಕರ್ನಾಟಕ, ನಿಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಜಿ ಆನಂದ್ ಸಾಲಿಗ್ರಾಮ, ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಉದ್ಯಮಿ ಕೃಷ್ಣ ಪೂಜಾರನ್ನು ಸ್ವಾಗತಿಸ್ತೇನೆ. ಅನೇಕರಿದ್ದಾರೆ, ದಯವಿಟ್ಟು ನಮ್ಮ ಹಿರಿಯರಾದಂಥ ಸಿರಿಯಾರ ನರಸಿಂಹ ಪೂಜಾರಿ ಬಂದಿದ್ದಾರೆ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು, ಮಹಿಳಾ ವೇದಿಕೆ ಹಾಗೂ ಯುವ ವೇದಿಕೆ ಅಧ್ಯಕ್ಷರನ್ನು, ಮಹಿಳಾ ವೇದಿಕೆ ಅಧ್ಯಕ್ಷರನ್ನು, ಸಂಪೂರ್ಣ ನಮ್ಮ ಎಲ್ಲ ಕಾರ್ಯಕ್ರಮ ಸದಸ್ಯರು ಮತ್ತು ಎಲ್ಲ ಬಂದಂಥ ನಮ್ಮ ಜನಾಂಗದವರನ್ನು ಸರ್ವರನ್ನು ಅನಂತಪೂರ್ವಕವಾಗಿ ಸ್ವಾಗತಿಸುವ ನಾನು ಸ್ವಾಗತ ಮುಗಿಸ್ತೇನೆ. ಜೈ ಹಿಂದ್. ಸರ್ವರನ್ನು ಸ್ವಾಗತಿಸಿರುವ ಈ ಭಾಸ್ಕರ ಪೂಜಾರಿ ಕಾರ್ಯಾಧ್ಯಕ್ಷರಿಗೆ ಸ್ವಾಗತವನ್ನು ಕೋರಿ ಸರ್ವರಿಗೆ ಪುಷ್ಪವನ್ನು ನೀಡಿ ಗೌರವಿಸುವುದು ನಮ್ಮ ಸಂಪ್ರದಾಯ. ಮೊದಲಿಗೆ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಬೇಬಿ ಎಸ್ ಪೂಜಾರಿ ಅವರಿಗೆ, ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂಥ ಮಾನ್ಯ ಕೃಷ್ಣ ಪೂಜಾರಿ ಸುಳ್ಳಿ ಇವರು ಪುಷ್ಪ ನೀಡಿ ಸ್ವಾಗತ ಮಾಡಿಕೊಳ್ಳಿದ್ದಾರೆ. ಕೃಷ್ಣ ಪೂಜಾರಿ ಬನ್ನಿ. ಕೃಷ್ಣ ಕಲ್ತೂರು ಇದ್ದಾರಾ? ಸುಳ್ಳಿ ಕೃಷ್ಣ ಪೂಜಾರಿ ಬನ್ನಿ ಬನ್ನಿ ಬೇಗ. ಮತ್ತೆ ಹೇಳಿ, ನೆಕ್ಸ್ಟ್ ಹೇಳಿ ಸುರೇಶ್. ಹಾಗೇನೆ ಗೌರವಾನ್ವಿತ ಬಿ ಎನ್ ಶಂಕರ ಪೂಜಾರಿ ಅವರಿಗೆ, ಇವರಿಗೆ ಚಂದ್ರಶೇಖರ್ ಪೂಜಾರಿ ಆವರ್ಸೆ ಇವರು ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳುವಂತೆ. ಹೇಳಿ ಹೇಳಿ. ಗೌರವಾನ್ವಿತ ದಿನೇಶ್ ಹೆಗಡೆ ಅವರಿಗೆ, ನಮ್ಮ ಕಳತೂರು ಸಂತೆಕಟ್ಟೆಯ ಬಾಬು ಪೂಜಾರಿ ಅವರು ಪುಷ್ಪ ನೀಡಿ ಬಾಬಣ್ಣ ಸ್ವಾಗತ ಮಾಡಿಕೊಳ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ನೆಕ್ಸ್ಟ್ ಹೇಳಿ. ಗೌರವಾನ್ವಿತ ರಘುರಾಮ್ ಸರ್ ಅವರಿಗೆ, ನಮ್ಮ ಹಿರಿಯರಾದ ಸಂಜೀವ ಪೂಜಾರಿ ಮಂಜಿಮನೆಯವರು, ಸಂಜೀವಣ್ಣ ಸಂಜೀವ್ ಪೂಜಾರಿ ಶಿರೂರು ಮಂಜಿಮನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರಿಷ್ಮಾರ್ ಅವರಿಗೆ, ನಮ್ಮ ಕಾರ್ಯಕಾರಿ ಸಮಿತಿಯ ಗುಲಾಬಿ ಪೂಜಾರಿ ಕುಂಜೂರು ಇವರು ಗುಲಾಬಿ ಕುಂಜೂರು, ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಭಾಸ್ಕರ ಪೂಜಾರಿ ಅವರಿಗೆ, ಬನ್ನಿ ಬನ್ನಿ. ಕೆಂಜೂರು ಶಂಕರ ಪೂಜಾರಿಯವರು, ಕೆಂಜೂರು ಶಂಕರ ಪೂಜಾರಿಯವರ ಮೂಲಕ ಶಂಕರ ಪೂಜಾರಿ ಕೆಂಜೂರು ಬನ್ನಿ. ಗೌರವಾನ್ವಿತ ಸಂಜು ಮಾಸ್ಟರ್ ಅವರಿಗೆ, ಶೇಖರ ಪೂಜಾರಿ ನಡೂರು, ನಡೂರು ಶೇಖರ ಪೂಜಾರಿ ಅವರು, ಶೇಖರ್ ಬನ್ನಿ. ಶಂಕರ ಗರಡಿ ಅರ್ಚಕರು ಬನ್ನಿ. ಸಂಜೀವ ಮಾಸ್ಟರ್ ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳುವಂತೆ. ಸರ್ವರನ್ನ ಪುಷ್ಪ ನೀಡಿ ಸ್ವಾಗತಿಸಿದ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಆಗಮಿಸಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಗೌರವಿಸಿದ್ದೇವೆ. ಇದೀಗ ಪ್ರಸ್ತಾವಿಕ ನುಡಿಗಳಿಗೆ ಸಾಗ್ತಾ ಇದ್ದೇವೆ. 25 ವರ್ಷಗಳಲ್ಲಿ ನಾವು ಸಾಗಿ ಬಂದ ದಾರಿಯನ್ನು ನೆನಪು ಮಾಡಿಕೊಳ್ತಾರೆ. ಹಿರಿಯರು, ಮಾರ್ಗದರ್ಶಕರು, ಅಜಾತಶತ್ರುಗಳಾಗಿ ಎಲ್ಲರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡಿರುವಂಥ ಗೌರವಾನ್ವಿತ ಸಂಜು ಮಾಸ್ಟರ್ ಅವರನ್ನು ಪ್ರಾಸ್ತಾವಿಕ ನುಡಿಗಾಗಿ ನುಡಿಪೀಠದೆಡೆಗೆ ವಿನಂತಿ ಮಾಡಿದ್ದೇನೆ.
ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮೊದಲಿಗೆ ನಮ್ಮ ಪ್ರಾಂಶುಪಾಲರು ಅವರಿಗೆ ಪುಷ್ಪ ನೀಡಿ ಪ್ರಾಂಶುಪಾಲರ ಮನೆ ಅಲ್ಲೇ ಕೊಡಿ, ಇಲ್ಲಿ ಬರಲಿ. ಹಾಗಾದರೆ ದಯವಿಟ್ಟು ಪ್ರಾಂಶುಪಾಲರು ಈ ಭಾಗಕ್ಕೆ ಬರಬೇಕು. ಪ್ರಾಂಶುಪಾಲರು ನಮಗೆಲ್ಲ ಕಾರ್ಯಕ್ರಮಗಳಲ್ಲಿ ಒಬ್ಬ ಸಕ್ರಿಯ ವ್ಯಕ್ತಿ, ಬಹಳ ನಾರಾಯಣ ಗುರುಗಳ ಬಗ್ಗೆ ಆಳವಾದಂಥ ಒಂದು ತಿಳುವಳಿಕೆಯನ್ನು ಹೊಂದಿರುವಂಥ ಲಯನ್ ಪ್ರಕಾಶ್ ಶೆಟ್ಟರು ಇಡೀ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಭಿವೃದ್ಧಿಯಲ್ಲಿ ದೊಡ್ಡ ಹರಿಕಾರ ಅವರು. ಅವರನ್ನು ಈ ಸಂದರ್ಭ ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಮಂದರ್ತಿ ಭಾಗದ ಅರಣ್ಯ ಸಮಿತಿ ಅಧ್ಯಕ್ಷರು, ಮೊದಲು ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಸುದೀರ್ಘ ಕಾಲ, ಸಾಮಾಜಿಕ ಸಮಿತಿಯ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದಂಥ ಭೋಜು ಪೂಜಾರಿಯವರು ಕೂಡ ಪುಷ್ಪವನ್ನು ಸ್ವೀಕರಿಸಿ ಹೋಗಬೇಕು ಅಂತ ತಗೊಳ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಕೃಷ್ಣ ಪೂಜಾರಿಯವರು ಗ್ರಾಮ ಪಂಚಾಯತಿನ ಸದಸ್ಯರಾಗಿದ್ದಾರೆ. ಅದಲ್ಲದೆ ಅಲ್ಲಿಯ ಬ್ರಹ್ಮ ಬೈತೃಗಳ ಗರಡಿಯ ಸಂಪೂರ್ಣ ಅಭಿವೃದ್ಧಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು. ಅವರನ್ನು ಕೂಡ ಪುಷ್ಪ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರೊಂದಿಗೆ ಅದೇ ರೀತಿ ಬ್ರಹ್ಮಾವರ ಬಂಟರ ಸಂಘದ ಅಧ್ಯಕ್ಷರಾಗಿ, ವಿಜಯ ಬ್ಯಾಂಕಿನ ಮ್ಯಾನೇಜರಾಗಿ ನಮ್ಮೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥ ಮೈರ್ಮಾಡಿ ಸುಧಾಕರ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಪುಷ್ಪವನ್ನು ಸ್ವೀಕರಿಸಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅನಂತ ಪೂಜಾರಿಯವರು ಒಬ್ಬ ಉದ್ಯಮಿ, ಬೆಂಗಳೂರಿನಲ್ಲಿ ನಮ್ಮ ಸಂಘಕ್ಕೆ ಭಾಳಷ್ಟು ನೆರವನ್ನು ಹಿಂದೆ ಕೊಟ್ಟವರು, ಇನ್ನು ಮುಂದಕ್ಕೆ ಕೊಡಲಿಕ್ಕಿರುವವರು. ಅವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಬಂದು ಆ ಪುಷ್ಪವನ್ನು ಸ್ವೀಕರಿಸಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ. ಅದೇ ರೀತಿ ನಮ್ಮನ್ನು ಸೇರ್ಕೊಂಡವರಿದ್ದಾರೆ. ಉಡುಪಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಜನಮಾನಸದಲ್ಲಿ ಮರೆಯಲಾಗದ ಅಭಿವೃದ್ಧಿ ಕಾರ್ಯಗಳ ಹರಿಕಾರ ಎನಿಸಿಕೊಂಡವರು, ಡೈನಮಿಕ್ ಶಾಸಕರು ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿ ತಾನು ನಂಬಿ ಬಂದಿರುವಂತಹ ತತ್ವ ಸಿದ್ಧಾಂತಗಳನ್ನು ಸದಾ ಪ್ರೋತ್ಸಾಹಿಸುತ್ತಾ ಬಂದಿರುವ ಗೌರವಾನ್ವಿತ ಯಶಪಾಲ ಎ ಸುವರ್ಣರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರವಾನ್ವಿತ ಶಾಸಕರನ್ನು ಅತ್ಯಂತ ಪ್ರೀತಿಯಾಧಾರಗಳಿಂದ ವೇದಿಕೆಗೆ ವಿನಂತಿ ಮಾಡಿಕೊಂಡಿದ್ದೇವೆ. ಹಾಗೆ ನಮ್ಮ ನರಸಿಂಹ ಪೂಜಾರಿಯವರು ಸುದೀರ್ಘ ಕಾಲ ಕಂದಾಯ ಇಲಾಖೆಯಲ್ಲಿ ಸಣ್ಣ ಹಂತದಿಂದ ಮೇಲ ಹಂತದವರೆಗೆ ಡೆಪ್ಯೂಟಿ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸಿದಂಥ ನರಸಿಂಹ ಪೂಜಾರಿಯವರು ನಮ್ಮ ಆಮಂತ್ರಣದ ಕೋರಿಕೆ ಮೇರೆಗೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಬಂದು ನಮ್ಮ ಪ್ರೀತಿಯ ಪುಷ್ಪವನ್ನು ನರಸಿಂಹ ಪೂಜಾರಿಯವರು ಹಿರಿಯರ ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾದಂಥ ವಿನಂತಿ. ಎಲ್ಲ ಬಿಲ್ಲವ ಸಂಘಟನೆಗಳಲ್ಲಿ ಇವರಿಗೆ ವಿಶೇಷವಾದಂಥ ಆಸಕ್ತಿ. ನಮ್ಮನ್ನು ಸೇರ್ಕೊಂಡವರಿದ್ದಾರೆ ಗೌರವಾನ್ವಿತ ಯಶಪಾಲ ಎಸ್ ಸುವರ್ಣರವರು. ಅವರನ್ನು ನಮ್ಮ ಸಂಘಟನೆಯ ಪರವಾಗಿ ಅತ್ಯಂತ ಪ್ರೀತಿಯಾಧಾರಗಳಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇವೆ. ಉಮೇಶ್ ಪೂಜಾರಿ ಕಲ್ಗೋಳಿ ಅವರು ಈ ಭಾಗಕ್ಕೆ ಆಗಮಿಸಿ ಗೌರವಾನ್ವಿತ ಶಾಸಕರಿಗೆ, ಗೌರವಾನ್ವಿತ ಉಮೇಶ್ ಪೂಜಾರಿ ಅವರನ್ನು ವಿನಂತಿ ಮಾಡ್ತೇನೆ ವೇದಿಕೆಗೆ. ಗೌರವಾನ್ವಿತ ಶಾಸಕರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ, ಬಾಳು ಅನ್ನುವುದು ನೋವು ನೋಲಿಗಳ ಸಂತೆ ಇಲ್ಲವಾಗಲಿ ತಮಗಾವ ಚಿಂತೆ ಎನ್ನುವ ಕಾರಣಕ್ಕೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಅವರನ್ನು ಪುಷ್ಪವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ. ಬಿಡುವಿಲ್ಲದ ಕಾರ್ಯಕ್ರಮಗಳ ಮೇಲೆಯೂ ಕೂಡ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ನಮ್ಮ ಶಿವಗಿರಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶಾಸಕರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು, ಆರೂರು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರಾಜೀವ್ ಕುಲಾಲ್ ಸರ್ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಸರ್. ಹಾಗೆ ಡಾಕ್ಟರ್ ಪ್ರೀತಿ ಸುಬ್ರಹ್ಮಣ್ಯ ಇದ್ದಾರೆ, ಮತ್ತೆ ಅವರನ್ನು ಕರೆದು ನಾವು ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಇದೀಗ ಪ್ರಾಸ್ತಾವಿಕ ಮಾತು, ಹೆಚ್ಚು ಮಾತಾಡೋದಿಲ್ಲ. ಯಾಕೆ ಗೊತ್ತುಂಟು, 1ನೇ ವರ್ಷದಿಂದ 25ನೇ ವರ್ಷದಲ್ಲಿ ಭಾಳ ಮಾತಿದೆ. ಆದರೆ
ಹೇಳಿಕೊಳ್ಳಿಕ್ಕೆ ಇದು ಆಗ್ತಾ ಇಲ್ಲ ಪೂರ್ಣ. ಆದರೆ ಈ ಸಂದರ್ಭ ನಾವು ಯಾಕೆ ಇದನ್ನು ಮಾಡ್ತು ಕೇಳಿದರೆ, ಆರಂಭದಲ್ಲಿ ನಮ್ಮ ವೆಂಕಟೇಶ್ವರರು ನಮ್ಮಲ್ಲಿ ಒಂದಿಗಿದ್ದಾರೆ, ಅವರ ಅಧ್ಯಕ್ಷರಾಗಿದ್ದು ನಾನು ಕಾರ್ಯದರ್ಶಿಯಾಗಿ ಈ ಒಂದು ಸಂಘಟನೆಯನ್ನು ನಿರಂತರವಾಗಿ ಮುನ್ನಡೆಸ್ಕೊಂಡು ಬಂದೆವು. ಹಾಗೆ ಅದರೊಂದಿಗೆ ದೊಡ್ಡ ಒಂದು ಟೀಮ್ ಇದೆ, 48 ಜನರದ್ದು. ಅವರ ಹೆಸರನ್ನೆಲ್ಲ ನನಗಿವತ್ತು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಈಗ ನಮ್ಮ ಕಾರ್ಯಕಾರಿ ಮಂಡಳಿಯವರಿಗೆ ಸನ್ಮಾನ ಇದೆ, ಎಲ್ಲ ಸಾಧಕರಿಗೆ ಸನ್ಮಾನ ಇದೆ. ಅದನ್ನೆಲ್ಲ ನಮ್ಮ ಶಾಸಕರು ಮಾಡಿ ಹೋಗಬೇಕು. ಹಾಗೆ ಇದೀಗ ಆಗಮಿಸಿರ್ತಕ್ಕಂಥ ಇನ್ನಷ್ಟೇ ಯುವಕ ಬಹುಶಃ ಯಶಪಾಲ್ ಸುವರ್ಣರು ಶಾಲಾ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ತನ್ನನ್ನು ತೊಡಗಿಸಿಕೊಳ್ತೀರಿ. ಆ ಶಾಲೆಯ ಏನು ಬೇಡಿಕೆ ಇದೆ, ಆ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಹೇಗೆ ಏರಿಸುವುದು ಎನ್ನುವಂಥ ಚಿಂತೆ ಮತ್ತು ಚಿಂತನೆ ಇದು ಎರಡೂ ಯಶಪಾಲ್ರಿಗಿದೆ. ಇನ್ನು ನಮ್ಮ ಹಾಗೆ ಮುದುಕಲ್ಲ, ಇನ್ನಷ್ಟು ಹುಡುಗ. ಹಾಗಾಗಿ ಭಾಳಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಆ ನಾರಾಯಣ ಗುರುಗಳೇ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಮತ್ತೆ ನಮ್ಮ ಈ ಕಾರ್ಯಕ್ರಮದ ಇಂದಿನ ಈ ಕಾರ್ಯಕ್ರಮದ ದೊಡ್ಡ ಖರ್ಚಿನ ವಿಚಾರ ಇದು ನಾನು ಹೇಳದೇ ಇದ್ದರೆ ಉಪಾಯ ಇಲ್ಲ. ಇಂಥವರು ನಮ್ಮ ಶಾಸಕರಂಥವರು ಮತ್ತು ನಮ್ಮ ರಘುವಣ್ಣನ ಮತ್ತು ನಮ್ಮ ಹೆಗ್ಡೆಯವರು ಇವರೆಲ್ಲರ ಒಂದು ನೆರವಿನಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಸಂಜೆ ಕೂಡ ಒಂದು ಸಮಾರೋಪ ಸಮಾರಂಭ ಇದೆ. ಇದು ಬಹಳ ಅದ್ಧೂರಿಯ ಒಂದು ಕಾರ್ಯಕ್ರಮ. ನಾವು ಮುಖ್ಯವಾಗಿ ಯಾಕೆ ಮಾಡ್ತೇವೆ ಹೇಳಿದರೆ ನಮಗೆ 25 ವರ್ಷಗಳಲ್ಲಿ ಯಾರ್ಯಾರು ಸಹಕರಿಸಿದ್ದಾರೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಸ್ಮರಿಸಿಕೊಳ್ಳತಕ್ಕಂಥ, ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ. ಇನ್ನೊಂದು ವಿಷಯ ಅಂದರೆ, ಈ 25 ವರ್ಷಗಳಲ್ಲಿ 15 ಗ್ರಾಮಗಳಲ್ಲಿರುವಂಥ ಎಲ್ಲ 800 ಮನೆಗಳಿವೆ. 800 ಮನೆಗಳನ್ನು ಸಂಪರ್ಕಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಈ ಸರಿ ದೊಡ್ಡ ಸಾಧನೆ ಮಾಡಿದ್ದೇವೆ. ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಳೋದು ಏನಂದರೆ, ನಾವು ಪ್ರತಿ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ನಿರಂತರವಾದಂಥ ಪ್ರಯತ್ನ, ಆ ಪ್ರಯತ್ನದ ಪರಿಣಾಮವಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ನಾರಾಯಣ ಗುರು ಸಭಾಭವನದಲ್ಲಿ ಮೂಡಿ ಬರ್ತಾ ಇದೆ. ಹಾಗಾಗಿ ನಮ್ಮನ್ನು ಸೇರಿಕೊಂಡವರಿದ್ದಾರೆ. ಸಂಸತ್ ಸದಸ್ಯರಾಗಿ, ಸಚಿವರಾಗಿ, ಶಾಸಕರಾಗಿ ವಿವಿಧ ಮಜಲುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ವ ಹೊತ್ತಿನಲ್ಲೂ ಕೂಡ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಶಿವಗಿರಿ ಕೊಕ್ಕಾಣೆ ನಮ್ಮ ಸಂಘಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಗೌರವಾನ್ವಿತ ವಿನಯ್ ಕುಮಾರ್ ಸ್ವರ್ಕೆ ಅವರು ನಮ್ಮನ್ನು ಸೇರಿಕೊಂಡವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಯ ಮೇಲಿನ ಆಸನಗಳಿಗೆ ಬರಮಾಡ್ಕೊಳ್ತೇವೆ. ಸರ್, ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ಕೊಂಡಿದ್ದೇವೆ. ಹಾಗೆಯೇ ಸನ್ಮಾನ್ಯ ಯಶಪಾಲ್ ಸುವರ್ಣರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ವಿನಯ್ ಕುಮಾರ ಸರ್ಕೆ ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡಿ ಅವರನ್ನು ನಮ್ಮ ನಾರಾಯಣಗುರು ಬಿಲ್ಲವರ ಸೇವಾ ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿ ಅವರಿಗೆ ರವಿ ಪೂಜಾರಿಯವರು ಪ್ರೀತಿಯ ಪುಷ್ಪವನ್ನು ನೀಡಿ ರಕ್ಷಾ ಕವಚವಾಗಿ ಶಾಲನ್ನು ತೊಡಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ರವಿ ಪೂಜಾರಿ ಸರ್ ಅವರನ್ನು ವಿನಂತಿಸಿದ್ದೇನೆ. ಕಳತೂರು ರವಿ ಪೂಜಾರಿ ಅವರು. ಸನ್ಮಾನ್ಯ ವಿನಯ್ ಕುಮಾರ್ ಸ್ವರ್ಕೆ ಅವರ ಬಗ್ಗೆ ನಾನೊಂದು ಮಾತನ್ನು ಹೇಳಲೇಬೇಕಾಗ್ತದೆ. ಈ ಒಂದು ಭವ್ಯವಾದಂಥ ಈ ಒಂದು ಸಭಾಭವನ ನಿರ್ಮಾಣ ಕಾಲದಲ್ಲಿ ನಮಗೆ ಆರಂಭದ 5 ಲಕ್ಷ ರೂಪಾಯಿ ನೆರವನ್ನು ವಿನಯ್ ಕುಮಾರ್ ಸ್ವರ್ಕೆ ಅವರು ಕೊಟ್ಟರು. ನಮ್ಮ ಮುಂದೆ ಹೋಗಲಿಕ್ಕೆ ಅದು ದೀಪ ಆಯಿತು. ಹಾಗೆಯೇ ನಿರಂತರವಾಗಿ ಬಹುಶಃ ಈ ಭಾಗಕ್ಕೆ ಸಂಸದರಾಗಿ ಆಯ್ಕೆಯಾದ ಮೇಲೆ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ವರ್ಕೆಯವರು ತಪ್ಪಿಸಿಕೊಂಡದ್ದಿಲ್ಲ ಅಂತ ನನ್ನ ನೆನಪು. ಹಾಗೆ ಇವತ್ತು ಕೂಡ ಪ್ರೀತಿ ಇಟ್ಟು ಇಲ್ಲಿವರೆಗೆ ಆಗಮಿಸಿದ್ದಾರೆ. ಹಾಗೆಯೇ ವಿನಯ್ ಕುಮಾರ್ ಸ್ವರ್ಕೆ ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾನೀಗ ಹೆಚ್ಚು ಮುಂದುವರಿಸೋದಿಲ್ಲ. ನಾನು ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ಇದ್ದೆ.
ಇದೊಂದು ದೊಡ್ಡ ಕಾರ್ಯಕ್ರಮ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಸಾಗಲಿಕ್ಕೆ ಆರ್ಥಿಕ ಬಲ ಬೇಕು. ನಿಮಗೆ ಗೊತ್ತೇ ಇದೆ, ಆರ್ಥಿಕತೆ ಇಲ್ಲದೆ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷದ ಪ್ರಯತ್ನದ ಫಲವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮಗಿಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೆರವಿತ್ತವರನ್ನೆಲ್ಲ ಈಗಿನಿಂದಲ್ಲ ಭಾಳಷ್ಟು ಮಂದಿ ನಮಗೆ ನೆರವನ್ನು ನೀಡ್ತಾ ಬಂದರು. ಮೊದಲಿಗೆ ಸ್ವರ್ಗೀಯವರ ನಂತರ ಜನಾರ್ದನ್ ಪೂಜಾರಿಯವರು ಭಾಳಷ್ಟು ದೊಡ್ಡ ನೆರವನ್ನು ಕೊಟ್ಟರು. ನಂತರ ಬಿ ಕೆ ಹರಿಪ್ರಸಾದರು ಕೊಟ್ಟರು. ನಂತರ ಕೋಟ ಶ್ರೀನಿವಾಸ ಪೂಜಾರರು ದೊಡ್ಡ ಒಂದು ನೆರವನ್ನು ಕೊಟ್ಟರು. ರಘುಪತಿ ಭಟ್ರು ಕೊಟ್ಟರು. ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿಯವರು ಕೂಡ ನಮಗೆ ಸಹಾಯವನ್ನು ಕೊಟ್ಟರು. ಮತ್ತು ನನಗೆ ನೆನಪಾಗೋದಿಲ್ಲ, ಕ್ಷಮಿಸಿ. ಹಾಗೆ ಅನೇಕ ಮಂದಿ, ಮತ್ತು ಆಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸದಾನಂದ ಗೌಡರು ಕೂಡ ಈ ಒಂದು ಸಭಾಭವನ ನಿರ್ಮಾಣಕ್ಕೆ ತಮ್ಮ ನೆರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ನೆರವಿನಿಂದ ಈ ಒಂದು ಸಭಾಭವನವನ್ನು ಕಟ್ಟಿ ಸಾಧ್ಯವಾಯಿತು. ಹಾಗೆಯೇ ಇವತ್ತು ಸುಮಾರು 5 ಕೋಟಿ ಅದಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಈ ಸಭಾಭವನ ಮತ್ತು ಜಾಗ ಇದು ನಮ್ಮದಲ್ಲ, ಯಾರದ್ದಲ್ಲ, ಇಡೀ ನಮ್ಮ ಸಮಾಜದ್ದು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಹಾಗೆಯೇ ಇವತ್ತು ಮಧ್ಯಾಹ್ನ ಕೂಡ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆಯೇ ಬಂದಂಥ ತಾವೆಲ್ಲರೂ ಮಧ್ಯಾಹ್ನದ ಆ ಕಾರ್ಯಕ್ರಮದಲ್ಲೂ ಭಾಗಿಗಳಾಗಬೇಕು ಅಂತ ಹೇಳ್ತಾ, ಮತ್ತೆ ಮಗದೊಮ್ಮೆ ಪತ್ರಿಕಾ ಪ್ರತಿನಿಧಿಗಳನ್ನೆಲ್ಲ ಸ್ವಾಗತಿಸಿದ್ದಾರೆ. ಹಾಗಾದರೆ ಯಾರಾದರೂ ನಾವು ಕಣ್ತಪ್ಪಿನಿಂದ ಉಳಿದುಕೊಂಡಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಮಾತಿಗೆ ಪೂರ್ಣವಿಡುತ್ತೇನೆ. ಪ್ರಾಸ್ತಾವಿಕ ಮಾತುಗಳ ಮೂಲಕ 25 ವರ್ಷಗಳ ಕಾಲ ನಮ್ಮ ಸಂಘ ಸಾಗಿ ಬಂದಂಥ ದಾರಿಯನ್ನು ನೆನಪು ಮಾಡಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಆದಂಥ ಸಂಜು ಮಾಸ್ಟರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ನಮ್ಮ ಜೊತೆಗಿದ್ದಾರೆ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜು ಪೂಜಾರಿ ಅವರು. ಅವರನ್ನು ಗುರುತಿಸಿಕೊಂಡಿದ್ದೇವೆ. ಹಾಗೆ ಹಲೋ, ಇದೀಗ ಪತ್ರಿಕಾ ಪ್ರತಿನಿಧಿಗಳಂತ ಪ್ರವೀಣರು ಬಂದ್ದಾರೆ. ದಯವಿಟ್ಟು ವೇದಿಕೆ ಬಂದು ಒಂದು ರಾಜವಣ್ಣ ಗೊತ್ತು ನನಗೆ, ಯಾರೋ ರಾಜು ಪೂಜಾರ್ ಅಂತ ಬರ್ದೋದ್ರು, ಸಾರಿ ಬರ್ದೋದದ್ದು. ವಿಜಯ ಕರ್ನಾಟಕದ ನಮ್ಮ ಉಡುಪರು ಬಂದಿದ್ದಾರೆ, ದಯವಿಟ್ಟು ಬರಬೇಕು. ಬನ್ನಿ ಬನ್ನಿ. ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸರ್ಕಾರಿ ನೌಕರರ ಎ ಇಂದ ಹಿಡಿದು ಡಿ ದರ್ಜೆ ತನಕ ನಮ್ದು ಈಗ ಸರ್ಕಾರಿ ನೌಕರರ ಸಂಘ ಹಾಗಾಗ್ಬಿಟ್ಟಿದೆ. ಅದರ ಸಮರ್ಥ ನಾಯಕತ್ವವನ್ನು ವಹಿಸಿಕೊಂಡವರು ರವಿ ಪೂಜಾರಿ ಬೈಕಾಡಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ರಾಜೀವ್ ಕುಲಾಲ್ ಅಧ್ಯಕ್ಷರು ಗ್ರಾಮಾಂತರ ಬಿಜೆಪಿ, ಅವರು ಕೂಡ ದಯವಿಟ್ಟು ವೇದಿಕೆ ಬಂದು ಪುಷ್ಪವನ್ನು ಸ್ವೀಕರಿಸಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ. ಬನ್ನಿ. ರವಿ ಪೂಜಾರಿ ಬೈಕಾಡಿ ಅವರು ವೇದಿಕೆಗೆ ಆಗಮಿಸಿ ನಮ್ಮ ಪುಷ್ಪವನ್ನು ಸ್ವೀಕರಿಸಬೇಕು. ಸಮಸ್ತ ನಮ್ಮ ಸನ್ಮಾನ ಇದೆಯಾ? ಓಕೆ 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 ಓಕೆ. ಇದೀಗ ಉದ್ಘಾಟನೆಯ ಹೊತ್ತು, ಇದುವೇ ಶುಭ ಮುಹೂರ್ತ, ಶುಭ ನಕ್ಷತ್ರ. ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಭಾಗ್ಯವಂತನ ದರ್ಶನದಿಂದ ಭಾಗ್ಯ ಬರ್ತದೆ ಅನ್ನೋದರಲ್ಲಿ ನಂಬಿಕೆ ಇಟ್ಟುಕೊಂಡವರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಜನಮಾನಸದಲ್ಲಿ ಮರೆಯಲಾಗದ ಅಭಿವೃದ್ಧಿ ಕಾರ್ಯಗಳ ಹರಿಕಾರೆನಿಸಿಕೊಂಡು ನಡೆನುಡಿಗಳಂತರವ ಸೊನ್ನೆಗೈದು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ನಲಮೆಯ ಶಾಸಕರಾದ ಯಶಪಾಲ ಸುವರ್ಣರವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿ ಮಾಡ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅದಕ್ಕೆ ಸಾಕ್ಷಿಯಾಗಬೇಕು ಅಂತ ವಿನಂತಿ ಮಾಡ್ತೇನೆ. ಶ್ರೀದೇವರಿಗೆ ದೀಪವನ್ನು ಬೆಳಗಿಸಿ ಮಾನ್ಯ ಶಾಸಕರು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸಾಕ್ಷಿಯಾಗಬೇಕು ಅಂತ ವಿನಂತಿ ಮಾಡಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಅತ್ಯಂತ ಭಕ್ತಿಯಿಂದ ಸಂಸ್ತುತಿಸಿ ಸಮಾಜಕ್ಕೆ ವಿಶೇಷ ಸಂದೇಶವನ್ನು ಸಾರಿ ಒಂದೇ ಕುಲ ಒಂದೇ ಜಾತಿ ಎನ್ನುವ ಸಂದೇಶದ ಮೂಲಕವಾಗಿ ವಿಶೇಷ ಸಾಧನೆಯನ್ನು ಮಾಡಿ ಎಲ್ಲರನ್ನ ಮುಖ್ಯವಾಹಿನಿಗೆ ತರಬೇಕು ಹೇಳುವ ಯೋಜನೆಯ ಮೇಲೆ ಪ್ರಾಮಾಣಿಕ ಕೆಲಸವನ್ನು ಮಾಡಿ ಇವತ್ತು ಸಮಾಜ ಇಷ್ಟೆಲ್ಲ ಅಭಿವೃದ್ಧಿಯಾಗುವುದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ
ಬ್ರಹ್ಮಶ್ರೀ ನಾರಾಯಣ ಗುರುಗಳವರನ್ನು ಅತ್ಯಂತ ಭಕ್ತಿಭಾವದಿಂದ ಸಂಸ್ತುತಿಸಿ ಅವರ ಭಾವಚಿತ್ರದ ಮುಂಭಾಗದಲ್ಲಿ ದೀಪವನ್ನು ಬೆಳಗಿಸಿ ದೀಪ ಹೇಗೆ ಪ್ರಜ್ವಲವಾಗಿ ಪ್ರಜ್ವಲಿಸುತ್ತದೋ ಹಾಗೆ ನಮ್ಮ ಸಂಘ ಇನ್ನಷ್ಟು ಎತ್ತರಕ್ಕೇರಲಿ. 25 ಯಶಸ್ವಿ ಸಂವತ್ಸರಗಳನ್ನು ಮುಗಿಸಿಕೊಂಡಿದ್ದೇವೆ. 50, 75, 100 ಈ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಿ ನಮ್ಮ ಸಂಘ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವಂಥ ಸದಾಶಯದ ಮೇಲೆ ಎಲ್ಲ ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಲಾಗಿದೆ. ನಾರಾಯಣ ಗುರುಗಳ ಮುಂಭಾಗದಲ್ಲಿ ದೀಪವನ್ನು ಬೆಳಗಿಸಿದ್ದೇವೆ. ಪ್ರಧಾನ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಗೌರವಾನ್ವಿತ ವಿನಯ್ ಕುಮಾರ್ ಸರ್ಕೆ ಅವರನ್ನು, ಗೌರವಾನ್ವಿತ ಶಾಸಕರನ್ನು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ವಿನಂತಿ ಮಾಡಿದ್ದೇವೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ವೇದಿಕೆಯಲ್ಲಿರುವ ಎಲ್ಲರಿಗೆ ಸಾಕ್ಷಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಪಂಚಭೂತಗಳಲ್ಲಿ ನಂಬಿಕೆಯನ್ನಿಟ್ಟು ಪಂಚಬತ್ತಿಯನ್ನು ಇಟ್ಟಿದ್ದೇವೆ. ಪಂಚತತ್ವದ ಆದರ್ಶ ಪಂಚ ಅಂದಾಗ ಅದು ಯಾವಾಗಲೂ ಯಶಸ್ಸಿನ ಗುಟ್ಟು ಹೇಳ್ತೇವೆ. ಪರಸ್ಪರ ಸಹಕಾರದ ಮನೋಭಾವಕ್ಕೆ ಸಾಕ್ಷಿಯಾಗ್ತದೆ ದೀಪ. ದೀಪ ಹೇಗೆ ಬೆಳಗ್ತದೆ ಕೇಳಿದರೆ ಅದು ದೀಪ ಬೆಳಗುವುದಕ್ಕೆ ಕಾರಣೀಭೂತವಾದದ್ದು ಎಣ್ಣೆಯೋ ಬತ್ತಿಯೋ ಕೇಳಿದರೆ ಎಣ್ಣೆ ಬತ್ತಿಯ ಸಮಾಗಮ ಅನ್ನುವುದರಲ್ಲಿ ನಂಬಿಕೆಯನ್ನಿಟ್ಟುಕೊಂಡವರು ದೀಪವನ್ನು ಬೆಳಗಿಸಿ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅತ್ಯಂತ ಭಕ್ತಿಯಿಂದ ಶ್ರೀದೇವರನ್ನು ಪ್ರಾರ್ಥನೆ ಮಾಡಿ ನಾರಾಯಣ ಗುರುಗಳ ಪೂರ್ಣಾಶೀರ್ವಾದವನ್ನು ಬೇಡಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿಕೊಳ್ಳಲಾಗಿದೆ. ದೀಪವನ್ನು ಬೆಳಗಿಸಿದ ಮೇಲೆ ನಮ್ಮೆಲ್ಲ ಕಾರ್ಯಕ್ರಮಗಳು ಕರಾವಳಿಯ ಸಾಂಪ್ರದಾಯಿಕ ಸೊಗಡಿನ ಮೇಲೆ ಉದ್ಘಾಟನೆಯಾಗಬೇಕು ಎನ್ನುವ ಯೋಜನೆ ನಮ್ಮದು. ಗೌರವಾನ್ವಿತ BN ಶಂಕರ್ ಪೂಜಾರರನ್ನ ವಿನಂತಿ ಮಾಡ್ತೇವೆ. BN ಶಂಕರ್ ಪೂಜಾರರನ್ನ ವಿನಂತಿ ಮಾಡ್ತೇವೆ. ಕಲ್ಪವೃಕ್ಷ ಅಂದಾಗ ಕಲ್ಪಿಸಿದ್ದನ್ನು ಕೊಡುವುದು ಅನ್ನುವ ಕಾರಣಕ್ಕೆ ಅದಕ್ಕೆ ವಿಶೇಷವಾದಂತಹ ಗೌರವ ಇದೆ. ಕಲ್ಪವೃಕ್ಷದ ಗೊನೆಯನ್ನು ಅರಳಿಸುವುದರ ಮೂಲಕವಾಗಿ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಎತ್ತರಕ್ಕಿರಲಿ ಎನ್ನುವಂತಹ ಶುಭಾಶಯದ ಮೇಲೆ ಶಂಕರ ಪೂಜಾರರು ಅರಳಿಸಿದ್ದಾರೆ. ಗೌರವಿತ ಶಾಸಕರು ವಿನಯ್ ಕುಮಾರ್ ಸರ್ಕರ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೊಂದಿಗೆ ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ಗೌರವಾನ್ವಿತ ಶಾಸಕರು ಅನಂತ ಕಾರ್ಯಕ್ರಮಗಳ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ಡಿಸೆಂಬರ್ 31 ಒಳಗಡೆ ವಾರ್ಷಿಕೋತ್ಸವಗಳು ಬೇರೆ ಬೇರೆ ಕಾರ್ಯಕ್ರಮಗಳ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಮ್ಮನ್ನು ಸೇರ್ಕೊಂಡಿದ್ದಾರೆ. ತಾಲೂಕಿನ ಶಾಸಕರಾಗಿ ತಾಲೂಕಿನ ಎಲ್ಲ ಕಾರ್ಯಕ್ರಮಗಳ ಘನಾಧ್ಯಕ್ಷತೆಯನ್ನು ವಹಿಸಬೇಕಾಗುವುದರಿಂದ ಅವರು ತೆರಳಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರ ಮಾತಿಗಾಗಿ ಅವರನ್ನು ನುಡಿಪೀಠದೆಡೆಗೆ ವಿನಂತಿ ಮಾಡ್ತೇನೆ. ಅವ್ರು ಆಶ್ವಾಸನೆ ಕೊಡ್ತಾ ಇರ್ತಾರೆ, ನಾವು ಈಡೇರಿಸ್ತಿರ್ತೀವಿ. ಒಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದ ನೆಲೆಯೂರಿರುವ ಎಲ್ಲ ದೇವತೆಗಳಿಗೆ ವಿಶೇಷವಾಗಿ ಸ್ಥಳೀಯವಾಗಿ ಸ್ಥಳ ಸಾನ್ನಿಧ್ಯ ನಾರಾಯಣ ಗುರುಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಕೊಕ್ಕರ್ಣೆ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟ್ರ್ ಕೊಕ್ಕರ್ಣೆಯ ಈ ರಜತ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿದ್ದು ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಶ್ರೀಯುತ ಬೇಬಿ ಸಂಜು ಅವರೇ, ಈಗ ನಮ್ಮನ್ನು ಜೋಡಿಸಿಕೊಂಡಿರುವಂಥ ಮಾಜಿ ಸಚಿವರಾದ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರೇ, ಬಹುಶಃ ಈ ಸಂಸ್ಥೆಯನ್ನು 25 ವರ್ಷದ ಹಿಂದೆ ಪ್ರಾರಂಭಕ್ಕೆ ಕಾರಣೀಭೂತರು ನನ್ನ ಆತ್ಮೀಯರ ಮಾರ್ಗದರ್ಶಕರಾದ ಶ್ರೀಯುತ BN ಶಂಕರ್ ಪೂಜಾರಿ ಅವರೇ, ಶ್ರೀಯುತ ಕೆ ಸಂಜು ಮಾಸ್ಟರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ದಿನೇಶ್ ಹೆಗ್ಡೆ ಅವರೇ, ಎಲ್ಲ ಗೌರವಿತರೆ ನೆರೆದಿರುವ ಈ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಬಂಧು ಮಿತ್ರರೇ, ಬಹುಶಃ 25 ವರ್ಷದ ಹಿಂದೆ ಈ ಭಾಗದ ಸಮಾಜದ ಮುಖಂಡರಿಗೆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು. ಆ ಮೂಲಕ ನಾರಾಯಣ ಗುರುಗಳ ಆದರ್ಶವನ್ನು ಈ ಭಾಗದ ಜನರಿಗೆ ಕೂಡ ಇನ್ನೆಚ್ಚೆಚ್ಚು ತಿಳಿಸ್ಕೊಳ್ಬೇಕೆಂಬ ಉದ್ದೇಶದಿಂದ ಕಳೆದ 25 ವರ್ಷದ ಹಿಂದೆ ಬಿಲ್ಲವರ ನಾರಾಯಣ ಗುರು ಸೇವಾ ಸಂಘ ಇಲ್ಲಿ ಪ್ರಾರಂಭವಾಯಿತು. ಇವತ್ತು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಕೇವಲ ಧಾರ್ಮಿಕದ ಜೊತೆಗೆ ಅದಕ್ಕೆ ಬೇಕಾಗುವಂಥ ಒಂದು ಖರ್ಚು ವೆಚ್ಚಗಳನ್ನು ನೀಗಿಸುವ ದೃಷ್ಟಿಯಲ್ಲಿ ಒಂದು ಸಭಾಂಗಣ ಇರ್ಬೋದು,
ಆ ಸಭಾಂಗಣದ ಮೂಲಕ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಬಂದಂಥ ಆದಾಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಭಾಳಷ್ಟು ಸಮಾಜಮುಖಿಯಾಗಿ ತನ್ನಂತ ತೊಡಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಪ್ರಥಮತವಾಗಿ ಸಂಘದ ಸ್ಥಾಪನೆಗೆ ಕಾರಣೀಭೂತರಾದ ಅಂದಿನ ಸ್ಥಾಪಕ ಅಧ್ಯಕ್ಷರಿಗೂ ಅದೇ ರೀತಿ ನಿರಂತರವಾಗಿ ಇದರ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಎಲ್ಲ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಬಹುಶಃ ನಮಗೆಲ್ಲರಿಗೆ ಆದರ್ಶ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಬಹುಶಃ ನಮಗೆಲ್ಲರಿಗೂ ಗೊತ್ತುಂಟು, ಕೇರಳದಂಥ ಭಾಗದಲ್ಲಿ ಶಿವಗಿರಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಆ ಭಾಗದಲ್ಲಿ ಎಲ್ಲ ಭಗವದ್ಭಕ್ತರನ್ನು ಒಗ್ಗೂಡಿಸುವ ಮೂಲಕ ತನ್ನ ಒಂದು ವಿಶೇಷ ಪ್ರಯತ್ನದಿಂದ ಇಂದು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದರು. ಇವತ್ತು ಕರಾವಳಿಯ ಉದ್ದಾಗಲಕ್ಕೂ ಇವತ್ತು ಭಾಳಷ್ಟು ಜನರು ಅವರ ಆದರ್ಶ ವ್ಯಕ್ತಿತ್ವವನ್ನು ತನ್ನ ದಿನನಿತ್ಯದ ಜೀವನ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ನಮ್ಮ ಭಾಗದ ಜನರು ಇವತ್ತು ಮಾಡ್ತಿದ್ದಾರೆ. ಬಹುಶಃ ನರೇಂದ್ರ ಮೋದಿಯವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾರಾಯಣ ಗುರು ಜಯಂತಿಯ ಕಾರ್ಯಕ್ರಮದಲ್ಲಿ ನಾರಾಯಣ ಗುರುಗಳ ಆದರ್ಶವನ್ನು ಅವರ ಟ್ವೀಟ್ನ ಮೂಲಕ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ತಿಳಿಸುವ ಮೂಲಕ ಅವರ ಗೌರವವನ್ನು ಎತ್ತಿಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಕೂಡ ಉಲ್ಲೇಖ ಮಾಡುವ ಮೂಲಕ ಮಾಡಿದರು. ಇವತ್ತು ನಾವೆಲ್ಲರೂ ಪ್ರತಿ ವರ್ಷವೂ ನಾರಾಯಣ ಗುರು ಜಯಂತಿಯನ್ನು ಭಾಳ ಒಂದು ಅರ್ಥಪೂರ್ವ ರೀತಿಯಲ್ಲಿ ಯಾವ ರೀತಿ ನಮ್ಮ ಗ್ರಾಮದ ದೇವರ ಒಂದು ವಾರ್ಷಿಕ ಜಾತ್ರಾ ಮಹೋತ್ಸವ ಆಗ್ತದೆ, ಬಹುಶಃ ಅದೇ ರೀತಿ ನಾವೆಲ್ಲರೂ ಒಗ್ಗೂಡಿಸಿಕೊಳ್ಳುವ ಮೂಲಕ ಭಾಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವರ ವಿಚಾರವನ್ನು ಯುವ ಜನತೆಗೆ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಕಳೆದ 3 ವರ್ಷದಿಂದ ನಿರಂತರವಾಗಿ ಅದರ ಪೂರ್ವಭಾವಿ ಸಭೆಗಳನ್ನು ಮಾಡಿ ಪ್ರತಿ ಒಂದೊಂದು ನಾರಾಯಣ ಗುರು ಜಯಂತಿಯನ್ನು ಒಂದೊಂದು ಭಾಗದ ಮೂಲಕ ಒಮ್ಮೆ ಬನ್ನಂಜೆ ಮಾಡಿತ್ತು, ಮಲ್ಪೆ ಮಾಡಿತ್ತು, ಈ ಸರ್ತಿ ಮಣಿಪುರದ ರೀತಿ ನಿರಂತರ ನಮ್ಮ ಅಕ್ಕಪಕ್ಕದ ನಾರಾಯಣ ಗುರು ಸಂಘದ ಮೂಲಕ ನಾವು ಮಾಡ್ತಿದ್ದೇವೆ. ಇವತ್ತು ರಜತ ಸಂಭ್ರಮದಲ್ಲಿ ನಾವೆಲ್ಲರಿದ್ದೇವೆ. ಶಂಕರ್ ಪೂಜಾರಿ ಅವರು ಇರ್ಬೋದು, ನಮ್ಮ ಸಂಜೀವ್ ಮಾಸ್ಟರ್ ಅವರು ಈ ಭಾಗದಲ್ಲಿ ಇದರ ಒಂದು ಸ್ಥಾಪನೆಗಾಗಿ ಭಾಳಷ್ಟು ಶ್ರಮವನ್ನು ವಹಿಸಿದವರು, ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಸುಸಜ್ಜಿತವಾದ ಸಭಾಂಗಣ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲ ಸಹಕಾರಿಯಾಗಿದ್ದಾರೆ. ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿದ್ದುಕೊಂಡು ಈ ಸಮಾಜಕ್ಕೆ ಈ ಒಂದು ನಾರಾಯಣ ಗುರು ಮಂದಿರಕ್ಕೆ ನ್ಯಾಯ ಕೊಡುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಕ್ಕೆ ನಾನು ಬದ್ಧರಿದ್ದೇನೆ. ಈಗಾಗಲೇ ನಮ್ಮ ಸರ್ಕಾರ ಇರುವಾಗ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಾರಾಯಣ ಗುರು ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡುವ ಮೂಲಕ ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕು, ಆ ಮೂಲಕ ಸಮಾಜದ ಏಳಿಗೆಯನ್ನು ಕಾಣಬೇಕೆಂಬ ಉದ್ದೇಶ ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿದೆ. ಬಸ್ ಇವತ್ತು ಕಾಂಗ್ರೆಸ್ನ ಸರ್ಕಾರ ಅದಕ್ಕೆ ಹೊಸ ಅಧ್ಯಕ್ಷರನ್ನು ಕೊಟ್ಟಿದೆ. ಖಂಡಿತವಾಗಿಯೂ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಸಮಸ್ತ ಉಡುಪಿಯ ಜನರ ಪರ ವಿನಂತಿ ಏನಿದೆ, ಅಧ್ಯಕ್ಷರ ನೇಮಕಾತಿ ಆಗಿದೆ. ಹೌದು, ಅತಿ ಶೀಘ್ರವಾಗಿ ಒಂದು 100 ಕೋಟಿ ಬಿಡುಗಡೆ ಮಾಡಿ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನಾರಾಯಣ ಗುರು ಮಂದಿರಗಳಿಗೆ 100 ಕೋಟಿ, ಅದು ಪ್ರಥಮ ಕಂತಲ್ಲಿ 100 ಕೋಟಿ ಬಿಡುಗಡೆ ಮಾಡಿ ಎಲ್ಲ ಸಮಾಜ ಬಂಧುಗಳಿಗೆ ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಆ ಮಂದಿರಕ್ಕೆ ನೀಡುವಂಥ ಕೆಲಸವನ್ನು ಮಾಡುವಂಥ ಒಂದು ಕೆಲಸ ತಾವು ಮಾಡಬೇಕಂತ ವಿನಂತಿಯನ್ನು ಸಮಸ್ತರ ಪರವಾಗಿ ತಮ್ಮಲ್ಲಿ ಮಾಡ್ತಾ, ಅದೇ ರೀತಿ ಶಂಕರ್ ನನಗೆ ಗೊತ್ತುಂಟು, ಇವತ್ತು ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡಬೇಕಂತ ಕನಸನ್ನು ನಾವೆಲ್ಲರೂ ಒತ್ತೋರು. ಆದರೆ ಆ ಕೆಲಸ ಕಾರ್ಯಗಳ ಮಾಡಲಿಕ್ಕೆ ಸ್ವಲ್ಪ ಅಡೆತಡೆಗಳು, ಕೆಲವೊಂದು ವ್ಯತ್ಯಾಸಗಳಾಗ್ತಿದೆ. ಅದರಿಂದ ಆದದ್ದು ಸ್ವಲ್ಪ ಮಾಡಬೇಕಾದದ್ದು ಭಾಳಷ್ಟಿದೆ. ಖಂಡಿತವಾಗಿಯೂ ತಮ್ಮ ಜೊತೆಗಿರ್ತೇನೆ. ಈಗಾಗಲೇ ಶಂಕರನ್ ಹೇಳಿದಾಗೆ ಈ ಮಂದಿರದ ಅಭಿವೃದ್ಧಿಗೆ ಬಂದಂಥ ಅನುದಾನದಲ್ಲಿ 5 ಲಕ್ಷ ರೂಪಾಯಿಯನ್ನು ಈ ವರ್ಷದಲ್ಲಿ 5 ಲಕ್ಷವನ್ನು ನಮ್ಮ ಇತಿಮಿತಿಯಲ್ಲಿ ನಾವು ಆಶ್ವಾಸನೆ ಕೊಡುವುದಿಲ್ಲ, ಇದ್ದದನ್ನು ಮಾತ್ರ ಹೇಳುವಂಥದ್ದು. ಅದರಿಂದಾಗಿ ನನ್ನ ಇತಿಮಿತಿಯಲ್ಲಿ 5 ಲಕ್ಷವನ್ನು ಕೊಡ್ತೀವಿ. ಮುಂದೆ ಕೂಡ ದೇವರು ಯಾವ ರೀತಿ ಅನುಗ್ರಹಿಸ್ತಾರೆ, ಮುಂದೆ ಸರ್ಕಾರ ಬಂದಾಗ ಅದು 5 ಲಕ್ಷ 5 ಕೋಟಿ ಆಗಿರ್ಬೋದು. ಅದರಿಂದಾಗಿ ಖಂಡಿತವಾಗಿ ತಮ್ಮ ಜೊತೆಗೆ ನಾನು ಇದ್ದೇನೆಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹಳ ಅಚ್ಚುಕಟ್ಟಾಗಿ ಸಂಜೀವ್ ಮಾಸ್ಟರ್ ಅವರ ಇಡೀ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಖಂಡಿತವಾಗಿ ರಜತ ಸಂಭ್ರಮಕ್ಕೆ ತಮಗೆಲ್ಲಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ದುಡಿದವರಿಗೆ ಎಲ್ಲರಿಗೂ ಕೂಡ ಪೊಡೆಯಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ತಮಗೆಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರ ಪ್ರಾರ್ಥಿಸುತ್ತಾ, ಸೊರಕೆಯವರು ಹೇಳಿದ್ರು ಅಧ್ಯಕ್ಷರು ಕೊನೆ ತನಕ ಇರಬೇಕಂತ. ಇದೇ ರೀತಿಯ ಕಾರ್ಯಕ್ರಮ ನಮ್ಮ ಕಲ್ಯಾಣಪುರದ ಮೂಡುಕುದ್ರಿನಲ್ಲಿ 75ರ ಸಂಭ್ರಮ, ಅಲ್ಲಿ ಕೂಡ ಬಿಲೋ ಸಂಘದ 70 ಸಂಭ್ರಮವಿದೆ. ಅದರಿಂದ ಶಾಸಕನಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಒಂದು ಅನಿವಾರ್ಯತೆಯಿಂದ ನಾನು ಬೇಗ ಹೋದರೂ ಕೂಡ ತಮ್ಮ ಜೊತೆಗೆ ಸದಾ ಇದ್ದೇನೆ. ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನನ್ನಿಂದ ಸಹಕಾರವನ್ನು ನಾನು ಮಾಡಲಿಕ್ಕೆ ಬದ್ಧರಿದ್ದೇನೆ ವಿಚಾರ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಾನ್ವಿತ ಶಾಸಕರಿಗೆ ವಂದನೆಯನ್ನು ಸಲ್ಲಿಸಿ ಮೊದಲಿಗೆ ಒಂದು ಸನ್ಮಾನವನ್ನು ಮಾಡ್ತೇವೆ. ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಸುವರ್ಣರು ನಿನ್ನೆ ಬರಲಿಕ್ಕಾಗಲಿಲ್ಲ, ಹೊಂಗನಸನ್ನು ಕಂಡವರು. 25 ವರ್ಷದ ಹಿಂದೆ ಒಂದು ಸನ್ಮಾನ ಪೀಠದಡಿಗೆ ವೆಂಕಟೇಶ್ ಸುವರ್ಣರನ್ನು ವಿನಂತಿ ಮಾಡ್ತೇನೆ. ಓರ್ವ ಸಾಮಾಜಿಕ ಕಾರ್ಯಕರ್ತನಾಗಿ 25 ವರ್ಷದ ಹಿಂದೆ ಈ ಸಂಘಟನೆಯನ್ನು ಹುಟ್ಟು ಹಾಕಿದವರು. ಆ ರಜತ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ಆರೋಗ್ಯದ ಸಮಸ್ಯೆ ಇದ್ದಾಗಲೂ ಕೂಡ ವೆಂಕಟೇಶ್ ಅಣ್ಣ ಅತ್ಯಂತ ಪ್ರೀತಿಯಾಧಾರಗಳಿಂದ ಬಂದು ಕುಳಿತಿದ್ದಾರೆ. ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ವೆಂಕಟೇಶ್ ಅಣ್ಣನವರನ್ನ ಗೌರವಿಸಿ
ಸರ್ ಒಂದು ಗೌರವವನ್ನು ಮಾಡಿ ಮತ್ತೆ ತೆರಳಬೇಕು ಅಂತ ವಿನಂತಿ ಮಾಡ್ತೇನೆ. ಓಕೆ, ಗೌರವಾನ್ವಿತ ಶಾಸಕರನ್ನ ವಿನಂತಿ ಮಾಡ್ತೇನೆ. ವೆಂಕಟೇಶ ಸುವರ್ಣರು ನಮ್ಮ ಆಸ್ತಿ ಹೇಳೋದು 25 ವರ್ಷದ ಹಿಂದೆ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಈಗ ಸ್ವಲ್ಪ ವಯೋಸಹಜವಾದದ್ದಲ್ಲ, ಸ್ವಲ್ಪ ಆರೋಗ್ಯದ ಸಮಸ್ಯೆಯ ನಡುವೆಯೂ ಕೂಡ ಬಹಳ ಲವಲವಿಕೆಯಿಂದ ಬಂದಿದ್ದಾರೆ. 25 ವರ್ಷದ ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಬೇಕು ಹೇಳುವ ಯೋಜನೆ ವೆಂಕಟೇಶ್ ಅಣ್ಣನದು. ವೆಂಕಟೇಶ ಸುವರ್ಣರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತೇವೆ. ಸನ್ಮಾನ ಪೀಠದೆಡೆಗೆ ಅವರನ್ನು ಅಲ್ಲೇ ಮಾಡಬಹುದಾಗಿತ್ತು, ವೆಂಕಟೇಶನ ಮೇಲೆ ಹೋಗ್ತಾನೆ ಹೇಳಿದ್ರು, ಹಾಗಾಗಿ ಅವರನ್ನು ಕರೆತಂದಿದ್ದೇವೆ. ಬನ್ನಿ, ಅತ್ಯಂತ ಪ್ರೀತಿಯಿಂದ ಅವರನ್ನು ಸನ್ಮಾನ ಪೀಠದೆಡೆಗೆ ವಿನಂತಿ ಮಾಡ್ತೇವೆ. ವೆಂಕಟೇಶ ಸುವರ್ಣರವರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಿ ರಕ್ಷಾ ಕವಚವಾಗಿ ಅವರಿಗೆ ಶಾಲನ್ನ ಗೌರವಾನ್ವಿತ ಶಾಸಕರವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ರಕ್ಷಾ ಕವಚವಾಗಿ ಶಾಲು. ವೆಂಕಟೇಶ ಅಣ್ಣನ ಆರೋಗ್ಯ ಬಹಳ ಬೇಗನೆ ಗುಣಮುಖವಾಗುವಂತಾಗಲಿ. ಶ್ರೀ ನಾರಾಯಣ ಗುರುಗಳು ತಾಯಿ ಮಂದ ದುರ್ಗಾ ಪರಮೇಶ್ವರಿಯ ಪೂರ್ಣಾನುಗ್ರಹದಿಂದ ಅವರು ಗುಣಮುಖರಾಗಿ ಮತ್ತೆ ಮೊದಲಿನಂತೆ ಆಗುವಂತಾಗಲಿ ಎನ್ನುವಂಥ ಸಂಪ್ರಾರ್ಥನೆಯೊಂದಿಗೆ ಅವರಿಗೆ ರಕ್ಷಾ ಕವಚವಾಗಿ ಶಾಲನ್ನು ತೊಡಿಸಿ, ಮೈಸೂರು ಪೇಟವನ್ನು ತೊಡಿಸಿ, ಹಾರವನ್ನು ಹಾಕಿ, ಫಲಪುಷ್ಪಗಳನ್ನು ನೀಡಿ, ನಮ್ಮ ನೆನಪಿನ ಗುಚ್ಛವನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ವೆಂಕಟೇಶಣ್ಣನವರು ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂಥ ಯೋಗ ಭಾಗ್ಯಗಳು ಅವರಿಗೆ ದೊರಕಿ ಬರಲಿ. ಮೊದಲನ ಹಾಗೆ ಅತಿ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು, ಅತಿ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಗ ಭಾಗ್ಯ ಅವರಿಗೆ ಕೂಡಿ ಬರಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೃಪಾಶೀರ್ವಾದದಿಂದ ಅದು ಈಡೇರಲಿ ಅಂತ ಸಮಸ್ತರ ಪರವಾಗಿ ಪ್ರಾರ್ಥನೆ ಮಾಡಿ ಅವರಿಗೆ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಯಶ್ಪಾಲ್ ರವರಿಗೆ ನೆನಪಿನ ಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿ. ಸರಿ, ಮುಂದಿನ ಗೌರವಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರೀಶ್ಮನನ್ನ ಶಾಸಕರು ಗೌರವಿಸಿ ಹೋಗಬೇಕು ಉಳಿದವರ ಯೋಚನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೀರ್ತಿಯನ್ನು ಹೆಚ್ಚಿಸಿದಾಕೆ ಶಾಲಾ ಜೀವನದಲ್ಲೇ ಜಾವೆಲಿನ್ ಎಸೆತದಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿರುವಂಥ ಕರೀಶ್ಮಾನನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದೆಡೆಗೆ ವಿನಂತಿ ಮಾಡ್ತೇನೆ. ಕರೀಶ್ಮಾ ಬಾಮಗು, ನನಗೂ ಖುಷಿ ಕೊಡೋದು ಯಾಕೆ ಕೇಳಿದ ಕರೀಶ್ಮಾ ನಮ್ಮ ಸ್ಟೂಡೆಂಟ್ ಅನ್ನೋದೇ, ಬ್ರಹ್ಮವರ ಬೋರ್ಡ್ ಶಾಲೆಯ ಸ್ಟೂಡೆಂಟ್ ಅನ್ನೋದೇ ನಮ್ಮ ಹೆಮ್ಮೆ. ನಮ್ಮ ಬೋರ್ಡ್ ಶಾಲೆ ಅಂತ ಯಾವಾಗಲೂ ಹೇಳೋದು ನಾವು. ನಮ್ಮ ಬೋರ್ಡ್ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಯಾಗಿ ನಮ್ಮ ಜೊತೆ ಕಲಿಸಿಕೊಟ್ಟದ್ದು ಮಂಜುನಾಥ್ ಶೆಟ್ರು, ಜಗದೀಶ್ ಆದರೂ ಕೂಡ ನಾನು ಜೊತೆಗಿದ್ದೇನೆ ಹೇಳುವುದೇ ಸಂಭ್ರಮ. ನಮ್ಮ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದೆಡೆಗೆ ವಿನಂತಿಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ ಸಂಘದ ರಜತ ಮಹೋತ್ಸವದ ಸಂಭ್ರಮದ ಶುಭ ಸಮಾರಂಭದಲ್ಲಿ ಶ್ರೀಮತಿ ಕರಿಷ್ಮಾ ಶ್ರೀಕಾಂತ್ ಅಂತಾರಾಷ್ಟ್ರೀಯ ಜಾವೆಲಿನ್ ಕ್ರೀಡಾಪಟು ಇವರನ್ನು ಗೌರವ ಆಧಾರಗಳಿಂದ ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಮಾನ್ಯರೇ, ಗ್ರಾಮೀಣ ಪ್ರದೇಶದ ಕ್ರೀಡಾ ಪ್ರತಿಭೆಯಾದ ತಾವು ಪ್ರಾಥಮಿಕ ಹಂತದಲ್ಲಿಯೇ ಕ್ರೀಡೆಯ ಬಗ್ಗೆ ಒಲವನ್ನು ಹೊಂದಿ ಸತತ ಪ್ರಯತ್ನದ ಮೂಲಕ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಅಸಂಖ್ಯಾತ ಪದಕಗಳಿಗೆ ಭಾಜನರಾಗಿ ನಮ್ಮ ಸಮುದಾಯದ ಕೀರ್ತಿಯನ್ನು ಹೆಚ್ಚಿಸಿರುತ್ತೀರಿ. ಅಪ್ರತಿಮ ಸಾಧನೆಗಳೊಂದಿಗೆ ಪ್ರವರ್ಧಮಾನಕ್ಕೆ ಬರುತ್ತಿರುವ ತಮಗೆ ಮುಂದಿನ ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುವ ಅವಕಾಶ ಸಿಗಲಿ. ನಿಮ್ಮ ಕ್ರೀಡಾ ಜೀವನವು ಇನ್ನಷ್ಟು ಉತ್ತುಂಗಕ್ಕೇರಲಿ. ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹಾರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಅವರ ಪತಿ ಶ್ರೀಕಾಂತರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಮಗು ಬಹಳ ಸಾಧನೆ ಮಾಡುವ ಹೊತ್ತಿಗೆ ಜೊತೆಯಾದವರು ಶ್ರೀಕಾಂತರು. ಮಗುವಿನ ಎಲ್ಲ ಸಾಧನೆಗೆ ಪ್ರೋತ್ಸಾಹ ನೀಡ್ತಾ ಅವಳು ಈಗಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವುದಕ್ಕೆ ಕಾರಣೀಭೂತರಾದವರು ಶ್ರೀಕಾಂತರು. ಬನ್ನಿ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕರೀಶ್ಮಾರವರನ್ನು ಗೌರವಿಸಿಕೊಂಡಿದ್ದೇವೆ. ಇನ್ನೂ ಹೆಚ್ಚು ಸಾಧನೆ ಮಾಡ್ತಕ್ಕಂಥ ಸಾಧನೆ ಅವಳಿಂದಾಗಲಿ, ಒಲಿಂಪಿಕ್ಸ್ನಲ್ಲೂ ನಮ್ಮ ಮಗು ಮಿಂಚುವಂತಾಗಲಿ, ಭಾರತದ ರಾಷ್ಟ್ರಧ್ವಜವನ್ನು ಒಲಿಂಪಿಕ್ಸ್ನಲ್ಲಿ ಕೂಡ ಆಕೆ ಹಾರಿಸುವಂತಾಗಲಿ ಅನ್ನುವಂಥ ಸಂಪ್ರಾರ್ಥನೆಯ ಮೇಲೆ ಅತ್ಯಂತ ಪ್ರೀತಿಯಿಂದ ಕರೀಶ್ಮಾನನ್ನು ಗೌರವಿಸಿ ಗೌರವಾನ್ವಿತ ಯಶಪಾಲ ಸುವರ್ಣರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ಅಭಿನಂದನೆಗೆ ಗೌರವಾನ್ವಿತ
ಲಕ್ಷ್ಮಣ ಪೂಜಾರರು ವಿನಂತಿಸ್ತಾ ಇದ್ದಾರೆ ದಿನೇಶ್ ಶೆಟ್ಟರಿಗೆ ಕೊಡಿ ಅಂತ. 1 ನಿಮಿಷ. ರಘುರಾಮ್ ಸರ್ ಅವರಿಗೆ ಒಂದು ಸನ್ಮಾನ ಮಾಡಿ ಮತ್ತೆ ಅವರಿಗೆ ಮಾತು ಕೊಡ್ತೀವಿ ಸರ್. ರಘುರಾಮ್ ರವರನ್ನ ವಿನಂತಿ ಮಾಡ್ತೇವೆ. ರಘುರಾಮ್ ಎಚ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದಡಿಗೆ ವಿನಂತಿ ಮಾಡ್ತೇವೆ. ನಮ್ಮನ್ನ ಸೇರ್ಕೊಂಡವರಿದ್ದಾರೆ. ಕೊಡುಗೈ ದಾನಿಗಳಾಗಿ ತನ್ನ ದುಡಿಮೆಯ ಬಹುಭಾಗವನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದವರು. ಓರ್ವ ಶಾಸಕರಾಗಿ, ಸಚಿವರಾಗಿ ವಿವಿಧ ಸ್ತರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ತನ್ನ ಮುಂಭಾಗಕ್ಕೆ ಬಂದ ಪ್ರತಿಯೊಬ್ಬರನ್ನ ಅತ್ಯಂತ ಪ್ರೀತಿಯಾಧಾರದಿಂದ ಕಂಡಂತ ಪ್ರಮೋದ್ ಮಧ್ವರಾಜ್ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ರಘುರಾಮ್ ರವರು ಓರ್ವ CA ಪದವೀಧರರಾಗಿ ಅಬ್ರಾಡ್ನಲ್ಲಿ ಸೇವೆಯನ್ನು ಸಲ್ಲಿಸಿ ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಕ್ಕೆ ಕೊಟ್ಟವರು. ಬಹಳ ಮುಗ್ಧತೆ, ಸರಳತೆ ಅಂದ್ರೆ ಏನು ಕೇಳಿದ್ರೆ ರಘುವಣ್ಣನ ನೋಡಿ ಕಲಿಬೇಕು ಅನ್ನುವುದಕ್ಕೆ ಒಂದು ಆದರ್ಶದ ಪರಂಪರೆ ಆಗ್ತಾರೆ. ಗೌರವಾನ್ವಿತ ಪ್ರಮೋದ್ ಮಧ್ವರಾಜರನ್ನ ವೇದಿಕೆಗೆ ವಿನಂತಿ ಮಾಡಿದ್ದೇವೆ. ಗೌರವಾನ್ವಿತ ರಘುರಾಮ್ ರವರಿಗೆ ಅತ್ಯಂತ ಪ್ರೀತಿಯಿಂದ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಹಾರವನ್ನು ಹಾಕಿ ಮೈಸೂರು ಪೇಟವನ್ನು ತೊಡಿಸಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸಿ ತಮ್ಮ ಬಾಳು ಬಂಗಾರಾಗಲಿ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ತಮ್ಮ ಆ ಸೇವಾ ಕೈಂಕರ್ಯಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪೂರ್ಣಾಶೀರ್ವಾದ ಇರಲಿ ಅನ್ನುವಂಥ ಸಂಪ್ರಾರ್ಥನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಧ್ವನಿಗಳಾಗಿ ನಮ್ಮನ್ನು ಪ್ರೋತ್ಸಾಹಿಸಿರುವಂಥ ರಘುರಾಮ್ ರವರನ್ನು ಅತ್ಯಂತ ಪ್ರೀತಿಯಾಧಾರಗಳಿಂದ ಗೌರವಿಸ್ತಾ ಇದ್ದೇವೆ. ನಮ್ಮ ಗೌರವಕ್ಕೆ ಕೊಲೆನೊಡ್ಡಿರುವಂತಹ ರಘುರಾಮ್ ರವರ ಬಾಳು ಬಂಗಾರ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ ಮನೆ ಶಾಸಕರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆಗಮಿಸಿರುವಂತಹ ಗೌರವಾನ್ವಿತ ಮಾಜಿ ಸಚಿವರಾದಂತಹ ಶ್ರೀ ಪ್ರಮೋದ್ ಮಧ್ವರಾಜ್ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ನರಸಿಂಹ ಪೂಜಾರಿ ಅತ್ರಬೈಲು, ಕಾಡೂರು ಅತ್ರಬೈಲು ನರಸಿಂಹ ಪೂಜಾರಿ ಅವರು ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜ್ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಪ್ರಮೋದ್ ಮಧ್ವರಾಜರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳ ನಡುವೆಯೂ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗೌರವಾನ್ವಿತ ಪ್ರಮೋದ್ ಮಧ್ವರಾಜರವರನ್ನು ಅತ್ಯಂತ ಪ್ರೀತಿಯಿಂದ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಗೌರವಾನ್ವಿತ ದಿನೇಶ್ ಹೆಗ್ಡೆ ಅವರು ಬಹಳ ಬೇಗನೆ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಅವರು ಪ್ರಮೋದ್ ಮಧ್ವರಾಜರವರು ಇದೀಗ ಆಗಮಿಸಿದ್ದಾರೆ. ನಾವು ಪ್ರೀತಿಯಿಂದ ಅವರನ್ನು ಕರೆದಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಎಲ್ಲೇ ಆಗಲಿ ತನ್ನ ನೆರವಿನ ಅರ್ಥ ಸದಾ ಚಾಚಿರ್ತದೆ ಅವರದ್ದು. ಹಾಗೆಯೇ ನಾವು ಅವರನ್ನು ಸಂಪರ್ಕಿಸಿದ್ದೇವೆ, ಪ್ರೀತಿಯಿಂದ ಕೇಳ್ಕೊಂಡಿದ್ದೇವೆ, ಪ್ರೀತಿಯಿಂದ ಬಂದಿದ್ದಾರೆ. ಈ ಒಂದು ಸಭಾಭವನ ನಿರ್ಮಾಣ ಮಾಡುವಾಗ ಅವರು ಮಂತ್ರಿಗಳಾಗಿದ್ದರು. ಹಾಗೆ ನಮಗೆ 15 ಲಕ್ಷ ಸಭಾಭವನಕ್ಕೆ ನಿಧಿಯನ್ನು ನಮಗೆ ಕೊಟ್ಟು ಆ ಸಭಾಭವನದ ಮುಂದಿನ ಕಾರ್ಯ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಳ್ಳುವಲ್ಲಿ ಅವರ ಸಹಾಯ ಭಾಳ ದೊಡ್ಡದು. ನಿರಂತರವಾಗಿ ಗುರುಪೂಜೆ ಅಥವಾ ಗುರು ಜಯಂತಿಗೆ ನಮ್ಮ ಸಂಘಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸ್ತಾ ಇದ್ದಂಥ ಪ್ರಮೋದ ಮಧ್ವರಾಜರು ಇವತ್ತು ಬಂದದ್ದು ನಮ್ಮ ಭಾಳಷ್ಟು ಸಂತಸವನ್ನು ಉಂಟು ಮಾಡಿದೆ. ನಮ್ಮ ಸಮಾಜ ಭಾಳ ಪ್ರೀತಿಯಿಂದ ಅವರನ್ನು ಈಗಾಗಲೇ ಸ್ವಾಗತಿಸಿಕೊಂಡಿದೆ. ಮತ್ತೊಮ್ಮೆ ಅವರನ್ನು ತಮ್ಮ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡಿದ್ದೇವೆ. ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ನಮ್ಮನ್ನು ಸೇರ್ಕೊಂಡವರಿದ್ದಾರೆ. ಕಾಂಚನ ಹುಂಡೆಯ ಮಾಲಕರು ತನ್ನ ಬಳಿ ಬಂದಿರುವಂಥ ಎಲ್ಲರ ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ತನ್ನನ್ನು ತೊಡಗಿಸಿಕೊಂಡಿರುವಂಥ ಪ್ರಸಾದ್ ರಾಜ್ ಕಾಂಚನ್ ರವರು ನಮ್ಮ ಜೊತೆ ಇದ್ದಾರೆ. ಪ್ರಸಾದ್ ರಾಜ್ ಕಾಂಚನ್ರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇವೆ. ಅವರಿಗೆ ಬಾಬಣ್ಣ ಪೂಜಾರಿ ವೇದಿಕೆಗೆ ಆಗಮಿಸಿ ಅವರಿಗೆ ರಕ್ಷಾ ಕವಚವಾಗಿ ವಂಡಾರು ಬಾಬಣ್ಣ ಪೂಜಾರಿ ಅವರು ಅವರಿಗೆ ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಮುಂದಿನ ಅತಿಥಿ ಶುಭಾಶಯದೆಡೆಗೆ ಸಾಗ್ತಾ ಇದ್ದೇವೆ. ಮೊಳಲಿ ದಿನೇಶ್ ಹೆಗ್ಡೆ ಜಯರತ್ನ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದವರು. ಆ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಣೆ ಮಾಡ್ತಾ ಮಾನಸಿಕ ಆರೋಗ್ಯಕ್ಕಾಗಿ ಆಪ್ತ ಸಮಾಲೋಚನೆ 10 ಹಲವು ಕಾರ್ಯಗಳ ಮೂಲಕವಾಗಿ ಕರ್ತವ್ಯ ನಿರತರಾಗಿರುವಂಥ ದಿನೇಶ್ ಹೆಗ್ಡೆ ಜಯರತ್ನ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾಗಿರುವಂಥ ದಿನೇಶ್ ಹೆಗ್ಡೆ ಅವರ ಮಾತಿಗಾಗಿ ನುಡಿಪೀಠದೆಡೆಗೆ ಅವರನ್ನು ವಿನಂತಿಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಹಕಾರಿ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ ಇದರ 25ನೇ ವರ್ಷದ
ರಜತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಈ ಒಂದು ಉದ್ಘಾಟನೆಯನ್ನು ನೆರವೇರಿಸಿ ನಿರ್ಗಮಿಸಿರುವಂಥ ಯಶ್ಪಾಲ್ ಸುವರ್ಣರವರೇ, ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬೇಬಿ ಪೂಜಾರ್ತಿಯವರೇ, ನನ್ನ ನಾಯಕರು ಹಿರಿಯ ಬಿಲ್ಲವ ನಾಯಕರಾಗಿರುವಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ, ಅದೇ ರೀತಿಯಲ್ಲಿ BN ಶಂಕರ್ ಪೂಜಾರಿ ಅವರೇ, ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರುವಂಥ ಪ್ರಮೋದ್ ಮುಜರಾಜ್ರವರೇ, ಹಾಗೆ ನನ್ನ ಆತ್ಮೀಯ ಮಿತ್ರರು ಉಡುಪಿಯ ನಮ್ಮ ಪ್ರಸಾದ್ ರಾಜ್ ಕಾಂಚನ್ರವರೇ, ಹಾಗೆ ಹಿರಿಯ ಮುಖಂಡರು ಈ ಒಂದು ಸಮಾಜದ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ವೆಂಕಟ ಪೂಜಾರಿ ಅವರೇ, ಹಾಗೆ ರಾಜು ಮಾಸ್ಟ್ರೆ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜ ಬಂಧುಗಳೇ, ಈ ಒಂದು ಸಂಘ ಸ್ಥಾಪನೆಯಾಗಿ 25 ವರ್ಷ ಆಯಿತು ಅಂತೇಳಿ ಈಗಾಗಲೇ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಅಲ್ಲಿಯವರೆಗೆ 25 ವರ್ಷ ಬೆಳೆದು ಬಂದ ರೀತಿ, ಯಾಕಂತ ಹೇಳಿದರೆ ವೆಂಕಟ ಪೂಜಾರಂಥ ಹಿರಿಯರು ಸ್ಥಾಪನೆ ಮಾಡಿ ಈ ಒಂದು ಬಿಲ್ಲವ ಸಮಾಜಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಬರಲಿಕ್ಕೆ 25 ವರ್ಷಗಳ ಕಾಲ ಈ ಒಂದು ಸಮಾಜದ ಏಳಿಗೆಗೆ ಎಲ್ಲ ನಾಯಕರುಗಳು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ಇವತ್ತು 25 ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಬಿಲ್ಲವ ಸಮಾಜ ಅಂತ ಹೇಳಿದರೆ ನಮ್ಮ ಕರಾವಳಿ ಭಾಗದ ದೊಡ್ಡ ಸಮಾಜ, ಅದೇ ರೀತಿಯಲ್ಲಿ ನಿಷ್ಠಾವಂತ ಸಮಾಜ. ಈ ಒಂದು ಸಮಾಜ ಬೆಳೀಲಿಕ್ಕೆ ಕಾರಣ ನಾರಾಯಣ ಗುರುಗಳ ತತ್ವಾದರ್ಶಗಳು. ನಾರಾಯಣ ಗುರುಗಳು ಏನು ಹಾಕಿಕೊಟ್ಟಿದ್ದಾರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ ಒಂದು ಇಡೀ ಜಗತ್ತಿಗೆ ಸಾರಿದವರು ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ಬಂದಂತೂ ನಮ್ಮ ಬಿಲ್ಲವ ಸಮಾಜ. ಅದೇ ರೀತಿಯಲ್ಲಿ ಇಡೀ ಎಲ್ಲ ಸಮಾಜಕ್ಕೂ ಅವರ ಕೊಡುಗೆ ಉಂಟು. ಆದ್ದರಿಂದ ಅವರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ಎಲ್ಲ ಯುವ ಮಿತ್ರರಿಗೆ ನಾನು ಹೇಳುವುದು, ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ಯುವಕರನ್ನು ಬೇರೆ ಬೇರೆ ಯಾರದೋ ಲಾಭಕ್ಕೋಸ್ಕರ ಯಾರೋ ಬೇರೆ ಬೇರೆ ದಾರಿಗೆ ಎಳಿತಾ ಇದ್ದಾರೆ. ಆದ್ದರಿಂದ ಅಂಥ ಒಂದು ಅಡ್ಡ ದಾರಿಗೆ ಬರಬಾರದು. ಖಂಡಿತವಾಗಿ ಯಾವುದೇ ಒಂದು ಸಮಾಜ, ಬಿಲ್ಲವ ಸಮಾಜ ಅಂತೇಳಿ ಅಲ್ಲ, ಯಾವುದೇ ಒಂದು ಸಮಾಜದ ಯುವಕರು ಅಡ್ಡ ದಾರಿಗೆ ಹೋಗಬಾರ್ದು. ಯಾಕಂತ ಹೇಳಿದರೆ ನಮ್ಮತನವನ್ನು ನಾವು ಇಟ್ಕೊಂಡು ಸಾಗಿದರೆ ಜೀವನದಲ್ಲಿ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ಬಂದರೆ ಖಂಡಿತ ಯಾವುದೇ ಒಂದು ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಶುಭ ನುಡಿಯನ್ನು ಹೇಳ್ತಾ ಈ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ನನ್ನನ್ನು ಬರಲಿಕ್ಕೆ ನಮ್ಮ ಸಂಜು ಮಾಸ್ಟ್ರು ಅಲ್ಲೇ ತನಕ ಬಂದಿದ್ರು. ಆದ್ದರಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಖಂಡಿತವಾಗಿ ಎಲ್ಲ ಬಿಲ್ಲವ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗೌರವಾನ್ವಿತ ದಿನೇಶ್ ಹೆಗಡೆ ಅವರಿಗೆ ವಂದನೆಯನ್ನು ಸಲ್ಲಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ನೆನಪಿನ ಗುಚ್ಛವನ್ನು ನೀಡಿ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಪ್ರತಿಭಾ ಪುರಸ್ಕಾರದೆಡೆಗೆ ಸಾಗ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿ SSLC ಮತ್ತು PUCಯಲ್ಲಿ ಅಂಕ ಗಳಿಸಿ ಪಾಸಾಗಿರುವ ವಿದ್ಯಾರ್ಥಿಗಳನ್ನು ಗೌರವಿಸುವ ಹೊತ್ತು. ಮೊದಲಿಗೆ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ ಸ್ವಾತಿ ಡಾಕ್ಟರ್ ಆಫ್ ರಮೇಶ್ ಗರಡಿ ಮನೆ ಕರ್ಜೆ ಅವರನ್ನು ವೇದಿಕೆಗೆ ವಿನಂತಿ ಮಾಡ್ತೇನೆ. ಅವರಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯವನ್ನು ನಡೆಸಿಕೊಡುವರೆ ಪ್ರಮೋದ್ ಮಧ್ವರಾಜ್ ಸರ್ ಅವರನ್ನ ವಿನಂತಿ ಮಾಡ್ತೇನೆ. ಸ್ವಾತಿ ಡಾಕ್ಟರ್ ಆಫ್ ರಮೇಶ್ ಗರಡಿ ಮನೆ ಕರ್ಜೆ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿ ಎನ್ನುವುದನ್ನು ನೆನಪು ಮಾಡ್ಕೊಂಡಿದ್ದೇವೆ. ಅವರಿಲ್ಲದೆ ಇದ್ರೆ ಅವರ ಪೋಷಕರು ಆಗಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆಯೇ PUCಯಲ್ಲಿ ಅತಿ ಹೆಚ್ಚು ಅಂಕದ ಸಾಧನೆಗೆ ಕಾರಣೀಭೂತಳಾದವಳು ಅನನ್ಯ ಚಂದ್ರ ಪೂಜಾರಿ ಅವರ್ಸೆ. ಅನನ್ಯನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸಬೇಕು ಮಕ್ಕಳಿಗೆ. ಯಾಕೆ ಕೇಳಿದರೆ ನಾವೆಲ್ಲ ಶಾಲೆಗೆ ಹೋಗುವ ಹೊತ್ತು 600 625 ಅಂದರೆ ನಾವು 4 ಜನ ಒಟ್ಟು 3 ಜನ ಒಟ್ಟು ಪಡಿತಿದ್ದ ಅಂಕಗಳು. ಇವತ್ತು ಹಾಗಲ್ಲ. ನನ್ನ ಸ್ನೇಹಿತರು ನಾವು 3 ಜನ ಪಡೆದ ಅಂಕ ಒಂದೇ ಮಗು ಪಡೀತದೆ ಅನ್ನುವುದೇ ಒಂದು ಶಿಕ್ಷಕನಾಗಿ ನನಗೂ ಆಶ್ಚರ್ಯ ಅನಿಸೋದು. ಅನನ್ಯ ನಮ್ಮ ಹೆಮ್ಮೆಯ ಅವರ್ಸೆ ಪ್ರೌಢಶಾಲೆಯ ವಿದ್ಯಾರ್ಥಿ ಅನ್ನುವುದು ಕೂಡ ವಿಶೇಷ. ಜೊತೆಗೆ ಆಕೆಯ ಸಾಧನೆ PUCಯಲ್ಲಿ ವಿಶೇಷ ಸಾಧನೆ ಮಾಡಿ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಗು ಎನ್ನುವ ನೆಗಳತೆಗೆ ಪಾತ್ರರಾದ ಅನನ್ಯ ಡಾಕ್ಟರ್ ಆಫ್ ಚಂದ್ರ ಪೂಜಾರಿ ಅವರ್ಸೆ ಅವರನ್ನು ಅತ್ಯಂತ ಪ್ರೀತಿಯಿಂದ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಮಗುವಿನ ಮುಂದಿನ ಶೈಕ್ಷಣಿಕ ಪ್ರಗತಿ ಇನ್ನಷ್ಟು ಹೆಚ್ಚಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಸನ್ಮಾನವನ್ನು ಸ್ವೀಕರಿಸುವ ಯೋಗ ಭಾಗ್ಯಗಳು ನಿನಗೆ ಒದಗಿ ಬರಲಿ ಎನ್ನುವ ಕಾರಣಕ್ಕೆ ಪ್ರತಿಭಾ ಪುರಸ್ಕಾರದ ಈ ಹೊತ್ತಿನಲ್ಲಿ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಸಂಸ್ಥೆ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಗೌರವಿಸ್ತಾ ಇದೆ. ಇನ್ನೂ ಹೆಚ್ಚು ಗೌರವಕ್ಕೆ ಭಾಜನಳಾಗುವ ಜೊತೆಗೆ
ಇಡೀ ಜಗತ್ತೇ ಒಮ್ಮೆ ತಿರುಗಿ ನೋಡಬಹುದಾದ ಮಗು ನಮ್ಮ ಅನನ್ಯ ಆಗಲಿ ಅನ್ನುವಂಥ ಸಂಪ್ರಾರ್ಥನೆಯ ಮೇಲೆ ಭಾಗ್ಯವಂತನ ದರ್ಶನದಿಂದ ಭಾಗ್ಯ ಬರ್ತದೆ ಅನ್ನುವ ನಂಬಿಕೆಯ ಮೇಲೆ ಕೊಡುಗೈ ದಾನಿಗಳಾದ ಪ್ರಮೋದ್ ಮಧ್ವರಾಜರ ಅಮೃತಾಸನದ ಮೂಲಕವಾಗಿ ಆಕೆಯನ್ನು ಗೌರವಿಸಿದ್ದೇವೆ. ಸ್ವಾತಿ ಅವಳ ಪರವಾಗಿ ಯಾರಾದರೂ ಬನ್ನಿ. ಅನಂತ ಪೂಜಾರಿ ಬೆಂಗಳೂರು ಅವರನ್ನ ವೇದಿಕೆಗೆ ವಿನಂತಿ ಮಾಡ್ತಾ ಇದ್ದಾವೆ. ಕೊಡುಗೈ ದಾನಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡಿ ಮುಂದಿನ ಅಭಿನಂದನೆಯಡೆಗೆ ಸಾಕ್ತಾ ಇದ್ದಾವೆ. ನಮ್ಮ ಸಮಾಜದಲ್ಲಿ ಸನ್ಮಾನ ಮಾಡ್ತಾ ಇದ್ದಾವೆ. ನಮ್ಮ ಬ್ರಹ್ಮಬೈದರಕಳ ಗರಡಿಯ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮೆಲ್ಲರ ಇಷ್ಟಾರ್ಥ ಈಡೇರಿಸುವುದಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಗರಡಿಯ ಅರ್ಚಕರನ್ನ ಗೌರವಿಸ್ತಾ ಇದ್ದಾವೆ. ಬೇಗ ಬರಬೇಕು ವೇದಿಕೆಗೆ ಅಂತ ವಿನಂತಿ ಮಾಡ್ತೇನೆ. ಶ್ರೀ ಕೃಷ್ಣ ಪೂಜಾರಿ ಮಾರಾಳಿ ಗರಡಿ ಮತ್ತು ಕೊಕ್ಕರ್ಣೆ ಗುರುಮಂದಿರದ ಅರ್ಚಕರು ಬನ್ನಿ ಸರ್. ಕೃಷ್ಣ ಪೂಜಾರಿ, ಮಹಾಬಲ ಪೂಜಾರಿ ಶಿರೂರು ಜಂಬೆಟ್ಟು ಗರಡಿ, ಕೃಷ್ಣ ಪೂಜಾರಿ ಶಿರೂರು ನಾಯರಬೆಟ್ಟು ಗರಡಿ, ರಾಘವೇಂದ್ರ ಪೂಜಾರಿ ಶಿರೂರು ಸುಳ್ಕೋಡು ಗರಡಿ, ಬಾಲಕೃಷ್ಣ ಪೂಜಾರಿ, ಅಣ್ಣಪ್ಪ ಪೂಜಾರಿ ಪಡುಬೆಟ್ಟು ಗರಡಿ, ಅನುರಾಗ ಪೂಜಾರಿ ಕರ್ಜೆ ಗರಡಿ, ಕೊಲ್ಲ ಪೂಜಾರಿ ಮಣಿಕಲ್ಲು ಗರಡಿ, ಕರುಣಾಕರ ಪೂಜಾರಿ ಹಿಲಿಯಾಣ ಗರಡಿ, ಸುಧಾಕರ ಪೂಜಾರಿ ಕಲ್ತೂರು ಮೇಲ್ಬಟ್ಟು ಗರಡಿ, ಮಂಜ ಪೂಜಾರಿ ಮತ್ತು ಗುಂಡು ಪೂಜಾರಿ ಕೆಂಜೂರು ಗರಡಿ ಅವರನ್ನ ವಿನಂತಿ ಮಾಡಿದ್ದೇವೆ. ಬನ್ನಿ. ಮುಂದಿನ ನಮ್ಮ ಸನ್ಮಾನಕ್ಕೆ ಭಾಜನರು ನಮ್ಮ ಗರಡಿಯ ಅರ್ಚಕರು, ಎಲ್ಲ ಅರ್ಚಕರನ್ನ ವಿನಂತಿ ಮಾಡಿದ್ದೇವೆ. ಗೌರವಾನ್ವಿತ ಕೃಷ್ಣ ಪೂಜಾರಿ ಮಾರಾಳಿ ಗರಡಿಯ ಅರ್ಚಕರು, ಅನಂತ ಪೂಜಾರಿ ಅವರು ನಮ್ಮ ಕೊಡುಗೈ ದಾನಿಗಳು ಅವರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಅತ್ಯಂತ ಪ್ರೀತಿಯಾದರಗಳಿಂದ ಅವರನ್ನು ಗೌರವಿಸಿದ್ದೇವೆ. ಅವರ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳನ್ನು ತಾಯಿ ಮಂದ ದುರ್ಗಾ ಪರಮೇಶ್ವರಿ ನಾರಾಯಣ ಗುರುಗಳು ಅವರಿಗೆ ಅನುಗ್ರಹಿಸ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈಗ ನಮ್ಮ ಗರಡಿಯ ಅರ್ಚಕರನ್ನ ಗೌರವಿಸ್ತಾ ಇದ್ದಾವೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಬರಮಾಡ್ಕೊಳ್ಬೇಕು. ದೇವರು ಮತ್ತೆ ಭಕ್ತನ ನಡುವಿನ ನಂಟು ಯಾರು ಕೇಳಿದ್ರೆ ಅರ್ಚಕರು. ಎಲ್ಲ ಗರಡಿಯ ಅರ್ಚಕರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುವ ಹೊತ್ತು ಕೃಷ್ಣ ಪೂಜಾರರು ಮಾರಾಳಿ ಗರಡಿ ಮತ್ತು ಕೊಕ್ಕರ್ಣೆ ಗುರುಮಂದಿರದ ಅರ್ಚಕರು, ಮಹಾಬಲ ಪೂಜಾರಿ ಶಿರೂರು ಜಂಬಟ್ಟು ಗರಡಿ ಅರ್ಚಕರು, ಕೃಷ್ಣ ಪೂಜಾರಿ ಶಿರೂರು ನಾಯರಬೆಟ್ಟು ಗರಡಿ ಅರ್ಚಕರು, ರಾಘವೇಂದ್ರ ಪೂಜಾರಿ ಶಿರೂರು ಸಲ್ಕೋಡು ಗರಡಿ ಅರ್ಚಕರು, ಬಾಲಕೃಷ್ಣ ಪೂಜಾರಿ, ಅಣ್ಣಪ್ಪ ಪೂಜಾರಿ ಕೊಡಬೆಟ್ಟು ಗರಡಿ ಅರ್ಚಕರು, ಅನುರಾಗ್ ಪೂಜಾರಿ ಒಡಬೆಟ್ಟು ಗರಡಿ ಅರ್ಚಕರು, ಅನುರಾಗ್ ಪೂಜಾರಿ ಕರ್ಜೆ ಗರಡಿ, ಕೊಲ್ಲ ಪೂಜಾರಿ ಮಣಿಕಲ್ಲು ಗರಡಿ, ಕರುಣಾಕರ ಪೂಜಾರಿ ಹಿಲಿಯಾಣ ಗರಡಿ, ಸುಧಾಕರ ಪೂಜಾರಿ ಕಲ್ತೂರು ಮೇಲ್ಮೆಟ್ಟು ಗರಡಿ, ಶ್ರೀ ಮಂಜ ಪೂಜಾರಿ ಶ್ರೀ ಗಂಡು ಪೂಜಾರಿ ಕೆಂಜೂರು ಗರಡಿ ಅವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದಡಿಗೆ ವಿನಂತಿಸಿದ್ದೇವೆ. ಎಲ್ಲ 12 ಜನ ಅರ್ಚಕರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನ ಪೀಠದಡಿಗೆ ವಿನಂತಿ ಮಾಡಿ ಅವರೆಲ್ಲರನ್ನ ಸನ್ಮಾನಿಸಬೇಕು ಅನ್ನೋಂಥ ಅಭಿನಂದಿಸಬೇಕು ಅನ್ನೋಂಥ ವಿನಂತಿಯನ್ನ ಮಾಡ್ತೇವೆ. ಗೌರವಾನ್ವಿತ ಪ್ರಸಾದ್ ರಾಜ್ ಕಾಂಚನ್ರನ್ನ ವಿನಂತಿ ಮಾಡ್ತೇವೆ. ಓರ್ವ ಉದ್ಯಮಿಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಪ್ರಸಾದ್ರನ್ನ ವಿನಂತಿ ಮಾಡ್ತೇವೆ. ಎಲ್ಲ 12 ಮಂದಿ ಅರ್ಚಕರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುವರೆ ಪ್ರಸಾದ ಕಾಂಚನ್ರನ್ನ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ವಿನಂತಿ ಮಾಡ್ತೇವೆ. ಸರ್, ಎಲ್ಲ 12 ಮಂದಿ ಅರ್ಚಕರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುವ ಹೊತ್ತು ಅವರೆಲ್ಲರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಅತ್ಯಂತ ಪ್ರೀತಿಯಿಂದ ಪ್ರಸಾದ ಕಾಂಚನರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ನಮ್ಮ ಗರಡಿಯಲ್ಲಿರುವ ನಮ್ಮ ಗರಡಿಯ ಅರ್ಚಕರಾಗಿ ಗರಡಿಗೆ ಆಗಮಿಸಿರುವಂಥ ಎಲ್ಲ ಭಕ್ತರ ನಡುವೆ ಭಕ್ತರು ಮತ್ತು ದೇವರ ನಡುವಿನ ಕೊಂಡಿಯಾಗಿ ಎಲ್ಲರ ಭಕ್ತರ ಶ್ರೇಯೋಭಿವೃದ್ಧಿಯ ಕನಸನ್ನು ಕಂಡಿರುವಂಥ ಎಲ್ಲರನ್ನ ವಿನಂತಿ ಮಾಡಿ ವೇದಿಕೆಯಲ್ಲಿರುವ ಎಲ್ಲರನ್ನ ವಿನಂತಿ ಮಾಡ್ತೇನೆ. ಪ್ರಮೋದ್ ಮಧ್ವರಾಜರನ್ನ, ವಿನಯ್ ಕುಮಾರ್ ಸ್ವರ್ಕೆ ಅವರನ್ನ ವಿನಂತಿ ಮಾಡ್ತೇನೆ. ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ವಿವಿಧ ಗರಡಿಗಳ ಅರ್ಚಕರಾಗಿ ಗರಡಿಗೆ ಆಗಮಿಸಿರುವ ಎಲ್ಲ ಭಕ್ತರನ್ನ ಅತ್ಯಂತ ಪ್ರೀತಿಯಿಂದ ಕಂಡು ನಿಷ್ಠೆಯಿಂದ ದೇವರ ಪೂಜೆಯನ್ನ ಮಾಡಿ ಭಕ್ತನ ಅಭಿಷ್ಟ ಈಡೇರಿಸುವ ಹಾಗೆ
ಬ್ರಹ್ಮ ಬೈದರಕಳ ದೇವನನ್ನ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವಂತ ನಮ್ಮ ಗರಡಿಯ ಎಲ್ಲ ಅರ್ಚಕರನ್ನ ಅತ್ಯಂತ ಪ್ರೀತಿಯಿಂದ ನಮ್ಮ ನಾರಾಯಣ ಗುರು ಬಿಲ್ಲವರ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ ಇದರ ರಜತ ಮಹೋತ್ಸವದ ಈ ಹೊತ್ತು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ದೂರದಿಂದ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಿರುವಂಥ ಎಲ್ಲ ಅರ್ಚಕ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ಎಲ್ಲ ಅರ್ಚಕ ಬಂಧುಗಳನ್ನು ಗೌರವಿಸುತ್ತಿರುವ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ, ಪ್ರಮೋದ್ ಮಧುರಾಜರಿಗೆ, ವಿನಯ್ ಕುಮಾರ್ ಸರ್ಕೆ ಅವರಿಗೆ, BN ಶಂಕರ್ ಪೂಜಾರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ಗರಡಿಯ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ 12 ಮಂದಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನು ತಮಗೆ ನೀಡಿ ತಮ್ಮ ಬಾಳು ಚೆನ್ನಾಗಲಿ, ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂತಹ ಯೋಗವನ್ನು ಕೊಡಲಿ, ದೇವರ ಪ್ರಾರ್ಥನೆಯನ್ನು ದೇವರ ಪೂಜೆಯನ್ನು ಅತ್ಯಂತ ವಿನೀತ ಭಾವದಿಂದ ಮಾಡಿ ನಾವೆಲ್ಲ ನಂಬಿಕೆ ಇಟ್ಟುಕೊಂಡೋದೇ ದೇವರ ಮುಂಭಾಗದಲ್ಲಿ ನಿಂತು ಸುಗುಣೋಪಾಸನೆಯಲ್ಲಿ ನಂಬಿಕೆಯನ್ನು ಇಟ್ಟು ನೀನೇ ಎಲ್ಲ ನಿನ್ನಿಂದಲೇ ಎಲ್ಲ ಎನ್ನುವ ವಿನೀತ ಭಾವದಿಂದ ಪ್ರಾರ್ಥನೆ ಮಾಡಿದಾಗ ಶ್ರೀದೇವರನ್ನ ಅತ್ಯಂತ ಭಕ್ತಿ ಭಾವದಿಂದ ಸಂತೋಷಿಸಿದಾಗ ನಮ್ಮೆಲ್ಲ ಉಚ್ಚ ಅಭಿಷ್ಟಗಳು ಈಡೇರ್ತದೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇವೆ. ಶ್ರೀದೇವರನ್ನ ಅತ್ಯಂತ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಎಲ್ಲ 12 ಮಂದಿಯನ್ನು ಗೌರವಿಸಿಕೊಂಡಿದ್ದೇವೆ. ಈ ದಿನ ನಮ್ಮಿಂದ ಸನ್ಮಾನಿಸಲ್ಪಡುವಂತ ಗೌರವಾನ್ವಿತರಾದಂತ ಶ್ರೀ ಅಶೋಕ್ ಶೆಟ್ಟಿ ಮೇರ್ಮಾಡಿ ಅಧ್ಯಕ್ಷರು, ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ಕೊಕ್ಕರ್ಣೆ, ಹಾಗೆ TCPC PSCMS ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತ ಅಶೋಕ್ ಕುಮಾರ್ ಶೆಟ್ಟಿ ಮೇರ್ಮಾಡಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ಉಮೇಶ್ ಪೂಜಾರಿ ಕಲ್ಗೋಳಿ, ಉದ್ಯಮಿಗಳು ಹುಬ್ಬಳ್ಳಿ. ಉಮೇಶ್ ಪೂಜಾರಿ ಕಲ್ಗೋಳಿ, ಉದ್ಯಮಿಗಳು ಹುಬ್ಬಳ್ಳಿ, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನಿತರಾದಂತಹ ಅಶೋಕ್ ಕುಮಾರ್ ಶೆಟ್ಟಿ ಮೇರ್ಮಾಡಿ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸ್ವೀಕರಿಸಿರುವ ಎಲ್ಲ 12 ಮಂದಿ ಅರ್ಚಕರಿಗೆ ವಂದನೆ ಸಲ್ಲಿಸಿ ಅವರನ್ನು ಸನ್ಮಾನಿಸಿರುವ ಎಲ್ಲರಿಗೂ ವಂದನೆ ಸಲ್ಲಿಸಿ ಈಗ ತಾನೇ ಆಗಮಿಸಿರುವಂತಹ ಮೇರ್ಮಾಡಿ ಅಶೋಕ್ ಶೆಟ್ಟರಿಗೆ ವಂದನೆಯನ್ನು ಸಲ್ಲಿಸಿ ಗೌರವಾನ್ವಿತ ವಿನಯ್ ಕುಮಾರ್ ಸರ್ಕೆ ಅವರು ಆಗಲೇ ಹೇಳಿದ್ದಾರೆ ತಾನು ತೆರಳಬೇಕು ಅಂತ. ಅದರ ಮಧ್ಯೆ ಅಶೋಕ್ ಪೂಜಾರರು ಲಕ್ಷ್ಮಣ್ ಪೂಜಾರರು ದಿನೇಶ್ ಶೆಟ್ಟರಿಗೆ ಕೊಡಿ ಅಂತ ಹೇಳಿದ್ರಿಂದ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಗೌರವಾನ್ವಿತ ವಿನಯ್ ಕುಮಾರ್ ಸರ್ಕೆ ಅವರು ಬೇರೆ ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ನಮ್ಮ ಮೇಲಿನ ಅಭಿಮಾನದಿಂದ ಇಲ್ಲಿ ತನಕ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಯ್ ಕುಮಾರ್ ಸರ್ಕೆ ಅವರನ್ನ ನುಡಿಪೀಠದೆಡೆಗೆ ವಿನಂತಿಸ್ತೇನೆ. ಹಲೋ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳನ್ನು ಮತ್ತು ಕೋಟಿ ಚೆನ್ನೈರನ್ನ ಪ್ರಾರ್ಥಿಸಿಕೊಂಡು ಇವತ್ತಿನ ಸಮಾರಂಭದ ಸಭಾಧ್ಯಕ್ಷನ್ನು ವಹಿಸಿದಂಥ ಇಲ್ಲಿಯ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಬೇಬಿ ಎಸ್ ಪೂಜಾರವರೇ, ಮಾಜಿ ಸಚಿವರು, ಈ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶ್ರೀಯುತ ಪ್ರಮೋದ್ ಮಧುರಾಜರವರೇ, ನಮ್ಮ ನಾಯಕರಾದಂಥ ಪ್ರಸಾದ್ ಕಾಂಚನ್ರವರೇ, ಅಶೋಕ್ ಶೆಟ್ಟಿ ಕರ್ಜೇರವರೇ, ಶ್ರೀಯುತ ಪಾಂಡುರಂಗರವರೇ,
ಭಾಸ್ಕರ್ ಪೂಜಾರ್ರೆ, ಸಂಜೀವಣ್ಣನವರೇ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಯನ್ನು ಮಾಡಿದಂಥ ರೇಷ್ಮಾರವರೇ, ನಮ್ಮೆಲ್ಲರ ಹಿರಿಯರಾದಂಥ ವೆಂಕಟೇಶ್ ಅವರೇ, ಹಿರಿಯರಾದಂಥ ಬಣ್ ಸಂಘದ ಅಧ್ಯಕ್ಷರ ಮೊಹಮ್ಮ ಅವರದ ಶ್ರೀಯುತ ಸುಧಾಕರ್ ಶೆಟ್ಟಿಯವರೇ, ಭೋಜ ಪೂಜಾರಿಯವರೇ, ನಮ್ಮ ಇಲ್ಲಿಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಒಂದು ಕಡೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಮತ್ತು ಮಹಾತ್ಮ ಗಾಂಧೀಜಿಯವರು ಸಮಾಗಮ ಆಗಿ 100 ವರ್ಷ ಆದರೆ ಕೊಕ್ಕರ್ನೆಯ ಬಿಲ್ಲವ ಸಂಘ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಸಂದೇಶದಡಿಯಲ್ಲಿ ಪ್ರಾರಂಭ ಆಗಿ 25ನೇ ವರ್ಷದ ಆಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಪುಣ್ಯ ದಿವಸ. ಹೆಚ್ಚು ನಿಮಿಷ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ನಮ್ಮ ಸಮಾಜಕ್ಕೆ ಬೆಳಕನ್ನು ಕೊಟ್ಟಂಥವರು. ಇವತ್ತು ಅನೇಕ ದಾರ್ಶನಿಕರು ಸಮಾಜದ ಏರುಪೇರುಗಳನ್ನು ಇವತ್ತು ಸರಿಪಡಿಸುವಂಥ ಪ್ರಯತ್ನಕ್ಕೆ ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರವರು ಕೇರಳಕ್ಕೆ ಭೇಟಿ ಕೊಟ್ಟಾಗ ಅವರು ಹೇಳ್ತಾರೆ, ಕೇರಳ ಅನ್ನುವಂಥದ್ದು ಹುಚ್ಚರ ಆಸ್ಪತ್ರೆ ಅಂತೇಳಿ. ಅದನ್ನು ಇವತ್ತು ಸರಿಪಡಿಸುವಂಥ ಕೆಲಸ ಕಾರ್ಯಕ್ಕೆ ಯಾವುದೇ ಸಂಘರ್ಷ ಘರ್ಷಣೆ ಇಲ್ಲದೆ ಚಾಲನೆ ಕೊಟ್ಟಂಥ ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು. ನಮ್ಮ ಕರ್ನಾಟಕದಲ್ಲಿ ಅನೇಕ ದಾರ್ಶನಿಕರು ಇವತ್ತು ಸಮಾಜದ ಏರುಪೇರನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾವು ಬಸವಣ್ಣನವರನ್ನ ನೆನಪು ಮಾಡಬಹುದು. ಇವನಾರವ ಇವನಾರವ ಇವನಮ್ಮವ ಇವನವಮ್ಮ ಅನ್ನುವಂಥ ವಚನಗಳ ಮುಖಾಂತರ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬನ್ನಿಸಬೇಡ, ಇತರ ಹಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ವಚನಗಳ ಮುಖಾಂತರ, ಅದೇ ರೀತಿಯಲ್ಲಿ ನಮ್ಮ ಉಡುಪಿಯಲ್ಲಿ ಚರಿತ್ರೆ ಇದೆ. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಭಕ್ತ ಕನಕದಾಸರಿಗೆ ಇವತ್ತು ಪ್ರವೇಶ, ದೇವಸ್ಥಾನದ ಒಳಗಡೆ ಪ್ರವೇಶ ಸಿಗದಂಥ ಸಮಯದಲ್ಲಿ ಇವತ್ತು ತನ್ನ ಭಕ್ತಿ ಗೀತೆಗಳ ಮುಖಾಂತರ ನಿರಂತರವಾಗಿ ಇವತ್ತು ಭಕ್ತಿಗೀತೆಗಳ ಮುಖಾಂತರ ಇಡೀ ಶ್ರೀಕೃಷ್ಣನ ವಿಗ್ರಹ ತಿರುಗಿ ಕನಕನ ಕಿಂಡಿ ಆಗಿರುವಂಥದ್ದು. ಮೊನ್ನೆ ಪ್ರಮೋದ್ ಮಧ್ವರಾಜರವರಿಗೆ ಬಂಗಾರ ತೊಡಿಸಿರುವಂಥ ಒಂದು ಕಾರ್ಯಕ್ರಮ ಕೂಡ ಇದೊಂದು ಇತಿಹಾಸ ಚರಿತ್ರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂತಹ ಸಮಯದಲ್ಲಿ ಅದೇ ರೀತಿಯಾಗಿ ಪವಿತ್ರವಾದಂಥ ರಾಮಾಯಣ ಇದೆ. ಆ ರಾಮಾಯಣವನ್ನು ಬರೆದಂಥವರು ವಾಲ್ಮೀಕಿ ಮುನಿಗಳು. ಒಬ್ಬ ಇವತ್ತು ಬೇಡ ಜನಾಂಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ. ಅದೇ ರೀತಿಯಲ್ಲಿ ಇವತ್ತು ಮಹಾಭಾರತ ಇದೆ. ಮಹಾಭಾರತವನ್ನು ಬರೆದಂಥವರು ವ್ಯಾಸರಾಯ ಮುನಿಗಳು, ಬೆಸ್ತ ಸಮಾಜಕ್ಕೆ ಸೇರಿದಂಥವರು. ನಾನಿದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾದಾಗ, ಸಮಾಜ ಮನುಷ್ಯನನ್ನು ಶೋಷಣೆ ಮಾಡಿದಂಥ ಸಮಯದಲ್ಲಿ, ಮನುಷ್ಯನನ್ನ ಕತ್ತಲಲ್ಲಿ ಇಡುವಂಥ ಪ್ರಯತ್ನ ಆದಂಥ ಸಮಯದಲ್ಲಿ ಅನೇಕ ದಾರ್ಶನಿಕರು ಇವತ್ತು ಮುಂದೆ ಬಂದಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಮೊನ್ನೆ ಇವತ್ತು ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರುಗಳ ಸಮಾಗಮ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ
ಯೂನಿವರ್ಸಿಟಿಯಲ್ಲಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀರಿ. ಹೆಚ್ಚಿನ ನಿಮಿಷ ಮಹಾತ್ಮ ಗಾಂಧೀಜಿಯವರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನು ಭೇಟಿ ಮಾಡೋದಕ್ಕಿಂತ ಮೊದಲು ಸಮಾಜದ ಏರುಪೇರುಗಳ ಬಗ್ಗೆ, ಶೋಷಣೆಗಳ ಬಗ್ಗೆ, ಅಸ್ಪೃಶ್ಯತೆಗಳ ಬಗ್ಗೆ ಅಷ್ಟೊಂದು ಅರಿವು, ಅದೇ ರೀತಿಯಾಗಿ ಆ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ರೀತಿಯ ಜಾಗೃತಿ ಇರಲಿಲ್ಲ. ಆದರೆ ನಾರಾಯಣ ಗುರುಗಳನ್ನು ಭೇಟಿ ಮಾಡಿದಂಥ ಸಮಯದಲ್ಲಿ ಇವತ್ತು ಒಂದು ಪುಣ್ಯ, ನಾನು ಕೊಕ್ಕರ್ನೆಯ ಬಗ್ಗೆ ನಾನು ಅನೇಕ ವರ್ಷಗಳಿಂದ ಭಾಗವಹಿಸಿದ್ದೇನೆ. ಇಲ್ಲೇ ಯಾವುದೋ ಒಂದು ಹಾಲಲ್ಲಿ ನಮ್ಮ ನಾರಾಯಣ ಗುರು ಜಯಂತಿ ಆಗ್ತಾ ಇತ್ತು, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆದರೆ ಕೊಕ್ಕರ್ನೆಯ ಅನೇಕ ಹಿರಿಯರು, ಸಂಜೀವಣ್ಣನಿಂದ ಹಿಡಿದು ಅಥವಾ ವೆಂಕಟೇಶ್ವರಿಂದ ಹಿಡಿದು ಗಣಪಯ್ಯರಿಂದ ಹಿಡಿದು ಅನೇಕ, ನಾನು ಹೆಸರು ಹೇಳಲಿಕ್ಕೆ ಹೋದರೆ ಬಹಳಷ್ಟು ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಬಹುದು. ಅವರೆಲ್ಲರ ಒಂದು ಪ್ರಯತ್ನದಿಂದಾಗಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಶೋಷಿತ ಸಮಾಜಕ್ಕೆ ಯಾವ ರೀತಿಯ ಬೆಳಕನ್ನು ಕೊಟ್ಟಿದ್ದಾರಾ, ಅದೇ ರೀತಿಯಲ್ಲಿ ಕೊಕ್ಕರ್ನೆಯ ಬಿಲ್ಲವ ಸಂಘ ಈ ಭಾಗದ ಸಮಸ್ತ ಶೋಷಿತ ಜನರಿಗೆ ಕೂಡ ಒಂದು ಆಶ್ರಯದ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಮಾಡಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇದು 25 ವರ್ಷಗಳಲ್ಲಿ ಈ ಒಂದು ಬಿಲ್ಲವ ಸಂಘ ಅನೇಕ ರೀತಿಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶವನ್ನ ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸ ಕಾರ್ಯವನ್ನು ಯಥಾವತ್ತಾಗಿ ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಇಂಥ ಸಮಯದಲ್ಲಿ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಒಂದು 25 ವರ್ಷಗಳಲ್ಲಿ ನಿರಂತರ ಸೇವೆ ಸಲ್ಲಿಕೆ ಮಾಡಿದಂಥ, ಇದಕ್ಕೆ ಕಾರಣೀಭೂತರಾದಂಥ, ಇದರ ನೇತೃತ್ವವನ್ನು ವಹಿಸಿಕೊಂಡಂಥ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರನ್ನ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಮಾಡ್ತೇನೆ. ಇವತ್ತು ಒಬ್ಬ ಹೆಣ್ಣು ಮಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಪೋಲ್ ವಾಲ್ಟ್ನಲ್ಲಿ ಬಹುಮಾನ ಪಡೆದಂಥ, ಪದವಿ ಗಳಿಸಿದಂಥ, ಪ್ರಶಸ್ತಿ ಪಡೆದಂಥ ಹೆಣ್ಣು ಮಗಳನ್ನು ಇವತ್ತು ಸನ್ಮಾನ ಮಾಡಿದ್ದೇವೆ. ಅನನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳು 94% ಫಲಿತಾಂಶವನ್ನು ಪಡೆದಂಥ ಒಬ್ಬ ಹೆಣ್ಣು ಮಗಳು, ಅವಳನ್ನು ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ಹೆಚ್ಚಿನ ಅಂಶ ನಮ್ಮ ಮಕ್ಕಳ ಹತ್ರ ಪ್ರತಿಭೆ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಅನ್ನುವಂಥ ಸಂದೇಶವನ್ನು ಏನು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ನಮ್ಮ ಮಕ್ಕಳ ಹತ್ರ ಇರುವಂಥ ಪ್ರತಿಭೆಗಳಿಗೆ ಪುರಸ್ಕಾರ, ಪ್ರೇರೇಪಣೆ ಕೊಡುವಂಥ, ಪ್ರೋತ್ಸಾಹ ಕೊಡುವಂಥ ಕೆಲಸ ಕಾರ್ಯಗಳ ಅನಿವಾರ್ಯತೆ ಇದ್ದಂಥ ಸಮಯದಲ್ಲಿ ಅದನ್ನು ಈ ಸಂಘ ಇವತ್ತು ನಡೆಸ್ಕೊಂಡು ಬರುವಂಥ ಕಾರ್ಯಕ್ರಮ ಆಗಿದೆ. ನಾನು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಹೆಣ್ಣು ಮಗಳಿಗೆ, ಅನನ್ಯನಿಗೆ, ಇವತ್ತು ಇಂಥ ಪ್ರಶಸ್ತಿಗೆ ಕಾರಣೀಭೂತರಾದಂಥವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಸಾಧಾರಣ 12 ಜನ ಪಾತ್ರಿಗಳನ್ನು ಇಲ್ಲಿ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೀರಿ. ನಮ್ಮ ಪಾಂಡುರಂಗರವರನ್ನು ಸನ್ಮಾನ ಮಾಡಿದ್ದೀರಿ. ಹೆಚ್ಚಿನ ನಿಮಿಷ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ಈ ಸಂಘಕ್ಕೆ, ಅವರನ್ನು ಕೂಡ ಸನ್ಮಾನಿಸುವಂಥ ಕಾರ್ಯಕ್ರಮ ಮಾಡಿದ್ದೀರಿ. 12 ಜನ ಪಾತ್ರಿಗಳು ಹೆಚ್ಚಿನ ನಿಮಿಷ ನಿರಂತರವಾಗಿ ನಾವು ನಂಬಿಕೊಂಡಂಥ ಜಾನಪದ ವೀರಪುತ್ರರುಗಳ, ಕೋಟಿ ಚೆನ್ನೈರುಗಳ ಸೇವೆಯನ್ನು ಮಾಡಿ ತನ್ನ ಜೀವನದಲ್ಲಿ ಗರಡಿ ಅರ್ಚಕರು, ಪಾತ್ರಿಗಳು ಅಂದರೆ ಗರಡಿ ಅರ್ಚಕರು, ಇವತ್ತು ಅವರ ಸೇವೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿ ಅವರನ್ನು ಇವತ್ತು ಗುರುತಿಸಿ ಒಂದು ಸನ್ಮಾನಿಸುವಂಥ ಕೆಲಸ ಕಾರ್ಯ ಮಾಡಿದ್ದೀರಿ. ಹೆಚ್ಚಿನ ನಿಮಿಷ ಇವತ್ತು ಗರಡಿಯ ಶ್ರೀಯುತ ನಾರಾಯಣ ಗುರುಗಳ ಅಧ್ಯಯನ ಪೀಠ ಆಗಿದೆ. ಬೈದಶ್ರೀ ಕೋಟಿ ಚೆನ್ನೈಯರ 250 ಗರಡಿ ಇದೆ. ಆ 250 ಗರಡಿಗೆ ಹೊಂದಿಕೊಂಡು ಒಂದು ಅಧ್ಯಯನ ಕೇಂದ್ರ ಕೂಡ ಆಗಿದೆ ನಮ್ಮ ಬೈದಶ್ರೀ ಅನ್ನುವಂಥದ್ದು. ಮುಂದಿನ ದಿವಸ ಒಂದು ಸಲ ಎಲ್ಲ ಅದಕ್ಕೋಸ್ಕರ ಬಾಬು ಅಮೀನ್ರವರು, ಬಣ್ಣಂಜೆ ಬಾಬು ಅಮೀನ್ರವರು, ಶಿವರಾಮಣ್ಣ ಅಥವಾ ಅನೇಕ ಮಂದಿ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಇವತ್ತು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣವರನ್ನು ಮುಖ್ಯಮಂತ್ರಿಯಾಗಿ ಬರಮಾಡಿಸಿ ಇವತ್ತು ಸಮಾವೇಶ ಮಾಡುವಂಥ ಕಾರ್ಯಕ್ರಮ ಕೂಡ ಆಗಿತ್ತು. ಇವತ್ತು ನಿನ್ನೆ ನಾವು ಒಟ್ಟು ಸೇರಿತ್ತು. ಹೆಚ್ಚಿನ ಅಂಶ ಒಂದು ಕೋಟಿ ಚೆನ್ನೈಯರ ವಿಗ್ರಹವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದೇವೆ.
ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ಬರಮಾಡಿಸಿ ಮುಂದಿನ ದಿವಸ ಗರಡಿಯ ಅಭಿವೃದ್ಧಿಗೋಸ್ಕರ ಇನ್ನಷ್ಟು ಒಂದು ರೀತಿಯ ಸಮಗ್ರ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸುವುದಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಇಂತಹ ಸಮಯದಲ್ಲಿ ಇವತ್ತು ಇಲ್ಲಿ ಸೇವೆ ಸಲ್ಲಿಕೆ ಮಾಡಿದಂಥ ಗರಡಿಯಲ್ಲಿ ಸೇವೆ ಸಲ್ಲಿಕೆ ಮಾಡಿದಂಥ ಎಲ್ಲ ಅರ್ಚಕರುಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ರಜತ ಮಹೋತ್ಸವ ಆಯಿತು ಅಂತೇಳಿ ಬರೇ 25 ವರ್ಷ ಅನ್ನುವಂಥ ರೀತಿಯಲ್ಲೇ ಅಲ್ಲ, ಇನ್ನು ಮುಂದಕ್ಕೆ ಸ್ವರ್ಣ ಮಹೋತ್ಸವ ಬರುವಂಥ ಸಮಯದಲ್ಲಿ ಈ ಸಂಘ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನುವಂಥ ರೀತಿಯ ದೂರದೃಷ್ಟಿತ್ವವನ್ನು ಇಟ್ಕೊಂಡು ಆ ದೃಷ್ಟಿಯಲ್ಲಿ ಕೆಲಸ ಕಾರ್ಯ ಮಾಡಬೇಕಂತ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಅಂತ ಈ ಸಮಯದಲ್ಲಿ ಹೇಳಿಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ರಜತ ಮಹೋತ್ಸವದ ಶುಭಾಶಯವನ್ನು ಸಲ್ಲಿಕೆ ಮಾಡುತ್ತಾ, ನಾನು ಕೂಡ ಭಾಳಷ್ಟು ಕಾರ್ಯಕ್ರಮಗಳ ಒತ್ತಡದಲ್ಲಿದ್ದೀನಿ. ನಮ್ಮ ಪ್ರಮೋದ್ ಮಧ್ವರಾಜ್ರವರು ಇದಕ್ಕೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಈ ಭಾಗದ ಎಲ್ಲ ರಸ್ತೆಗಳು ಕೂಡ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೂಡ ಚಾಲನೆ ಕೊಟ್ಟಿದ್ದಾರೆ. ಇವಾಗ ಕೂಡ ನಮ್ಮ ಪ್ರಸಾದ್ರವರು ಕಾಂಚನ್ರವರು ಕೂಡ ಇದಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ನೀವು ಭಾಳ ಪುಣ್ಯವಂತರು, ಯಾಕಂತ ಹೇಳಿದ್ರೆ 2 ಕ್ಷೇತ್ರ ಒಟ್ಟು ಸೇರಿಸುವಂಥ ಅವಕಾಶ ಇದೆ. ಕುಂದಾಪುರ ಮತ್ತು ಈ ಒಂದು ಕ್ಷೇತ್ರ, ಇವತ್ತು ಉಡುಪಿ ಕ್ಷೇತ್ರವನ್ನು ಒಟ್ಟು ಸೇರಿಸುವಂಥ ಒಂದು ಜಾಗದಲ್ಲಿ ತಾವಿದ್ದೀರಿ. ಮುಂದಿನ ದಿವಸ ಇನ್ನಷ್ಟು ಕೊಕ್ಕರ್ನೆ ಬಿಲ್ಲವ ಸಂಘ ಅಂತ ಹೇಳಿದರೆ ಇಡೀ ಬಿಲ್ಲವ ಸಮುದಾಯದ ಸಂಘಟನೆಯಲ್ಲಿ ಪ್ರಥಮ ಸ್ಥಾನ ಅನ್ನುವಂಥದ್ದ ಕೀರ್ತಿ ಬರುವಂಥ ಕೆಲಸ ಕಾರ್ಯಗಳಾಗಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಅನುಗ್ರಹಿಸಲಿ, ಕೋಟಿ ಚೆನ್ನೈಯರು ಅನುಗ್ರಹಿಸಲಿ ಪ್ರಾರ್ಥಿಸಿಕೊಂಡು ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗೌರವಾನ್ವಿತ ವಿನಯ್ ಕುಮಾರ್ ಸೊರಕೆ ಅವರಿಗೆ ವಂದನೆ ಸಲ್ಲಿಸಿ ಅವರಿಗೆ ನಮ್ಮ ಅಧ್ಯಕ್ಷರು ನೆನಪಿನ ಗುಚ್ಛವನ್ನು ನೀಡಿ ಅವ್ರನ್ನ ಬೀಳ್ಕೊಡ್ಬೇಕು. ಓಕೆ ಸರ್. ಇದೀಗ ನಮ್ಮ ಮೊದಲಿಗೆ ಸನ್ಮಾನದೆಡೆಗೆ ಸಾಕ್ತಾ ಇದ್ದೇವೆ. ಗೌರವಾನ್ವಿತ ಅಶೋಕ್ ಕುಮಾರ್ ಶೆಟ್ಟಿ ಅವರು, ಮೈರಮಾಡಿ ಅಧ್ಯಕ್ಷರು, ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ, ಹಾಗೇನೆ ಅವರ ಧರ್ಮಪತ್ನಿ ವಿಶಾಲಾಕ್ಷಿ ಅವರನ್ನು ಕೂಡ ವಿಶಾಲರವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇವೆ. ಸರಿ, ಗೌರವಾನ್ವಿತ ಅಶೋಕ್ ಕುಮಾರ್ ಶೆಟ್ಟರನ್ನ, ಅವರ ಧರ್ಮಪತ್ನಿಯವರನ್ನ ವೇದಿಕೆಗೆ ವಿನಂತಿ ಮಾಡ್ತೇನೆ. ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಅಂತಿದ್ರಲ್ಲ, ಗಂಡಿನ ಜೊತೆಗೆ ಹೇಳುವುದು ನಾವು. ಪ್ರತಿ ಯಶಸ್ವಿ ಗಂಡಿನ ಜೊತೆಗೆ ಒಬ್ಬಳು ಹೆಣ್ಣಿರಬೇಕು ಹೇಳುವ ಮಾತಿದೆ. ವಿಶಾಲರವರು ಅಶೋಕರವರ ಎಲ್ಲ ಕಾರ್ಯಗಳಲ್ಲಿ ಸಾಥ್ ನೀಡಿದ್ದಾರೆ. ಅವರ ಎಲ್ಲ ಕಾಯಕಗಳಿಗೆ ಸಾಥ್ ನೀಡ್ತಾ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಕಾರಣೀಭೂತರಾದವರು ಅನ್ನುವ ಕಾರಣಕ್ಕೆ ಅವರಿರುವರನ್ನ ಒಟ್ಟಾಗಿ ಗೌರವಿಸ್ತಾ ಇದ್ದೇವೆ. ಹೌದು, ಸನ್ಮಾನಕ್ಕೆ ಬಲದಲ್ಲಿ ಕೂರಿಸ್ತೇವೆ. ಯಾಕೆ ಕೇಳಿದರೆ, ಪ್ರಾಯಶಃ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಗಳಿಗೆ ವಿಶೇಷ ಸ್ಥಾನ ಅಂತ. ಅಲ್ಲಿ ವಾಮಭಾಗವನ್ನು ಅಲಂಕರಿಸುವುದು ಪೂಜಾ ಕಾಲಗಳಲ್ಲಿ, ಜೊತೆಗೆ ತಾಳಿ ಕಟ್ಟುವ ತನಕ ಬಲಭಾಗ, ತಾಳಿ ಕಟ್ಟಿದ ನಂತರ ಎಡಭಾಗ ಎನ್ನುವ ಸಂಪ್ರದಾಯ ಇದೆ. ಹಾಗೆಯೇ ಹಿರಿಯರಾದ ಸಂಜಯ್ ಮಾಸ್ಟರು ಬಹಳ ವ್ಯವಸ್ಥೆ ಮಾಡಿದ್ದಾರೆ. ಗೌರವಾನ್ವಿತ ಅಶೋಕ್ ಕುಮಾರ್ ಶೆಟ್ಟರು ನಮ್ಮ ಸಂಘದ ಬಗ್ಗೆ ಬಹಳ ವಿಶೇಷವಾದ ಗೌರವವನ್ನು ಹೊಂದಿದವರು. ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಸಾರಥ್ಯವನ್ನು ಹೆಗಲಿಗೇರಿಸಿಕೊಂಡು ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ವಿವಿಧ ಮಜಲುಗಳಲ್ಲಿ ಸೇವೆಯ ಸಲ್ಲಿಸುವ ಹೊತ್ತಿಗೆ ನಮ್ಮ ನಾರಾಯಣ ಗುರು ಬಿಲ್ಲವರ ಸೇವಾ ಸಹಕಾರಿ ಸಂಘ ಕೊಕ್ಕರ್ಣೆ ನಮಗೂ ಕೂಡ ವಿಶೇಷವಾದಂತಹ ದಾನಿಗಳಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದವರು. ಅವರ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳನ್ನು ನಾರಾಯಣ ಗುರುಗಳು, ಕೋಟಿ ಚೆನ್ನಯ್ಯ, ತಾಯಿ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕರುಣಿಸಲಿ ಎನ್ನುವ ಸಂಪ್ರಾರ್ಥನೆಯ ಮೇಲೆ ಅಶೋಕ್ ಕುಮಾರ್ ಶೆಟ್ಟರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದೇವೆ. ಈ ನೆನಪು ನಮ್ಮ ನೆನಪಿನ ಬುತ್ತಿಯಲ್ಲಿರಲಿ ಅನ್ನುವ ಕಾರಣಕ್ಕೆ ಗುಂಪು ಫೋಟೋದಲ್ಲಿ ಸಾಕ್ಷಿಯಾಗ್ತಾ ಇದ್ದಾವೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಜಗದೇಶಕ್ಕೆ ಪ್ರಸಾರವಾಗಬೇಕು ಅನ್ನುವ ಕಾರಣಕ್ಕೆ ಪತ್ರಕರ್ತ ಮಿತ್ರ ನಮ್ಮ ಜೊತೆ ಇದ್ದಾವೆ. ಮುಂದಿನ ಸನ್ಮಾನಕ್ಕೆ ಜನರು ಮೊದಲಿಗೆ ಮಾತೃದೇವೋಭವ ಹೇಳ್ತೇವೆ. ಹಾಗಾಗಿ ಮೊದಲಿಗೆ ನಮ್ಮ ಸಾಧಕ ಬಿಲ್ಲವ ಸಂಘದ ಹೆಣ್ಣು ಮಕ್ಕಳನ್ನು ಗುರುತಿಸ್ತೇವೆ. ಡಾಕ್ಟರ್ ಪ್ರೀತಿ ಸುಬ್ರಹ್ಮಣ್ಯ ಮಂದಾರ್ತಿ, ಜೀವನ್ ಜ್ಯೋತಿ ಆಸ್ಪತ್ರೆ ಮೇಡಮ್ ತಮ್ಮನ್ನ ವಿನಂತಿ ಮಾಡ್ತೇನೆ. ಹಾಗೇನೆ ಉನ್ನತ ಶಿಕ್ಷಣ ಡಾಕ್ಟರ್ ಸುಷ್ಮಾ ಪ್ರಭಾತ್, ಅಸೋಸಿಯೇಟ್ ಪ್ರೊಫೆಸರ್ KMC ಮಣಿಪಾಲ, ಸುಷ್ಮಾ ಮೇಡಮ್ ಬನ್ನಿ, ವೇದಿಕೆಗೆ ಬನ್ನಿ. ಆರೋಗ್ಯ ಕ್ಷೇತ್ರದಲ್ಲಿ ಶ್ರೀಮತಿ ಪ್ರಭಾ ರವಿಕುಮಾರ್, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮುನಿಯಾಲು. ಕೃಷಿ ಕ್ಷೇತ್ರದಲ್ಲಿ ಇದರಲ್ಲೂ ಸಾಧನೆ ಮಾಡಿದ್ದಾರೆ ಉಷಾ ಭಾಸ್ಕರ್ ಪೂಜಾರಿ. ಈ 4 ಮಾತೆಯರನ್ನ ವೇದಿಕೆಗೆ ವಿನಂತಿ ಮಾಡ್ತೇನೆ. ಆ 4 ಮಾತೆಯರನ್ನ ಗುರುತಿಸಿ ಆಮೇಲೆ ಹಿರಿಯರನ್ನ ಗುರುತಿಸ್ತೇವೆ. ನಮ್ಮ ಭವ್ಯವಾದ ಪರಂಪರೆ ಅದು. ಹೆಣ್ಣು ಮಕ್ಕಳನ್ನ ಮೊದಲು ಗುರುತಿಸುವ ಭಾರತೀಯ ಪರಂಪರೆಗೆ ಅನುಗುಣವಾಗಿ 4 ಸಾಧಕಿಯರನ್ನ ವಿನಂತಿ ಮಾಡಿದ್ದೇನೆ. ಅವರ ಸನ್ಮಾನ ಪತ್ರವನ್ನು ವಾಚಿಸುವ ಪ್ರಜ್ವತರನ್ನ ವಿನಂತಿಸ್ತೇನೆ.
ಪ್ರಭಾಶ್ರೀ ಡಾಕ್ಟರ್ ಪ್ರೀತಿ ಸುಬ್ರಹ್ಮಣ್ಯ, ಶ್ರೀಮತಿ ಪ್ರಭಾಶ್ರೀ ರವಿಕುಮಾರ್, ಡಾಕ್ಟರ್ ಸುಷ್ಮಾ ಪ್ರಭಾತ್ ಹಾಗೆ ಶ್ರೀಮತಿ ಉಷಾ ಭಾಸ್ಕರ್ ಪೂಜಾರಿ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ. ಸಂಘದ ರಜತ ಮಹೋತ್ಸವದ ಸಂಭ್ರಮದ ಶುಭ ಸಮಾರಂಭದಲ್ಲಿ ಡಾಕ್ಟರ್ ಪ್ರೀತಿ ಸುಬ್ರಹ್ಮಣ್ಯ BAMS ಮುಂದಾರ್ತಿ. ಮಾನ್ಯರೇ, ನಮ್ಮ ಸಂಘದ ವ್ಯಾಪ್ತಿಯ ಏಕೈಕ ವೈದ್ಯರಾಗಿರುವ ತಾವು BAMS ವೈದ್ಯ ಪದವಿ ಪಡೆದು ನಮ್ಮ ಸಮುದಾಯಕ್ಕೆ ಹೆಮ್ಮೆ ತಂದಿರುತ್ತೀರಿ. ಮಂದಾರ್ತಿ ಪರಿಸರದಲ್ಲಿ ಖಾಸಗಿ ಕ್ಲಿನಿಕ್ ಹೊಂದಿರುವ ತಾವು ಬ್ರಹ್ಮಾವರದ ಜೀವನ ಜ್ಯೋತಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ವಿ ವೈದ್ಯರಾಗುವಂತೆ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಡಾಕ್ಟರ್ ಸುಷ್ಮಾ ಪ್ರಭಾತ್, MSc ಮೆಡಿಕಲ್ ಅನಾಟಮಿ, PhD ಫೆಮರ್ ಮಾಹೆ, ACME. ಮಾನ್ಯರೇ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಎಂಬ ಮಾತಿನಂತೆ ಶಿಕ್ಷಣದ ಮೂಲಕ ತಮ್ಮ ಜೀವನವನ್ನು ಕಟ್ಟಿಕೊಂಡು ಉನ್ನತ ಶಿಕ್ಷಣದ ನಂತರ ಪ್ರತಿಷ್ಠಿತ ಮಣಿಪಾಲದ ಮಾಹೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೇರಿ ನಿರಂತರ ಪರಿಶ್ರಮದಿಂದ ಡಾಕ್ಟರೇಟ್ ಪದವಿ ಪಡೆದು ಅಸೋಸಿಯೇಟ್ ಪ್ರೊಫೆಸರ್ ಪದವಿಗೆ ಏರಿರುತ್ತೀರಿ. ಮಧುಮೇಹ ಕಾಯಿಲೆಯಲ್ಲಿ ಪಾದದ ಆರೋಗ್ಯದ ಬಗ್ಗೆ ತಾವು ಮಂಡಿಸಿರುವ ಪ್ರಬಂಧಗಳು ಜನಪ್ರಿಯತೆ ಗಳಿಸಿವೆ. ಪ್ರಸ್ತುತ ವಿವಿಧ ಸಂಸ್ಥೆಗಳಿಗೆ ತೆರಳಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹೃದಯಾಘಾತದ ಕಾರಣಗಳು ಹಾಗೂ ಅದರ ಮುನ್ನೆಚ್ಚರಿಕೆ ಬಗ್ಗೆ ಜನಜಾಗೃತಿ ಅಭಿಯಾನವನ್ನು ನಡೆಸಿರುತ್ತೀರಿ. ಇನ್ನಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳು ತಮ್ಮಿಂದಾಗಲಿ ಎಂಬ ಆಶಯದೊಂದಿಗೆ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಶ್ರೀಮತಿ ಉಷಾ ಭಾಸ್ಕರ್ ಪೂಜಾರಿ, ಜಿಲ್ಲಾ ಮಟ್ಟದ ಶ್ರೇಷ್ಠ ಪ್ರಗತಿಪರ ರೈತ ಮಹಿಳೆ ಅಲಯ ನಡೂರು. ಮಾನ್ಯರೇ, ಕೃಷಿ ಕ್ಷೇತ್ರಕ್ಕೆ ತಾವು ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಪರಿಗಣಿಸಿ ಮಾನ್ಯ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ತಮ್ಮನ್ನು ಜಿಲ್ಲಾ ಮಟ್ಟದ ಶ್ರೇಷ್ಠ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ನಿಜಕ್ಕೂ ಸ್ತುತ್ಯ. ಕೃಷಿ ಕ್ಷೇತ್ರದಲ್ಲಿ ತಾವು ಇನ್ನಷ್ಟು ಯಶಸ್ಸನ್ನು ಕಾಣುವಂತಾಗಲಿ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಶ್ರೀಮತಿ ಪ್ರಭಾಶ್ರೀ ರವಿಕುಮಾರ್, ಸಮುದಾಯ ಆರೋಗ್ಯ ಅಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ ಮುನಿಯಾಲು. ಮಾನ್ಯರೇ, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಸಮುದಾಯದಲ್ಲಿ ಆರೋಗ್ಯ ಕಾಳಜಿ ಮೂಡಿಸುವಲ್ಲಿ ವಿಶೇಷ ಮುತುವರ್ಜಿ ವಹಿಸಿರುತ್ತೀರಿ. ಅಲ್ಲದೆ ವಿವಿಧ ಸಾಮಾಜಿಕ ಸಂಸ್ಥೆಗಳಲ್ಲೂ ಸಕ್ರಿಯರಾಗಿರುತ್ತೀರಿ. ತಮ್ಮ ವೃತ್ತಿ ತತ್ಪರತೆ ಹಾಗೂ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಪೂಜ್ಯ ಗುರುವರಿಯರು ಸದಾ ತಮ್ಮನ್ನು ಹರಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಸನ್ಮಾನ ಪತ್ರವನ್ನು ಸುಂದರವಾಗಿ ಬಾತಿಸಿರುವಂತಹ ಪ್ರಜ್ವತ್ರವರಿಗೆ ವಂದನೆ ಸಲ್ಲಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ನಾಲ್ವರನ್ನು ಗೌರವಿಸಿ ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ಸಮಾಜದ ಬಂಧುಗಳನ್ನು ಗೌರವಿಸ್ತಾ ಇದ್ದೇವೆ. ಧಾರ್ಮಿಕ ಕ್ಷೇತ್ರದ ಸಾಧಕ ಗೌರವಾನ್ವಿತ ಸಂಜು ಮಾಸ್ಟ್ರು, ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರ ಪಾಲಿನ ಮಾರ್ಗದರ್ಶಕರು, ಕೃಷಿ ಕ್ಷೇತ್ರದ ಎ ಭಾಸ್ಕರ್ ಪೂಜಾರಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತರ ಅಲೆಯ ಭಾಸ್ಕರ್ ಪೂಜಾರನ್ನು ವಿನಂತಿ ಮಾಡಿದ್ದೇವೆ, ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ರಾಜೇಶ್ ಪೂಜಾರಿ ಹಂದಿಕಲ್ಲು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ಯುವ ಕೃಷಿಕರು ರಾಜೇಶ್ ಪೂಜಾರರು ಬನ್ನಿ, ವೇದಿಕೆಗೆ ಬನ್ನಿ. ಹಾಗೆಯೇ ಶಿಕ್ಷಣ ಕ್ಷೇತ್ರದ ಸಾಧಕ ಸುರೇಶ್ ಚಂದ್ರ ಬಾಬು. ನಮಗೆ ಖುಷಿ ಕೊಡೋದು, ಪ್ರತಿ ವರ್ಷ ನಾವು ಯಾವುದೇ ಕಾರ್ಯಕ್ರಮ ಆದಾಗ ಜಿಲ್ಲಾ ಮಟ್ಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಥಸಂಚಲನದಲ್ಲಿ ಸುರೇಶ್ ಚಂದ್ರ ಬಾಬುರದ್ದೇ ಪ್ರಥಮ ಪ್ರಶಸ್ತಿಯನ್ನು ಗಳಿಸೋದು. ಒಂದು ಶಾಲೆ ಹೇಗಿರಬೇಕು ಕೇಳಿದರೆ HM ಮತ್ತು PT ಮಾಸ್ಟರ್ ಇರಬೇಕು ಅಂತ. ನಮಗೆ ಸುರೇಶನಂತ PT ಮಾಸ್ಟರನ್ನು ಕಂಡಾಗ ಅದು ನೆನಪಾಗೋದು. ಅವ್ರು ಯಾವಾಗಲೂ ಕೆಲವು ಸಲ ಸಾಧಕರು, ಕೆಲವು ಸಲ ಬಾಧಕರಾಗ್ತಾರೆ. ಆದರೆ ಎಂದೂ ಬಾಧಕರಾಗದ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಅಂದರೆ ಸುರೇಶ್ ಬಾಬು. ಜೋರಾದ ಚಪ್ಪಾಳೆ ಅಭಿನಂದನೆ ಸಲ್ಲಿಸಬೇಕು. ದೈಹಿಕ ಶಿಕ್ಷಕನಾಗಿ, ಪ್ರಭಾರ ಮುಖ್ಯ ಶಿಕ್ಷಕರಾಗಿ PM ಶ್ರೀ ಶಾಲೆಯನ್ನು ತಾನು ಮಾಡಿರುವಂಥ ಸಾಧನೆ ನಮಗೆ ನೆನಪಾಗುತ್ತೆ. ಭಾಸ್ಕರ್ ಪೂಜಾರಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಒಬ್ಬ ಶಿಕ್ಷಕನಾಗಿ ಅವರು ಮಾಡಿರುವ ಸಾಧನೆ ನಮ್ಮ ಕಣ್ಣ ಮುಂದಿದೆ. ಗೌರವಾನ್ವಿತ ಭಾಸ್ಕರ್ ಪೂಜಾರಿ ಅವರು ನಡೂರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇವೆ. ಇನ್ನೋರ್ವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಬಹಳ ದೊಡ್ಡ ಹುದ್ದೆ ಇದು. A ಇಂದ ಹಿಡಿದು D ಇಂದ ಹಿಡಿದು A ದರ್ಜೆಯವರ ಎಲ್ಲ ನೌಕರರಿಗೆ ನಮ್ಮ ಅದರೊಳಗಡೆ ಬರ್ತಾರೆ. ಅದರ ಅಧ್ಯಕ್ಷರು ನಮ್ಮ ರವಿ ಪೂಜಾರರು. ಒಬ್ಬ ಎಂಥ ಶಿಕ್ಷಕ ಕೇಳಿದರೆ
ಕಮಿಟೆಡ್ ಟೀಚರ್ ಅನ್ನೋದಕ್ಕೆ ಮತ್ತೆ ಮಾತಿಲ್ಲ. ತನ್ನ 2 ಮಕ್ಕಳನ್ನು ಕೂಡ ತನ್ನದೇ ಶಾಲೆಯಲ್ಲಿ ಕಲಿಸುವಂಥ ಒಬ್ಬ ಆದರ್ಶ ಶಿಕ್ಷಕ. ಬಹಳ ವಿಶೇಷವಾಗಿ ನಿಗರ್ವಿ ಸಮನ್ವಯತೆಯ ಹರಿಕಾರನಿಸಿರುವಂಥ ರವಿ ಪೂಜಾರವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡಿದ್ದೇನೆ. ಗೌರವಾನ್ವಿತ ಸಂಜೀವ್ ಮಾಸ್ಟ್ರು, ತಮಗೆಲ್ಲ ಗೊತ್ತಿದ್ದ ಹಾಗೆ ಒಬ್ಬ ಶಿಕ್ಷಕನಾಗಿ ಸೇವೆಯುದ್ದಕ್ಕೂ ವಿದ್ಯಾರ್ಥಿಗಳ ಪ್ರೀತಿಗೆ ಭಾಜನರಾದವರು, ಉತ್ತಮ ದೈವಭಕ್ತರಾಗಿ ಎಳವಿಯಲ್ಲೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸುಮಾರು ಸುದೀರ್ಘ ಕಾಲ ಮಹಾಲಿಂಗೇಶ್ವರ ದೇವಸ್ಥಾನದ ಉತ್ಸವ ಸಮಿತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದರ್ಶಿಯಾಗಿ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದೀರಿ. ಕೊಕ್ಕಾಣೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶರನ್ನವರಾತ್ರಿ ಉತ್ಸವವನ್ನು ಹುಟ್ಟುಹಾಕಿ 29 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀರಿ. ಕೊಕ್ಕರ್ಣೆ ಜಟಿಂಗೇಶ್ವರ ದೇವಸ್ಥಾನ, ವನದುರ್ಗ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತೀರಿ. ಕೊಕ್ಕರ್ಣೆ ನಾರಾಯಣಗುರು ಗುರುಮಂದಿರದ ಗೌರವಾರ್ಚಕರಾಗಿ ಸೇವೆ ಸಲ್ಲಿಸಿದ್ದೀರಿ. ಧಾರ್ಮಿಕ ಕ್ಷೇತ್ರಕ್ಕೆ ಸಾವು ಸಲ್ಲಿಸಿದ ಗಣನೀಯ ಸೇವೆಯನ್ನು ಕಂಡು ತಮ್ಮನ್ನು ಈ ಸಂದರ್ಭಗಳಲ್ಲಿ ಗೌರವಿಸುತ್ತಿದ್ದೇವೆ. ತಮ್ಮ ನೆನಪು ಸದಾ ನಮ್ಮ ಕಾಲದಿದೆ. ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಯಾಚಾರಗಳಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಮುಂದಿನ ಸನ್ಮಾನಕ್ಕೆ ಭಾಜನರು ಗೌರವಾನ್ವಿತ ಭಾಸ್ಕರ ಪೂಜಾರರು, ಓರ್ವ ಅತ್ಯುತ್ತಮ ಕೃಷಿಕನಾಗಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಡಳಿತ ತಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದು ಸುತ್ಯಾರ್ಹ. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆ ನಡೆಸುವಂತಾಗಲಿ, ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಅಂತ ಪ್ರಾರ್ಥನೆ ಮಾಡಿ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಮುಂದಿನ ಸನ್ಮಾನಕ್ಕೆ ಭಾಜನರು ಗೌರವಾನ್ವಿತ ರಾಜೇಶ ಪೂಜಾರರು, ಯುವಕರಾಗಿ ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮಾನ್ಯ ರಾಜ್ಯ ಸರ್ಕಾರ ತಮ್ಮನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ನಿಜಕ್ಕೂ ಸುತ್ಯಾರ್ಹ. ತಮ್ಮ ಸಾಧನೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಅದು ಸಮಾಜಕ್ಕೆ ಸಂದ ಗೌರವವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಾಗಲಿ ಅಂತ ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಮುಂದೆ ಗೌರವಾನ್ವಿತ ಸುರೇಶ್ ಚಂದ್ರ ಬಾಬುರವರು PMC ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ, ಓರ್ವ ದೈಹಿಕ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಮುಂಚೂಣಿಯಲ್ಲಿದ್ದು ಜಿಲ್ಲಾ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿ ಮಕ್ಕಳಿಗೆ ಒಲಿದು ಬರುವರೆ ಕಾರಣೀಭೂತರಾಗಿದ್ದೀರಿ. ತಮ್ಮ ವಿಶೇಷ ಸೇವೆಯನ್ನು ಗಮನಿಸಿ ಪೂಜ್ಯ ಗುರುವರಿಯರು ಸದಾ ತಮ್ಮನ್ನು ಹರಸಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಿದ್ದೇವೆ. ಮುಂದಿನ ಗೌರವಕ್ಕೆ ಭಾಜನರು ರವಿ ಎಸ್ ಪೂಜಾರಿ, ಪ್ರಭಾರ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಡ್ಕನೋಜಿ, ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರು, ಮಾನ್ಯರೇ ಬಹುಮುಖ ಪ್ರತಿಭೆಯ ಶಿಕ್ಷಕರಾಗಿದ್ದ ತಾವು ಗ್ರಾಮೀಣ ಪ್ರದೇಶದ ಶಾಲೆಯ ಎಲ್ಲ ಸೌಕರ್ಯಗಳನ್ನು ಅಳವಡಿಸಿಕೊಂಡು ಶಾಲೆಯ ಪ್ರಗತಿಯ ರೂವಾರಿಯಾಗಿದ್ದೀರಿ. ಶಿಕ್ಷಣ ಜೊತೆಗೆ ರಂಗಭೂಮಿಯ ಕಲಾವಿದರಾಗಿ ರಾಷ್ಟ್ರ ಮಟ್ಟದಲ್ಲಿ 2 ಬಾರಿ ಪ್ರಶಸ್ತಿಯನ್ನು ತಾನು ಜೊತೆಗೆ ಮಕ್ಕಳಿಗೆ ತಂದುಕೊಟ್ಟವರು. ಹಲವು ಸಂಘ ಸಂಸ್ಥೆಗಳಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬ್ರಹ್ಮಾವರ ತಾಲೂಕಿನ ಅಧ್ಯಕ್ಷರಾಗಿ ಈ ಸಂಘದ ಗೌರವವನ್ನು ಎಚ್ಚರಿಕೆಯಿಸಿರುವ ತಮ್ಮನ್ನು ರಜತ ಮಹೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ಇನ್ನೋರ್ವರು ಗೌರವಾನ್ವಿತ ಭಾಸ್ಕರ ಪೂಜಾರಿ ಖಂಡಿಕೆ, KPSನ ಕೊಕ್ಕರ್ಣೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ, ಅಧ್ಯಾಪಕರಾಗಿ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿ ವಿದ್ಯಾರ್ಥಿಗಳ ಮನಮನ ಅರಿತು ಕೆಲಸ ಮಾಡುತ್ತಿರುವಂತಹ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಗೆ ಭಾವಜನರಾಗಿರುವಂತಹ ಗೌರವಾನ್ವಿತರು, ಮಾನ್ಯ ಗುರುವರಿಯರ ಸದಾಶೀರ್ವಾದ ನಿಮ್ಮ ಮೇಲೆ ಇರಲಿ. ಸಂಘದ ರಜತೋತ್ಸವ ಸಂದರ್ಭದಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಯಾದರಗಳಿಂದ ಗೌರವಿಸ್ತಾ ಇದ್ದೇವೆ. ಮುಂದಿನ ಗೌರವಕ್ಕೆ ಆಹಾರೋದ್ಯಮ ಕ್ಷೇತ್ರ. ನಾವೆಲ್ಲ ಹೋದರೆ ನಮಗೆ ನಮ್ಮ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಇಲ್ಲದ ಆರೋಗ್ಯವನ್ನು ನೀಡುವ ಆಹಾರವನ್ನು ನೀಡುವರು ಉಮೇಶ್ ಪೂಜಾರಿ ಕಲ್ಗೋಳಿ, ಉದ್ಯಮಿಗಳು ಹುಬ್ಬಳ್ಳಿ. ಉಮೇಶ್ ಸರನ್ನು ವಿನಂತಿ ಮಾಡ್ತೇವೆ. ಕೃಷ್ಣ ಪೂಜಾರಿ, ಓಕೆ. ಆ ಮಧ್ಯದಲ್ಲಿ ಗೌರವಾನ್ವಿತ ಪ್ರಮೋದ್ ಮಧ್ವರಾಜರು ಅನೇಕ ಕಾರ್ಯಕ್ರಮಗಳ ಮೇಲೆ ತೆರಳಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ನುಡಿಪೀಠದೆಡೆಗೆ ವಿನಂತಿ ಮಾಡ್ತೇವೆ. ಬ್ರಹ್ಮಶ್ರೀ ನಾರಾಯಣ್ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ ಇದರ ರಜತ ಮಹೋತ್ಸವ ಸಂಭ್ರಮ ನಡೆಯುವಂಥ ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ಪದಾಧಿಕಾರಿಗಳೇ, ಬಿಲ್ಲವ ಸಂಘದ ಎಲ್ಲ ಮಾಜಿ ಪದಾಧಿಕಾರಿಗಳೇ, ಹಾಲಿ ಪದಾಧಿಕಾರಿಗಳೇ ಮತ್ತು ಬಿಲ್ಲವ ಹಾಗೂ ಇತರ ಸಮಾಜದ
ಎಲ್ಲ ಬಂಧು ಮಿತ್ರರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಹಿರಿಯರೇ, ಯುವಕ ಮಿತ್ರರೇ, ಒಂದು ಸಂಸ್ಥೆ ತನ್ನ 25ನೇ ವರ್ಷದ ಸೇವೆಯನ್ನು ಮಾಡ್ತಾ ಇದೆ ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಯಾವುದೇ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಬಹಳ ಸುಲಭ, ಅದನ್ನು ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ. ಅದು ನಡೆಸ್ಕೊಂಡು ಹೋಗೋರಿಗೆ ಮಾತ್ರ ಅದರ ಕಷ್ಟ ಗೊತ್ತು. ನಾವು ನೀವೆಲ್ಲ ಯಾವುದರ ಸಭೆ ಇದ್ದರೆ, ಸಮಾರಂಭ ಇದ್ದರೆ ಬಂದು ಹೋಗ್ತೀವಿ. ನಾವು ಮುಖ್ಯವೇ, ವೇದಿಕೆಯಲ್ಲಿರುವವರು ಮುಖ್ಯ, ಸಭಾಂಗಣದಲ್ಲಿರುವವರು ಮುಖ್ಯ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಬರೀ 10 ಜನ ಬಂದರೆ ಹೆಂಗೆ? ಅಥವಾ ಯಾರನ್ನೆಲ್ಲ ನೀವು ಆಹ್ವಾನ ಮಾಡಿದ್ರಿ ಅವರು ಬಾರದೇ ಇದ್ದರೆ ಅದು ಕಷ್ಟನೇ. ಹಾಗೂ ಸಭಾಸದರೂ ಬೇಕು, ಗಣ್ಯರೂ ಬೇಕು. ಆದರೆ ಒಂದು ಸಂಘ ಸಂಸ್ಥೆಯ ರಥವನ್ನು ಎಳಿತಕ್ಕಂಥ ಯಾರು ಪದಾಧಿಕಾರಿಗಳಿದ್ದಾರೆ ಅವರ ಶ್ರಮ ಬಹಳ ದೊಡ್ಡದು. ಅವರನ್ನು ಬೈಯುವವರೂ ಇದ್ದಾರೆ. ಅವರ ಸಮಯವನ್ನು, ಅವರ ಹಣವನ್ನು, ಅವರ ಬೆವರನ್ನು ಎಲ್ಲವನ್ನೂ ದಾರಿ ಎಳಿತಾರೆ, ಮತ್ತೆ ಜನರು ಅವರಿಗೆ ಬೈತಾರೆ. ಇದು ಸಮಾಜದಲ್ಲಿ ನಡೆಯುವಂಥ ಒಂದು ಪ್ರಸಂಗ. ಬೈಯುವವರಿಗೆ ಬೈಯುವ ಹಕ್ಕಿದೆ. ಯಾರೇ ಬೈಯಲಿ, ಯಾರೇ ಟೀಕೆ ಮಾಡಲಿ, ಅದನ್ನು ನಾವು ಒಳಗೆ ಸ್ವೀಕಾರ ಮಾಡದಿದ್ದರೆ ಅದು ಬೈದವರ ಹತ್ರವೇ ಇರ್ತದೆ. ನಾವು ಸ್ವೀಕಾರ ಮಾಡಿದರೆ ಮಾತ್ರ ನಮಗೆ ಶಿಫ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಆ ಬೈದದ್ದನ್ನು ನಾವು ಸ್ವೀಕರಣೆ ಮಾಡದಿದ್ರೆ ಅವ ಯಾರು ಬೈತಾನೆ ಅವನ ಹತ್ರ ಉಳಿತದೆ, ಯಾರು ಟೀಕೆ ಮಾಡ್ತಾರೆ ಅವರ ಹತ್ರವೇ ಉಳಿತದೆ. ಸಮಾಜ ಸೇವೆ ಎಲ್ಲರಿಂದ ಮಾಡಲಿಕ್ಕೆ ಆಗೋದಿಲ್ಲ, ಸಂಘ ಸಂಸ್ಥೆಯ ಸೇವೆ ಎಲ್ಲರಿಂದಲೂ ಮಾಡಲಿಕ್ಕೆ ಆಗೋದಿಲ್ಲ. ನೀವಿಷ್ಟು ಜನ ಇದ್ದೀರಲ್ಲ, ನಿಮಗೆ ಇಲ್ಲಿ ಅಧ್ಯಕ್ಷರಾಗಿಯೋ ಪದಾಧಿಕಾರಿಯಾಗಿಯೋ ಕೆಲಸ ಮಾಡೋಕ್ಕೆ ಆಗತ್ತೆ, ಆದರೆ ನಿಮಗೆ ಸಮಯ ಇಲ್ಲ. ಮನೆ, ಮಕ್ಕಳು, ಜವಾಬ್ದಾರಿ ಇದೆಲ್ಲ ಇರೋದ್ರಿಂದ ಮನೆ, ಮಕ್ಕಳು, ಜವಾಬ್ದಾರಿ ಇದ್ರೂ ಕೂಡ ಅದನ್ನೆಲ್ಲ ಲೆಕ್ಕಿಸದೆ ಇವತ್ತು ಸೇವೆ ಮಾಡ್ತಿದ್ದಾರಲ್ಲ ಪದಾಧಿಕಾರಿಗಳು, ಅದು ದೇವರು ಯಾರನ್ನ ನಿಗದಿ ಮಾಡ್ತಾರೆ ಅವರಿಂದ ಮಾತ್ರ ಸಾಧ್ಯ. ಎಲ್ಲರ ಹತ್ರ ಆಗೋದಿಲ್ಲ. ಬಿಲ್ಲವ ಸಂಘಕ್ಕೆ ಸದಸ್ಯರು 1,500 ಇದ್ದಾರಾ? ಒಟ್ಟು ಸದಸ್ಯರು ಎಷ್ಟಿದ್ದಾರೆ? ಕಮಿಟಿ ಅಲ್ರಿ, ಒಟ್ಟು ಸದಸ್ಯರು 800 ಮನೆ. ಒಂದೊಂದು ಮನೆಯಲ್ಲಿ 2-3 ಜನ ಹಿಡಿದ್ರೂ ಕೂಡ ಒಂದು 2,000 ಸದಸ್ಯರಿದ್ದಾರೆ. 2,000 ಸದಸ್ಯರ ಹತ್ರ ಬಂದು ಸಂಜೀವ್ ಮಾಸ್ಟರ್ ಮಾಡುವ ಕೆಲಸ, ಇನ್ನೊಬ್ರು ಮಾಡುವ ಕೆಲಸ, ಮತ್ತೊಬ್ರು ಮಾಡುವ ಕೆಲಸ ಎಲ್ಲರ ಹತ್ರ ಮಾಡಲಿಕ್ಕಾಗಲ್ಲ. ಯಾರನ್ನ ದೇವರು ನಿಗದಿ ಮಾಡ್ತಾರೆ ಅವರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಬಿಲ್ಲವ ಸಮಾಜದ ಆಸ್ತಿ ಅಲ್ಲ ಅವರು. ನಾವು ಅವರನ್ನು ಬಿಲ್ಲವ ಸಮಾಜದ ಆಸ್ತಿ ಮಾಡಿದರೆ ಅವರನ್ನು ಸ್ವಲ್ಪ ಸಣ್ಣದಾಗಿಯೇ ಮಾಡ್ತೀವಿ ನಾವು. ನಾರಾಯಣ ಗುರುಗಳು ಇಡೀ ಪ್ರಪಂಚದ ಆಸ್ತಿ. ಒಂದೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ ಅಂತಕ್ಕಂಥ ಆ ಕಾಲದಲ್ಲಿ, ಈಗ ಎಲ್ಲ ಅಂಥದ್ದಿಲ್ಲ. ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೋದು, ಎಲ್ಲರೂ ದೇವರಲ್ಲಿ ಹೋಗ್ಬೋದು, ಎಲ್ಲಿಗೂ ಹೋಗ್ಬೋದು. ಆದರೆ ಆ ಕಾಲದಲ್ಲಿ ನಾವು ಹುಟ್ಟುವಾಗ ಸಣ್ಣ ಜಾತಿಯಲ್ಲಿ ಹುಟ್ಟಿದ್ದೀವಿ, ಕೆಳ ಜಾತಿಯಲ್ಲಿ ಹುಟ್ಟಿದ್ದೀವಿ ಅಂತ ನಮ್ಮನ್ನು ದೂರ ಇಡುವಂಥದ್ದು. ನಾವೇನು ಅಪ್ಲಿಕೇಶನ್ ಹಾಕಿ ಬಿಲ್ಲವ ಸಮಾಜದಲ್ಲಿ ಹುಟ್ಟಬೇಕು, ಮೊಗವೀರ ಸಮಾಜದಲ್ಲಿ ಹುಟ್ಟಬೇಕು, ಬಂಟ ಸಮಾಜದಲ್ಲಿ ಹುಟ್ಟಬೇಕು, ಅರ್ಜಿ ಹಾಕಿ ಬಂದಿದ್ವಿ ನಾವು? ದೇವರು ನಮ್ಮನ್ನು ಒಂದೊಂದು ಜಾತಿಯಲ್ಲಿ ಹುಟ್ಟಿಸಿದ್ದಾರೆ. ಆ ಜಾತಿಯಲ್ಲೇ ಹುಟ್ಟಿದ್ದಾನೆ ಅಂತಕ್ಕಂಥ ಒಂದು ಕಾರಣಕ್ಕೆ ಆತನನ್ನು ದೂರ ಇಡುವಂಥ ಒಂದು ಕಾಲಘಟ್ಟ ಇತ್ತಲ್ಲ, ಶೋಷಣೆ ಮಾಡ್ತಕ್ಕಂಥದ್ದು, ಅದರ ವಿರುದ್ಧ
ಬಹಳ ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಡೀ ಪ್ರಪಂಚದ ಕಣ್ಣನ್ನು ತೆರೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಒಂದು 5 ವರ್ಷ MLA ಮಂತ್ರಿ ಆಗುವಂಥ ಒಂದು ಯೋಗ ಭಾಗ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಇಲ್ಲಿಗೂ ಸ್ವಲ್ಪ ದುಡ್ಡನ್ನು ಕೊಟ್ಟಿದ್ದೇನೆ, ಸ್ವಲ್ಪ ಕಡಿಮೆ ಕೊಟ್ಟದ್ದು ಇಲ್ಲಿಗೆ. ಮತ್ತೆ 2ನೇ ಕಂತು ಕೊಡ್ಬೇಕಂದ್ರೆ ನನ್ನ ಮನೆಗೆ ಕಳಿಸ್ಬಿಟ್ರಿ ನೀವು. ಬಿಲ್ಲವ ಸಂಘ ಪರ್ಕಳಕ್ಕೆ ಕೊಟ್ಟಿದ್ದೇನೆ, ಬಿಲ್ಲವ ಸಂಘ ಹಂಬಲ್ಪಾಡಿಗೆ ಕೊಟ್ಟಿದ್ದೇನೆ, ಬಿಲ್ಲವ ಸಂಘ ಮಲ್ಪೆ ಕೊಟ್ಟಿದ್ದೀನಿ, ಬಿಲ್ಲವ ಸಂಘ ಕೆಮ್ಮಣ್ಣಿಗೆ ಕೊಟ್ಟಿದ್ದೀನಿ, ಮತ್ತೆ ಎಲ್ಲೆಲ್ಲ ಕೊಟ್ಟಿದ್ದೀನಿ ಅಂತ ನಾನು ನೆನಪೋಗಿದೆ. ದೇವಾಡಿಗರ ಸಂಘಕ್ಕೆ ಕೊಟ್ಟಿದ್ದೀವಿ, ನಮ್ಮ ಚಪ್ಟೇಗಾರ ಸಂಘಕ್ಕೆ ಕೊಟ್ಟಿದ್ದೀವಿ, ಕುಡುಬಿ ಸಮಾಜಕ್ಕೆ ಕೊಟ್ಟಿದ್ದೀವಿ. ಈಗ ಬರ್ತಾ ಇಲ್ಲ, ಅದೇ ಮುಖ್ಯಮಂತ್ರಿ ಈಗ ಬರ್ತಾ ಇಲ್ಲ. ಅಂದರೆ ದುಡ್ಡನ್ನು ತರುವುದಕ್ಕೂ ಕೂಡ ಚಾಕಚಕ್ಯತೆ ಬೇಕಾಗ್ತದೆ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು, ಯಾಕಂದರೆ ಪ್ರಸಾದ್ ರಾಜಕಾಂಚೆ ನೆಗಾಡ್ತಿದ್ರು, ಅದಕ್ಕೆ ನಾನು ಅವರಿಗೆ ಅವರ ನಗುವನ್ನು ನಿಲ್ಲಿಸಲಿಕ್ಕೆ ಇದನ್ನು ಮಾತಾಡಿ ಹೇಳಿದ, ಇಲ್ಲದ್ರೆ ಅದನ್ನು ಹೇಳ್ತಿರ್ಲಿಲ್ಲ. ಈಗಲೂ ಬರ್ಬೋದಲ್ಲ, ಈಗಲೂ ಕೊಡ್ಬೋದಲ್ವಾ, ಅದೇ ಮುಖ್ಯಮಂತ್ರಿ ಅಲ್ವಾ. ಅದು ಎಲ್ಲರ ಹತ್ರ ತರಿಸ್ಲಿಕ್ಕೆ ದುಡ್ಡು ಆಗೋದಿಲ್ಲ, ಯಾರು ತರಬೇಕೋ ಅವರೇ ತರಬೇಕು ಎಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ಸ್ವಲ್ಪ ರಾಜಕೀಯ ಮಾತಾಡಿದ್ದಕ್ಕೆ ಕ್ಷಮಿಸ್ಬಿಡಿ. ಪ್ರಸಾದ್ ರಾಜಕಾಂಚೆ ನೆಗಡೋದಿಲ್ಲ ಅಂತ ಆದರೆ ನಾನು ಇದನ್ನು ಮಾತಾಡ್ತಿರ್ಲಿಲ್ಲ, ಅವ್ರು ನೆಗಡಿದ್ರಿಂದ ನಾನು ಇದು ಮಾತಾಡಬೇಕಾಯ್ತು ಅಂತಕ್ಕಂಥದ್ದನ್ನು ಕೂಡ, ಇದಕ್ಕೆ ಹೊಣೆ ಅವರೇ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಲ್ಲಿ ಪಕ್ಕದ ರಸ್ತೆ ಕೂಡ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು, ನಾರಾಯಣಗುರು ರಸ್ತೆ, ಅದಕ್ಕೂ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸ ದೇವರು ನನ್ನಿಂದ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಈ ಒಂದು ಕಟ್ಟಡ ಏನಿದೆ ಇದು ಕೇವಲ ಮದುವೆಗೆ ಅಥವಾ ಕಾರ್ಯಕ್ರಮಗಳಿಗೆ ಸೀಮಿತ ಆಗಬಾರ್ದು. ನಮ್ಮಲ್ಲಿ ಗ್ರಾಮೀಣ ಬಂಟರ ಸಂಘ ಅಂತ ಇದೆ ದೆಂಡೂರ್ಕಟ್ಟೆ, ಪ್ರಸಾದ್ ರಾಜಕಾಂಚನ್ರ ಅಕ್ಕ ಅದರಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ಅಲ್ಲಿ ಅವರು ಕಂಪ್ಯೂಟರ್ಗಳನ್ನು ಅಳವಡಿಸಿಕೊಂಡು ಕಂಪ್ಯೂಟರ್ ಟ್ರೈನಿಂಗ್ ಕೊಡುವಂಥದ್ದು, ಮಕ್ಕಳಿಗೆ ಉದ್ಯೋಗ ಮೇಳ ಮಾಡುವಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಅಭಿವೃದ್ಧಿ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮಾಸ್ಟರ್ ಇದ್ದೀರಿ ತಾವು, ಕೇವಲ ಇದು ಸಭಾಂಗಣ ಮದುವೆ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿರದೆ ಸಮಾಜದ ನಮ್ಮ ಮಕ್ಕಳಿಗೆ ಇಲ್ಲಿ ಏನಾದರೂ ಪ್ರಯೋಜನ ಆಗುವಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ, 50ನೇ ವರ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದವರೆಲ್ಲರೂ ಬದುಕಬೇಕು, ಸಂಜೀವ ಮಾಸ್ಟರ್ ಸಹಿತ ಇನ್ನು 25 ವರ್ಷದ ನಂತರ ನಾನೂ ಬದುಕಬೇಕು. ಇಲ್ಲಿ ಸಭೆಯಲ್ಲಿ ಯಾರೆಲ್ಲ ಇದ್ದೀರಿ ನೀವು ಕೂಡ ಬರುವಂಥದ್ದು, ನಮ್ಮ ರಾಮ ಪೂಜಾರಿಯನ್ನು ಸೇರಿಸಿ ಸಭೆಯಲ್ಲಿ ಯಾರೆಲ್ಲ ಇದ್ದೀರಿ ನಾವೆಲ್ಲರೂ 50ನೇ ವರ್ಷದ ಸಂಭ್ರಮದಲ್ಲಿ ಭಾಗವಹಿಸುವಂಥ ಒಂದು ಆಶೀರ್ವಾದ ಬ್ರಹ್ಮಶ್ರೀ ನಾರಾಯಣ ಗುರು ನಮಗೆಲ್ರಿಗೂ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಅನೇಕ ಸಾಧನೆ ಮಾಡಿದವರಿಗೆ ಇವತ್ತು ಸನ್ಮಾನ ಆಯಿತು. ಇದು ಏನು ಸಂದೇಶ? ಪಾಪ ಅವರಿಗೆ ಒಂದು 10 ರೂಪಾಯಿದ್ದು 20 ರೂಪಾಯಿದ್ದು ಫ್ರೂಟ್ಸು, ಒಂದು 50 ರೂಪಾಯಿದ್ದು ಪೇಟ, ಒಂದು 20 ರೂಪಾಯಿದ್ದು ಶಾಲು, ಒಂದು 50 ರೂಪಾಯಿದ್ದು ಮಾಲೆ, ಒಂದು 200-300 ರೂಪಾಯಿ ಒಳಗೆ ಅಲ್ವಾ? 500 ರೂಪಾಯಿ 500 ರೂಪಾಯಿ ಇದ್ದು ಕೊಟ್ಟಿದ್ದೀರಿ. ಅದು ದೊಡ್ಡ ಸಂಗತಿ ಅಲ್ಲ, 500 ರೂಪಾಯಿ ದೊಡ್ಡ ಸಂಗತಿ ಅಲ್ಲ. ಇಷ್ಟು ಜನರ ಮುಂದೆ ಅವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ರಲ್ಲ, ಇದು ಏನು ಸಂದೇಶ ಅಂದರೆ, ಅವರಾಗೆ ಸಾಧನೆ ಮಾಡಿದರೆ ನಮಗೂ ಕೂಡ ಇಲ್ಲಿ ಬಂದು ಸನ್ಮಾನ ಪಡೆಯುವ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಸಂದೇಶ ಸಾರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನಗೆ ಇನ್ನೊಂದು 14 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಇರೋದ್ರಿಂದ ತುಂಬ ಕಡೆಯಿಂದ ಫೋನ್ ಬಂತು, ನಮ್ಮಲ್ಲಿಗೆ ಮೊದಲು ಬನ್ನಿ ಅಂತ. ಆದರೆ ಮಾಸ್ಟ್ರು ಮತ್ತು ಬೇಬಿಯಕ್ಕ ನೀವು ಬರಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ರಿಂದ ನಾನು ಬಂದು ಸುಮಾರು 1-1.5 ಗಂಟೆ ನಿಮ್ಮ ಜೊತೆ ಕಳೆದಿದ್ದೇನೆ. ಇಡೀ ಸಮಾಜ ಒಳ್ಳೆಯದಾಗಲಿ, ಶಿಕ್ಷಣದಿಂದ ಮಾತ್ರ ಸಮಾಜವನ್ನು ಬಲಪಡಿಸಲಿಕ್ಕಾಗತ್ತೆ, ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡೋಣ ಎಂಬತಕ್ಕಂಥ ಮಾತನ್ನು ಹೇಳಿ
ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಬರೇ ಭಾಷಣಕ್ಕೆ ಅಲ್ಲ. ನಾನಂತೂ ನನ್ನ ಜೀವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವವನ್ನು ಪಾಲಿಸ್ಕೊಂಡು ಬಂದಿದ್ದೇನೆ ಅಂತ ನಾನು ಭಾಳ ಧೈರ್ಯವಾಗಿ ಹೇಳ್ಬೋದು. ನಾನು ಯಾರಿಗಾದರೂ ಸಹಾಯ ಮಾಡೋದಿದ್ದರೆ ಅವರ ಜಾತಿ, ಅವರ ಧರ್ಮ, ಅವರ ಪಕ್ಷ, ಅವರ ಪ್ರದೇಶ ಯಾವುದನ್ನು ನೋಡದೆ ಇಷ್ಟರವರೆಗೆ ಮಾಡ್ಕೊಂಡು ಬಂದಿದ್ದೇನೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂಘಕ್ಕೂ ಪದಾಧಿಕಾರಿಗಳಿಗೂ ಬಂದು ಸೇರಿದಂಥ ನಿಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಇನ್ನೊಮ್ಮೆ ಹಾರೈಕೆ ಮಾಡಿ ನಾನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗೌರವಾನ್ವಿತ ಪ್ರಮೋದ್ ಮಧ್ವರಾಜರಿಗೆ ವಂದನೆಯನ್ನು ಸಲ್ಲಿಸಿ ಪರಮ ಪೂಜ್ಯ ನಾರಾಯಣ ಶ್ರೀ ಗುರುಗಳವರ ಭಾವಚಿತ್ರವನ್ನು ನೀಡಿ ಅವರ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕವಾಗಿ ಧರ್ಮ ರತ್ನಾಕರರಾಗಿ ಸೇವೆ ಮಾಡುತ್ತಿರುವ ತಮ್ಮ ಬಾಳು ಬಂಗಾರ ಆಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ವೆಂಕಟೇಶ್ ಸುವರ್ಣರು ವೇದಿಕೆಯಿಂದ ಎದ್ದು ಹೋದರು. ಅವ್ರು ಇರ್ತಿದ್ರೆ ನನಗೆ ಆಗಲೇ ನೆನಪಾಗ್ತಿತ್ತು. ಇಲ್ಲಿಯ ಈ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಈಗ ಅನಾರೋಗ್ಯದಲ್ಲಿದ್ದಾರೆ. ಅವರು ಅನಾರೋಗ್ಯದಲ್ಲಿದ್ದಾಗ ನಾನು ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೆ. ನನ್ನ ಸ್ವಲ್ಪ ಸೇವೆಯನ್ನು ಕೂಡ ಮಾಡಿದ್ದೆ. ಅವರು ಅತಿ ಶೀಘ್ರದಲ್ಲಿ ಗುಣಮುಖರಾಗಲಿ ಅಂತ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನೆರವಾದವರನ್ನು ನೆನೆಯುವಂಥ ಪ್ರಮೋದ್ ಮಧ್ವರಾಜರ ಗುಣಕ್ಕೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಮುಂದಿನ ಗೌರವ ಸನ್ಮಾನದೆಡೆಗೆ ಸಾಗ್ತಾ ಇದ್ದೇವೆ. ಆಹಾರೋದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಉಮೇಶ್ ಪೂಜಾರಿ ಕಲ್ಗೋಳಿ, ನಾಯಕ ಗೃಹೋದ್ಯೋಗ ಹುಬ್ಬಳ್ಳಿಯಲ್ಲಿ ನಾಯಕ ಗೃಹೋದ್ಯೋಗದ ಮೂಲಕವಾಗಿ ಆಗಮಿಸಿರುವ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟವರು ಗೌರವಾನ್ವಿತ ಉಮೇಶ್ ಪೂಜಾರಿ ಕಲ್ಗೋಳಿ. ಶ್ರೀ ಕೃಷ್ಣ ಪೂಜಾರಿ ಮಾರಾಳಿ, ಮಂಜುಶ್ರೀ ಬೇಕರಿ ಕೊಕ್ಕಾರಣೆ. ಗುತ್ತಿಗೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದವರು ಶ್ರೀ ಶಂಕರ್ ಪೂಜಾರಿ ಅವರಸೆ. ಅವರು PWD ಕಾಂಟ್ರಾಕ್ಟರ್ ಆಗಿ ಎಲ್ಲ ನಗುಮೊಗದ ಸರದಾರ ಹೇಳುವುದು ಯಾವಾಗಲೂ ರಸಬೆರಸಗಳ ನಡುವೆ ನಗ್ತಾ ಎಲ್ಲರೊಂದಿಗೆ ಆತ್ಮೀಯವಾಗಿರುವಂತಹ ಶಂಕರ್ ಪೂಜಾರಿ ಅವರಸೆ. ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಸಂಜೀವ ಪೂಜಾರಿ ಶಿರೂರು ಮಂಜಿಮನೆ ಹಿರಿಯ ಕೃಷಿಕರು, ಕಾರ್ಮಿಕರು ಧರ್ಮಾಚರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವರನ್ನು ವೇದಿಕೆಗೆ ವಿನಂತಿ ಮಾಡ್ತೇನೆ. ತಾಂತ್ರಿಕ ಕ್ಷೇತ್ರ ಶ್ರೀ ರಾಜೀವ ಪೂಜಾರಿ ಹಿರಿಯ ಮೆಕ್ಯಾನಿಕ್, ಶ್ರೀ ರಾಘವೇಂದ್ರ ಡೀಸೆಲ್ ಸ್ಟಾರ್ ಸಂತೆಕಟ್ಟೆ ಕಲ್ತೂರಿ ಐವರನ್ನು ವಿನಂತಿ ಮಾಡ್ತೇನೆ. ಉಮೇಶ್ ಪೂಜಾರಿ ಕಲ್ಗೋಳಿ, ಕೃಷ್ಣ ಪೂಜಾರಿ ಮಾರಾಳಿ, ಶಂಕರ್ ಪೂಜಾರಿ ಅವರ್ಸೆ, ಸಂಜೀವ ಪೂಜಾರಿ ಶಿರೂರು ಮಂಜಿಮನೆ, ರಾಜೀವ ಪೂಜಾರಿ ಸಂತೆಕಟ್ಟೆ ಕಲ್ತೂರು ಐವರನ್ನು ವಿನಂತಿ ಮಾಡ್ತೇವೆ. ಅವರನ್ನು ಗೌರವಿಸಬೇಕು ಅಂತ ಗೌರವಾನ್ವಿತ ಪ್ರಸಾದ್ ರಾಜ್ ಕಾಂಚನ್ರನ್ನು ವಿನಂತಿ ಮಾಡ್ತೇನೆ. ಹಾಗೆ ಅಶೋಕ್ ಶೆಟ್ಟಿ ಅವರು ಜೊತೆಯಾಗಬೇಕು ಅಂತ ವಿನಂತಿ ಮಾಡಿ ಓಕೆ ಸರ್, ಐವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಶ್ರೀ ಕೃಷ್ಣ ಪೂಜಾರಿ ಮಾರಾಳಿ, ಮಾಲಕರು ಮಂಜುಶ್ರೀ ಬೇಕರಿ ಕೊಕ್ಕರ್ಣೆ ಇವರನ್ನು ಗೌರವಾದರಗಳಿಂದ ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಮಾನ್ಯರೇ, ತಾವು ಎಳವೆಯಲ್ಲಿ ಶ್ರಮಜೀವಿಯಾಗಿದ್ದು ಆಹಾರೋದ್ಯಮ ಕ್ಷೇತ್ರದಲ್ಲಿ ತಮ್ಮ ಅಪಾರ ಅನುಭವದ ಮೂಲಕ ವಿಶಿಷ್ಟವಾದ ಛಾಪನ್ನು ಮೂಡಿಸಿ ಯಶಸ್ಸನ್ನು ಕಂಡಿರುತ್ತೀರಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ಗುರುತಿಸಿಕೊಂಡಿರುತ್ತೀರಿ. ತಮ್ಮ ಈ ಸೇವಾ ಮನೋಭಾವನೆಗಳನ್ನು ಗುರುತಿಸಿ ತಮ್ಮನ್ನು ಪೂಜ್ಯ ಗುರುವರಿಯರು ಸದಾ ಹೆಸರಲ್ಲಿ ಎಂದು ಹರಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಶ್ರೀ ರಾಜೀವ್ ಪೂಜಾರಿ ಹಿರಿಯ ಮೆಕ್ಯಾನಿಕ್, ರಾಘವೇಂದ್ರ ಡೀಸೆಲ್ ಆ್ಯಂಡ್ ಸ್ಟಾರ್ಸ್ ಕಲ್ಸೂರು ಸಂತೆಕಟ್ಟೆ ಸನ್ಮಾನ ಪತ್ರ. ಮಾನ್ಯರೇ, ತಾವು ಹಲವಾರು ವರ್ಷಗಳಿಂದ ತಾಂತ್ರಿಕ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿ ಎಲ್ಲರಿಂದಲೂ ರಾಜು ಪಿಟ್ಟರ್ ಎಂಬ ಹೆಸರನ್ನು ಪಡೆದಿರುವುದು ತಮ್ಮ ಸಾಧನೆಗೆ ಸಂದ ಗೌರವ ಎಂದರೆ ತಪ್ಪಾಗಲಾರದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿರುವ ತಾವು ತಮ್ಮದೇ ಆದ ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಪರಿಸರದ ಜನರಿಗೆ ಅನುಕೂಲವಾಗಿದ್ದು ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆಯನ್ನು ಜನರಿಗೆ ನೀಡುತ್ತಾ ಬಂದಿರುತ್ತೀರಿ. ತಾವು ತಾಂತ್ರಿಕ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಪರಿಗಣಿಸಿ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಸಂಜೀವ ಪೂಜಾರಿ ಹಿರಿಯ ಕೃಷಿ ಕಾರ್ಮಿಕರು, ಶಿರೂರು ಮಂಜುಮನೆ ಇವರನ್ನು ಗೌರವಾದರಗಳಿಂದ ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಮಾನ್ಯರೇ, ತಾವು ಕೃಷಿಕ ಕಾರ್ಮಿಕರಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿರುತ್ತೀರಿ.
ಬಾಲ್ಯದಿಂದಲೇ ಹಿರಿಯರ ಕೃಷಿ ಭೂಮಿಯಲ್ಲಿ ಕೃಷಿ ಕಾರ್ಯವನ್ನು ಮಾಡುತ್ತಾ ಆಸುಪಾಸಿನ ರೈತ ಸಮುದಾಯಕ್ಕೆ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿರುತ್ತೀರಿ. ಈಗಲೂ ಒಬ್ಬ ಕೃಷಿ ಕಾರ್ಮಿಕರಾಗಿ ಎಲ್ಲರ ಪ್ರೀತಿ ಆಧಾರಗಳಿಗೆ ಪಾತ್ರರಾಗಿರುತ್ತೀರಿ. ಸರಳಿ ಸಜ್ಜನಿಕೆಯ ನಡೆ ನುಡಿಗಳಿಂದ ಎಲ್ಲ ಸಮುದಾಯದಿಂದ ಗೌರವ ಪಡೆದುಕೊಳ್ಳುತ್ತೀರಿ. ಸಂಘವು ಪ್ರಾರಂಭದಿಂದಲೂ ಸಂಘಕ್ಕಾಗಿ ಶ್ರಮಿಸುತ್ತಿರುವ ತಮ್ಮ ಸೇವೆ ತತ್ಪರತೆಯನ್ನು ಗೌರವಿಸಿ ಈ ವರ್ಷ ಈ ಪರ್ವಕಾಲದಲ್ಲಿ ತಮ್ಮನ್ನು ಅಭಿನಂದಿಸುತ್ತಾ ಪೂಜ್ಯ ಗುರುವರಿಯರು ಸದಾ ನಿಮ್ಮನ್ನು ಹರಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸುತ್ತಿರುವ ಗೌರವಾನ್ವಿತ ಪತ್ರ. ಉಮೇಶ್ ಪೂಜಾರಿ ಕಲ್ಲೋಳಿಗೆ ಮಾಲಕರು ಉಡುಪಿ ನಾಯಕ್ ಗೃಹ ಉದ್ಯೋಗ ಹುಬ್ಬಳ್ಳಿ ಇವರನ್ನು ಗೌರವಾಧಾರಿಗಳ ಸನ್ಮಾನಿಸುವ ಅರ್ಪಿತ ಸನ್ಮಾನ ಪತ್ರ. ಮಾನ್ಯರೇ, ಕಲ್ಗೋಳಿಯಿಂದ ದೂರದ ಹುಬ್ಬಳ್ಳಿಗೆ ಹೋಗಿ ನೆಲೆಸಿ ತಮ್ಮದೇ ಆದ ನಾಯಕ್ ಗೃಹ ಉದ್ಯೋಗ ಎಂಬ ಹೆಸರಲ್ಲಿ ಅಪಾರ ಉದ್ಯಮ ಪ್ರಾರಂಭಿಸಿ ಅದೆಷ್ಟೋ ಜನರಿಗೆ ಉದ್ಯೋಗದಾತರಾಗಿ ಯಶಸ್ವಿ ಆಹಾರೋದ್ಯಮಿಯಾಗಿರುತ್ತೀರಿ. ಕೊಡುಗು ದಾನಿಯಾಗಿ ಸಾಮಾಜಿಕ ಕಳಕಳಿಯುಳ್ಳ ತಮ್ಮನ್ನು ಪೂಜೆ ಗುರುವರಿಯರು ಸದಾ ಹರಸಲಿ ಎಂದು ಹಾರೈಸುತ್ತೇವೆ. ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿ ಮುಂದಿನ ಸನ್ಮಾನದೆಡೆಗೆ ಸಾಗ್ತಾ ಇದ್ದೇವೆ. ಶ್ರೀ ಉಮೇಶ್ ಪೂಜಾರಿ ಕಲ್ಗೋಳಿ, ನಾಯಕ ಗೃಹ ಉದ್ಯೋಗ ಹುಬ್ಬಳ್ಳಿ. ನಾಯಕ ಗೃಹ ಉದ್ಯೋಗ ಹುಬ್ಬಳ್ಳಿ ಇವರನ್ನ ವಿನಂತಿ ಮಾಡಿದ್ದೇವೆ. ಕೈಗಾರಿಕಾ ಕ್ಷೇತ್ರ ನರಸಿಂಹ ಪೂಜಾರಿ ಬೆಳತಾಡಿ ದುರ್ಗಾ ಹೋಲೋ ಬ್ಲಾಕ್ ಇಂಡಸ್ಟ್ರೀಸ್. ಪತ್ರಿಕಾ ರಂಗ ಜಿ ಆನಂದ ಪೂಜಾರಿ ನಡೂರು ಖಂಡಿಕೆ ಪತ್ರಕರ್ತರು ಗದಗ. ಯಕ್ಷಗಾನ ಕ್ಷೇತ್ರ ದಿವಾಕರ ಪೂಜಾರಿ ಹಿರಿಯ ಯಕ್ಷಗಾನ ಕಲಾವಿದರು ಅವರ್ಸೆ. ವಾಣಿಜ್ಯ ಕ್ಷೇತ್ರ ಅನಂತರಾಮ ಪೂಜಾರಿ ವನಜಾಕ್ಷಿ ಜನರಲ್ ಸ್ಟೋರ್ಸ್ ಕೊಕ್ಕರ್ಣೆ. ಸಾಮಾಜಿಕ ಕ್ಷೇತ್ರ ಕೃಷ್ಣ ಪೂಜಾರಿ ಸಾಮಾಜಿಕ ಕಾರ್ಯಕರ್ತರು ಕರ್ಜೆ ತಳಬ. ಛಾಯಾಚಿತ್ರ ಕ್ಷೇತ್ರ ಶ್ರೀ ರಾಮ ಕೆ ಅಮೀನ್ ಸಂತೆಕಟ್ಟೆ. ಬನ್ನಿ, ಉಮೇಶ್ ಪೂಜಾರಿ ಕಲ್ಗೋಳಿ, ನಾಯಕ ಗೃಹ ಉದ್ಯೋಗ ಹುಬ್ಬಳ್ಳಿ. ನಾಯಕ ಗೃಹ ಉದ್ಯೋಗ ಹುಬ್ಬಳ್ಳಿಯ ಉಮೇಶ್ ಪೂಜಾರನ್ನ ವಿನಂತಿಸ್ತಾ ಇದ್ದೇವೆ. ಶ್ರೀ ರಾಮ ಛಾಯಾಚಿತ್ರ ಶ್ರೀ ಕೆ ರಾಮ ಅಮೀನ್. ಸಾಮಾಜಿಕ ಕ್ಷೇತ್ರ ಕೃಷ್ಣ ಪೂಜಾರಿ. ವಾಣಿಜ್ಯ ಕ್ಷೇತ್ರ ಅನಂತರಾಮ ಪೂಜಾರಿ. ಯಕ್ಷಗಾನ ಕ್ಷೇತ್ರ ದಿವಾಕರ ಪೂಜಾರಿ. ಪತ್ರಿಕಾ ರಂಗ ಜಿ ಆನಂದ ಪೂಜಾರಿ. ಕೈಗಾರಿಕಾ ಕ್ಷೇತ್ರ ನರಸಿಂಹ ಪೂಜಾರಿ ಬೆಳತಾಡಿ. ಸರ್ ಬನ್ನಿ. ಶ್ರೀ ರಾಮ ಕೆ ಅಮೀನ್, ಛಾಯಾಗ್ರಾಹಕರು ಸಂತೆಕಟ್ಟೆ ಇವರನ್ನು ಗೌರವಾಧಾರಗಳಿಂದ ಸನ್ಮಾನಿಸಿ ಅರ್ಪಿಸಿರುವಂತಹ ಸನ್ಮಾನ ಪತ್ರ. ಮಾನ್ಯರೇ, ತಾವು ನಮ್ಮ ಸಮುದಾಯದ ಹಿರಿಯ ಛಾಯಾಚಿತ್ರಗಾರರಾಗಿದ್ದು ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆಯನ್ನು ಜನರಿಗೆ ನೀಡುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡಿರುವ ನೀವು ನಮ್ಮ ಸಂಘವು ಪ್ರಾರಂಭವಾದಂದಿನಿಂದ ಸಂಘಕ್ಕಾಗಿ ಶ್ರಮಿಸುತ್ತಾ ಬಂದಿರುವಿರಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ತಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಸಾಧಿಸುವಂತಾಗಲಿ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವಂತಹ ಸನ್ಮಾನ ಪತ್ರ. ಶ್ರೀ ಅನಂತರಾಮ್ ಪೂಜಾರಿ, ವಾಣಿಜ್ಯೋದ್ಯಮಿ, ವನಜಕ್ಷಿ ಪ್ರೊವಿಷನ್ ಸ್ಟೋರ್ ಕೊಕ್ಕರ್ಣೆ. ಮಾನ್ಯರೇ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಬ್ಬ ಉನ್ನತ ವಾಣಿಜ್ಯೋದ್ಯಮಿಯಾಗಿ ರೂಪುಗೊಂಡು ನಿರಂತರ ಶ್ರಮದಿಂದ ನಾಸಿಕ್ನಲ್ಲಿ ಅಪಾರ ಜನಪ್ರಿಯತೆಯನ್ನು ಪಡೆದು ಪ್ರಸ್ತುತ ಕೊಕ್ಕರ್ಣೆಯಲ್ಲಿ ಬಂದು ನೆಲೆಸಿಯೂ ಇಲ್ಲಿಯೂ ಕೂಡ ಅದೇ ವಾಣಿಜ್ಯ ಕ್ಷೇತ್ರದಲ್ಲಿ ಉತ್ತುಂಗಕ್ಕೇರಿದ ನಿಮ್ಮ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಕೊಡುಗೈ ದಾನಿಯಾಗಿರುವ ತಾವು ಎಲ್ಲರ ಪ್ರೀತ್ಯಾದರಗಳಿಗೆ ಪಾತ್ರರಾಗಿರುವುದು ಪ್ರಶಂಸನೀಯ. ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಸಲಿ ಎಂದು ಹಾರೈಸುತ್ತೇವೆ. ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಶ್ರೀ ಆನಂದ ಜಿ ಪೂಜಾರಿ, ನಡೂರು ಖಂಡಿಕೆ, ಪತ್ರಕರ್ತರು ಗದಗ ಇವರನ್ನು ಗೌರವಾಧಾರಗಳಿಂದ ಸನ್ಮಾನಿಸಿರುವ ಸನ್ಮಾನ ಪತ್ರ. ಮಾನ್ಯರೇ, ಪತ್ರಿಕಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ತಾವು ಸಮಾಜದ ಏಳು ಬೀಳುಗಳನ್ನು ತಮ್ಮ ಪಾರದರ್ಶಕ ವರದಿಯ ಮೂಲಕ ಬಿತ್ತರಿಸಿ ಉತ್ತಮ ವರದಿಗಾರ ಎಂದೆನಿಸಿಕೊಂಡಿರುತ್ತೀರಿ. ತಮ್ಮ ಲೇಖನಿಯಿಂದ ಮೂಡಿಬಂದಂತಹ ನಿಷ್ಪಕ್ಷಪಾತ ವರದಿಗಳು ಹಲವರ ಪ್ರಶಂಸೆಗೆ ಪಾತ್ರವಾಗಿವೆ. ಪತ್ರಿಕಾ ರಂಗದಲ್ಲಿ ತಾವು ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಹಾರೈಸಿ ಸಮಾಜದ ಮೇಲೆ ತಾವು ಇಟ್ಟಿರುವಂತಹ ಅಭಿಮಾನಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ತಮಗೆ ಪೂಜ್ಯ ಗುರುವರಿಯರು ಸದಾ ಹಾರಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ಸಂಘದ ವತಿಯಿಂದ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವ ಸನ್ಮಾನ ಪತ್ರ. ಶ್ರೀ ಕೃಷ್ಣ ಪೂಜಾರಿ ತಳಬ, ಸಾಮಾಜಿಕ ಕಾರ್ಯಕರ್ತರು ಕರ್ಜೆ ಇವರನ್ನ ಗೌರವ ಆಧಾರಗಳಿಂದ ಸನ್ಮಾನಿಸಿ ಅರ್ಪಿಸಿರುವಂಥ ಸನ್ಮಾನ ಪತ್ರ. ಮಾನ್ಯರೇ, ತಾವು ಸಮಾಜದಲ್ಲಿನ ಅಶಕ್ತರ ನೋವಿಗೆ ನೆರವಾಗಿ ಅವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಸಮಾಜದ ಆಪದ್ಬಾಂಧವ ಎಂಬ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿರುತ್ತೀರಿ.
ಬಡವರ ಪಾಲಿನ ಆಶಾಕಿರಣವಾದ ತಾವು ಇನ್ನಷ್ಟು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ. ರಜತ ಮಹೋತ್ಸವದ ಯಶಸ್ಸಿಗಾಗಿ ಶ್ರಮಿಸಿರುವ ತಮ್ಮ ಸೇವೆಯನ್ನು ನಾವು ಗುರುತಿಸಿಕೊಂಡಿರುವುದರೊಂದಿಗೆ ಪೂಜ್ಯ ಗುರುವರಿಯರು ತಮ್ಮನ್ನು ಸದಾ ಹರಿಸಲಿ ಎಂದು ಹಾರೈಸಿ ಸಂಘದ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸಿ ಅರ್ಪಿಸಿರುವಂತಹ ಸನ್ಮಾನ ಪತ್ರ. ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಸಮಾಜದ ವಿವಿಧ ಮುಖಂಡರನ್ನು ಗೌರವಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳ ಬೇಗ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರುವುದರಿಂದ ಗೌರವಾನ್ವಿತ ಪ್ರಸಾದ್ ರಾಜ್ ಕಾಂಚನ್ರು ತನ್ನ ಬಳಿ ಬಂದವರ ಅಂತಃಕರಣವನ್ನು ಕನ್ನಡಿಯಲ್ಲಿ ನೋಡೋದಲ್ಲಂತೆ ಅಂತಃಕರಣವನ್ನು ಅರಿತು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನಮ್ಮ ಸರಳಾ ಕಾಂಚನ್ರವರ ಸುಪುತ್ರರಾಗಿ ತಾಯಿ ನಡೆದ ದಾರಿಯಲ್ಲಿ ನಡೆಯುತ್ತಾ ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುವಂಥ ಪ್ರಸಾದ್ ರಾಜ್ ಕಾಂಚನ್ರವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಪ್ರಸಾದ್ ರಾಜ್ ಕಾಂಚನ್ರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ. ಎಲ್ರಿಗೂ ನನ್ನ ನಮಸ್ಕಾರ. ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಪಡೆದುಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಕೊಕ್ಕರ್ಣೆ ಇದರ ರಜತ ಮಹೋತ್ಸವದ ಅಧ್ಯಕ್ಷರಾದ ನಮ್ಮ ಎಲ್ಲ ಕುಟುಂಬ ಮಿತ್ರರಾದ ಹಿರಿಯರಾದ ಸಂಜೀವ್ ಮಾಸ್ಟ್ರೇ, ಇದರ ಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ್ ಸುವರ್ಣನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನಾರಾಯಣ ಗುರುಗಳ ಅಭಿಮಾನಿಗಳೇ, ಭಕ್ತರೇ, ಸಮುದಾಯದ ಹಿರಿಯ ವ್ಯಕ್ತಿಗಳೇ, ಕೊಕ್ಕರ್ಣೆ ಗ್ರಾಮದ ಆಸುಪಾಸಿನ ಎಲ್ಲ ನಾಗರಿಕರೇ, ಸಾಕಷ್ಟು ಸಂತೋಷದ ವಿಚಾರ. 25 ವರ್ಷದ ಮೊದಲು ನಮ್ಮ ಸಮಾಜಕ್ಕೂ ಒಂದು ಎಲ್ಲ ಸಾಮಾಜಿಕ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಒಂದು ಹಾಲ್ ಬೇಕು ಅಂತ 25 ವರ್ಷದ ಮೊದಲು ಈ ಸಮಾಜದಲ್ಲಿ ಕೊಕ್ಕರ್ಣೆಯ ಆಗ ಹಳ್ಳಿ ಸರಿ ಬಸ್ ಕೂಡ ಫೆಸಿಲಿಟಿ ಇಂದಿರಲಿಕ್ಕಿಲ್ಲ. ಆದರೆ ಆ ಟೈಮಲ್ಲಿ 25 ವರ್ಷದ ಮೊದಲು ಕೊಕ್ಕರ್ಣೆಯಲ್ಲಿ ಒಂದು ನಾರಾಯಣ ಗುರು ಬಿಲ್ಲವರ ಸಂಘ ಸ್ಥಾಪಿಸಿ ಸಮಾಜವನ್ನು ಆದಷ್ಟು ಎತ್ತರಕ್ಕೆ ಏರಿಸಿದ ನಿಮ್ಮೆಲ್ಲ 25 ವರ್ಷದಿಂದ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇವತ್ತು ಸಾಧಾರಣ ಸಾಕಷ್ಟು ಜನರಿಗೆ ಸನ್ಮಾನ ಮಾಡೋದನ್ನು ನೋಡಿದ್ದೇನೆ. ಬಿಲ್ಲವ ಸಮಾಜ ಕೂಡ ಮುಂದುವರಿದ ಸಮಾಜ ಆಗಿದೆ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಬುದ್ಧ ಬುನಾದಿಯನ್ನು ಹಾಕಿದ ನಮ್ಮ ಈ ಸಮಾಜದ ಗುರು ಹಿರಿಯರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪ್ರಾಯಶಃ 25 ವರ್ಷದ ಹಿಂದೆ ಒಂದು ದೂರದೃಷ್ಟಿ ಹಿಡ್ಕೊಂಡು ನನ್ನ ಸಮಾಜದ ಬಗ್ಗೆ ಕಾಳಜಿ ವಹಿಸಲಿಲ್ಲದ್ರೆ ನಮ್ಮ ದೇಶದಲ್ಲಿ ಇಂಥ ಹಿಂದುಳಿದ ಸಮಾಜಗಳು ಕೂಡ ಮುಂದೆ ಬರಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನಾವು ಸಾಕಷ್ಟು ಜಾತಿವಾರು ಸಮಾಜ ಸೇವೆ, ಹಿಂದುಳಿದ ವರ್ಗ, ಮುಂದುಳಿದ ವರ್ಗ ಎಲ್ಲ ರೀತಿಯ ಸಮಾಜ ನೋಡ್ತಾ ಇದ್ದೀವಿ. ಅತ್ಯಂತ ಜನಸಂಖ್ಯೆ ಹೊಂದಿದ ಸಮಾಜ ಬಿಲ್ಲವರ ಸಮಾಜ. ನಾನು ಇದರಲ್ಲಿ ಈ ಭಾಗಕ್ಕೆ ಹೇಳೋದಿಲ್ಲ ನಾವು ಹಿಂದುಳಿದಿವೆ ಮುಂದುಳಿದೇವೆ. ಒಂದು ನಾನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ, ನನ್ನ ಸಾಮಾಜಿಕ ಜೀವನದಲ್ಲಿ ಯಾರಿಗೆ ವಿದ್ಯಾಭ್ಯಾಸ ಸಮಾಜ ಸೇವೆಯ ಜ್ಞಾನ ಇದೆಯಾ ಅವನು ಮುಂದೆ ಬರ್ತಾನೆ. ಯಾರಿಗೆ ವಿದ್ಯಾಭ್ಯಾಸ ಮತ್ತು ಸಮಾಜ ಸೇವೆಯ ಜ್ಞಾನ ಇರುವುದಿಲ್ವಾ ಅವ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಬೋದು. ಆದರೆ ಬಿಲ್ಲವ ಸಮಾಜದವರು ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾಯಶಃ 25 ವರ್ಷದ ಮೊದಲು ಇದು ಗ್ರಾಮೀಣ ಪ್ರದೇಶ, ಪಟ್ಟಣದಲ್ಲಿ ಹುಟ್ಟಿದವರಿಗೆ ಏನಾಗ್ತದೆ ಸಮಾಜ ಸೇವೆಯಲ್ಲಿ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ದೊಡ್ಡ ಅವಕಾಶ ಬರ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದ ಮಕ್ಕಳಿಗೆ ಭಾರಿ ಕಷ್ಟ. ಈಗ ಇದೆ, ಈಗ ಪ್ರಶ್ನೆ ಬೇರೆ. ಯಾಕಂದರೆ ಕಮ್ಯುನಿಕೇಷನ್ಸ್, ಟ್ರಾನ್ಸ್ಪೋರ್ಟೇಷನ್ಸ್ ಅದೆಲ್ಲ ಜಾಸ್ತಿ ಇಂಪ್ರೂವ್ ಆಗಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಮಾಜವನ್ನು ಕಟ್ಟಿ ಸಮಾಜದಲ್ಲಿ ಹಿಂದುಳಿದ ವರ್ಗದ ಮಕ್ಕಳು ಯಾರಿದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಸಾಮಾಜಿಕ ಜ್ಞಾನವನ್ನು ಕೊಟ್ಟು ಒಂದು ದೇಶದ ಉನ್ನತ ಶ್ರೇಣಿಯಲ್ಲಿ ನಿಮ್ಮ ಸಮಾಜವನ್ನು ನೀವು ತಗೊಂಡು ಹೋಗಿದ್ದೀರಿ. ನೀವೊಂದು ಇಡೀ ನಮ್ಮ ದೇಶಕ್ಕೆ ಮಾದರಿ ಸಂಘವಾಗಿ ಇವತ್ತು ಪರಿವರ್ತನೆಗೊಂಡಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ನನಗೆ ಇಲ್ಲಿ ಪದಾಧಿಕಾರಿಗಳು ಒಬ್ಬರು ಬಂದು ಹೇಳಿದರು, ನೀವು ಯುವಕರ ಬಗ್ಗೆ ಮಾತಾಡಬೇಕು, ನಮ್ಮ ದೇಶದಲ್ಲಿ ಯುವಕರು ಜಾಸ್ತಿ ಇದ್ದಾರೆ ಅಂತ. ನಮ್ಮ ದೇಶದಲ್ಲಿ ಇವತ್ತು 65% ಪಾಪ್ಯುಲೇಷನ್ ಯುವಕರದ್ದು. 40 ವರ್ಷಕ್ಕಿಂತ ಕಡಿಮೆ ಪ್ರಾಯದವರು 65%, ಅಂದರೆ ಸಾಧಾರಣ 100 ಕೋಟಿ ಜನಸಂಖ್ಯೆ ನಮ್ಮ ಯುವಕರದ್ದು. ಈ ಯುವಕರನ್ನ ನಾವು ಬೇರೆ ಹಾದಿಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಯುವಕರನ್ನ ಒಂದು ಚಾನಲೈಸ್ ಮಾಡಿ ನಾವು
ದೇಶದ ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಬೇಕಾದ್ರೆ ಇಂಥ ಸಮಾಜದ ಕಾರ್ಯಚಟುವಟಿಕೆ ಭಾರಿ ಅಗತ್ಯ. ನಾವು ಯುವಕರ ಜೊತೆ ಎಷ್ಟು ನಾವು ಹೊಂದಿಕೊಂಡು ಈ ಸಮಾಜಕ್ಕೆ ಅಥವಾ ಈ ಸಂಘ ಸಂಸ್ಥೆಗೆ ಅವರನ್ನು ನಾವು ಅಳವಡಿಸ್ತೇವ, ಅಷ್ಟು ಯುವಕರು ಬೇರೆ ದಾರಿಗೆ ಹೋಗುವುದಿಲ್ಲ. ಸಮಾಜದ ಮತ್ತು ದೇಶದ ಅಭಿವೃದ್ಧಿಗೆ ಅವರು ದುಡಿತಾರೆ. ಖಾಲಿ ವಿದ್ಯಾಭ್ಯಾಸದಲ್ಲಿ ನಾವು ಏನೂ ಆಗುವುದಿಲ್ಲ. ವಿದ್ಯಾಭ್ಯಾಸದಲ್ಲಿ ನಾವು ಎ ಇಂದ ಝೆಡ್ ತನಕ ಕಲಿತೇವೆ, 1 ರಿಂದ 100 ತನಕ ಕಲಿತೇವೆ. ಆದರೆ ದೇಶ ಅಥವಾ ನಮ್ಮ ಇಲ್ಲಿಯ ಪ್ರಜೆಗಳು ಒಂದು ಸಮಾಜಮುಖಿಯಾಗಿ ಡೆವಲಪ್ ಆಗಬೇಕಾದ್ರೆ ಇಂಥ ಸಮಾಜದ ಅಲ್ಲಿ ಸೇರಿಕೊಂಡು ಸಮಾಜಮುಖಿ ಕಾರ್ಯಕ್ರಮ ಮಾಡೋದು ಅತ್ಯಗತ್ಯ. ಅದಕ್ಕೆ ಬಿಲ್ಲಾ ಸಮಾಜ ನಮ್ಮ ದೇಶಕ್ಕೆ ಉದಾಹರಣೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಕಷ್ಟು ಜನ ಇಲ್ಲಿ ಕೆಲವು ಉದಾಹರಣೆ ಕೊಟ್ಟರು. ಕನಕದಾಸರ ಉದಾಹರಣೆ ಕೊಟ್ಟರು, ಗಾಂಧೀಜಿಯವರ ಉದಾಹರಣೆ ಕೊಟ್ಟರು, ನಾರಾಯಣ ಗುರುಗಳ ಉದಾಹರಣೆ ಕೊಟ್ಟರು, ಎಲ್ಲವೂ ಉದಾಹರಣೆ ಕೊಟ್ಟರು. ಎಲ್ಲ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಬೆಳೆದಿದೆ. ನಾನು ಒಂದು ಜನವನ್ನ ಇಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಜನಾರ್ದನ್ ಪೂಜಾರಿ ಇದ್ರು. ಜನಾರ್ದನ್ ಪೂಜಾರಿ ಪ್ರಾಯಶಃ ಈ ಜನಾಂಗದಲ್ಲಿ ಹುಟ್ಟಿಲ್ದಿದ್ರೆ ನನ್ನ ಅನುಭವ ಪ್ರಕಾರ ಈ ಸಮುದಾಯ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ. ನನ್ನ ಅಜ್ಜಿ ಮನೆ ಹತ್ರ ಜನಾರ್ದನ್ ಪೂಜಾರಿಯ ಮನೆ ಇತ್ತು. ಇಲ್ಲಿ ನನ್ನ ತಾಯಿ ಮಂಗಳೂರಿನಲ್ಲಿ ಹತ್ರನೇ ಒಂದು 100 ಮೀಟರ್ ಆಚೆ ಜನಾರ್ದನ್ ಪೂಜಾರಿಯ ಮನೆ. ಜನಾರ್ದನ್ ಪೂಜಾರಿ ನನ್ನ ತಾಯಿ ಚಿಕ್ಕದಿರುವಾಗ ಇಡೀ ಹಿಂದುಳಿದ ಸಮಾಜಕ್ಕೆ, ನಾನು ಬಿಲ್ಲವ ಸಮಾಜ ಹೇಳುದಿಲ್ಲ, ಮೊಗವೀರ ಸಮಾಜ ಆಗಿರ್ಬೋದು, ಬಂಟ ಸಮಾಜ ಆಗಿರ್ಬೋದು, ಯಾವುದೇ ಸಮಾಜ ಆಗಿರ್ಬೋದು, ಪ್ರೇರಣೆ ಕೊಟ್ಟು ದೇಶದಲ್ಲಿ ಎತ್ತಿ ಹಿಡಿದ ವ್ಯಕ್ತಿ ಅಂದ್ರೆ ಅದು ನಿಮ್ಮ ಸಮುದಾಯದ ಜನಾರ್ದನ್ ಪೂಜಾರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಸಮುದಾಯ ಮೊಗವೀರ ಸಮುದಾಯಕ್ಕೆ ದೋಣಿಯಲ್ಲಿ ಅವರು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ರು. ಇಂದಿರಾ ಗಾಂಧಿ ಕ್ರಾಂತಿಕಾರಿ ಮಾಡಿದಾಗ ಮೆಕನೈಸ್ಡ್ ಬೋಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಜನಾರ್ದನ್ ಪೂಜಾರಿ. ನಿಮ್ಮ ಸಮುದಾಯದವರಲ್ಲ, ನಮ್ಮ ಹಿಂದುಳಿದ ಸಮುದಾಯದ ನಾನು ಮುಂದೆ ತರಬೇಕು ಅಂತ ಎಷ್ಟೋ ಬ್ಯಾಂಕಲ್ಲಿ ಅವರು ಫಿನಾನ್ಸ್ ಮಿನಿಸ್ಟರ್ ಇರುವಾಗ ಒಂದು ಪಿಗ್ಮಿ ಕಲೆಕ್ಷನ್ ಅಲ್ಲಿ ಫಿಶರೀಸಿಗೆ ಕೂಡ ಅವರು ಪ್ರೇರಣೆ ಕೊಟ್ಟದ್ದು ವ್ಯಕ್ತಿ ಅಂದ್ರೆ ನಿಮ್ಮ ಸಮುದಾಯದ ಜನಾರ್ದನ್ ಪೂಜಾರಿ ಅವರು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಮಗೆ ರಾಜಕೀಯದಲ್ಲಿ ಇವತ್ತು ಶಕ್ತಿ ದೊಡ್ಡಬೇಕು ಹಿಂದುಳಿದ ಸಮಾಜಕ್ಕೆ. ಆದ್ರೆ ನಾವು ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೇವೆ. ಪ್ರಮೋದ್ ಮಧ್ವರಾಜ್ ಹೇಳಿದ್ರು ಇವತ್ತು ಭಾಷಣದಲ್ಲಿ, ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೇವೆ. ನಾವು ಯಾವುದೇ ನಾಯಕನನ್ನು ನಾವು ಸಿಲೆಕ್ಟ್ ಮಾಡುವಾಗ ನೀವು ಅವನ ನಾಯಕತ್ವವನ್ನು ನೀವು ಹಿಡ್ಕೊಳ್ಬೇಕು. ಅವನ ನಾಯಕತ್ವ ನೋಡಿ ನೀವು ಓಟ್ ಹಾಕ್ಬೇಕು, ಅವನ ಪಾರ್ಟಿ ನೋಡಿ ನೀವು ಓಟ್ ಹಾಕ್ಬೇಡಿ. ಯಾಕಂದ್ರೆ ಪಾರ್ಟಿಯಲ್ಲಿ ಇರುವುದು ಎಲ್ಲರೂ ಅವರ ಸೆಲ್ಫ್ ಡೆವಲಪ್ಮೆಂಟಿಗೆ. ನಾನು ರಾಜಕೀಯದ ವ್ಯಕ್ತಿ, ನಾನು ಹೇಳ್ತೇನೆ ಅವ ಯಾವ ಪಾರ್ಟಿಯನ್ನು ಹಿಡ್ಕೊಳ್ತಾನ ಅವನ ವೈಯಕ್ತಿಕ ಡೆವಲಪ್ಮೆಂಟಿಗೆ. ಆದ್ರೆ ನೀವು ಆ ನಾಯಕತ್ವದ ಗುಣವನ್ನು ಯಾವಾಗ ಗುರುತಿಸಿ ನೀವು ಅವನನ್ನು ಆಯ್ಕೆ ಮಾಡ್ತೀರಾ, ಆಗ ನಿಮ್ಮದು ಸಂಸ್ಥೆ ಅಥವಾ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಈಗ ಪ್ರಮೋದ್ ಮಧ್ವರಾಜ್ ಅದೇ ಹೇಳಿದ್ರು, ನಾನು ದುಡ್ಡು ತಂದೇನೆ ಈಗ ದುಡ್ಡು ತರ್ಲಿಕ್ಕೆ ಆಗುದಿಲ್ಲ ಅಂತ. ಯಾವ ವಿಷಯದಲ್ಲೂ ಸಿದ್ದರಾಮಯ್ಯನವರು ತಾರತಮ್ಯ ಮಾಡಲಿಲ್ಲ. ಹೇಗೆ ಜನಾರ್ದನ್ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸಹಾಯ ಮಾಡಿದ್ರ, ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಕೂಡ ಹಿಂದುಳಿದ ವರ್ಗದಿಂದ ಬಂದ ವ್ಯಕ್ತಿ. ಅವರು ಸಹಾಯ ಮಾಡಲಿಕ್ಕೆ ರಜೆ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಾಕಷ್ಟು ಇಲ್ಲಿ ಯುವಕರನ್ನ ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಉನ್ನತ ಶ್ರೇಣಿಗೆ ಹೋದ ನಮ್ಮ ಸೇವಕರನ್ನ, ನಮ್ಮ ಅಭ್ಯರ್ಥಿಗಳನ್ನ ಇಲ್ಲಿ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಅವರೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಪ್ರೇರಣೆಯಾಗಿ ಹೊಂದಿಕೊಂಡು ಇತರ ವ್ಯಕ್ತಿಗಳಿಗೆ ಇವತ್ತೊಂದು ಮಾದರಿಯಾಗಿ ರೋಲ್ ಮಾಡೆಲ್ ಆಗಿ ಪರಿವರ್ತನೆಗೊಂಡಿದ್ದಾರೆ. ಸಂಜೀವ್ ಮಾಸ್ಟರ್ ಅಂತ ಅನೇಕ ಲೀಡರ್ಸ್ ನಿಮ್ಮ ಸಮುದಾಯದಲ್ಲಿ ಇನ್ನೂ ಕೂಡ ಬರಲಿ. ನಿಮ್ಮ ಸಮುದಾಯ ಮತ್ತು ಹಿಂದುಳಿದ ಸಮುದಾಯ ಜೊತೆಗಾಗಿ ಮುಂದೆ ಬಂದು ನಮ್ಮ ದೇಶವನ್ನ ಉನ್ನತ ಶ್ರೇಣಿಗೆ ತಗೊಂಡೋಗುವುದಕ್ಕೆ ಸಾಕ್ಷಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ಫೂರ್ತಿದಾಯಕ ಮಾತುಗಳ ಮೂಲಕ ನಮ್ಮ ಪ್ರಧಾನ ಪೋಷಕರಾಗಿರುವಂಥ ಪ್ರಸಾದ ಕಾಂಚನ್ ಅವರಿಗೆ ವಂದನೆ ಸಲ್ಲಿಸಿ ಅವರಿಗೆ ನೆನಪಿನ ಗುಚ್ಛವನ್ನು ನೀಡಿ ಇನ್ನು ಅನೇಕ ಕಾರ್ಯಕ್ರಮಗಳ ತೆರಳುತ್ತಿರುವುದು ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಈಗ ಸಹಾಯ ಹಸ್ತ ವಿತರಣಾ ಕಾರ್ಯಕ್ರಮ. ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿ ಬರುವ ಪಾಲಿಗೆ ಸಹಾಯ ಹಸ್ತವನ್ನು ವಿತರಣೆ ಮಾಡುವುದರ ಮೂಲಕವಾಗಿ ಅವರಿಗೆ ನಾವಿದ್ದೇವೆ ಅಂತ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಭಾಸ್ಕರ್ ಪೂಜಾರಿ ಅವರನ್ನು ವಿನಂತಿ ಮಾಡ್ತೇನೆ. ನಮ್ಮ ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದು ತಂದೆ ತಾಯಿಗಳನ್ನು ಕಳ್ಕೊಂಡು ಅನಾಥರಾದ ಮಕ್ಕಳಿಗೆ ನೀವು ಅನಾಥರಲ್ಲ, ಸಮಾಜ ಇದೆ. ಭಾರತೀಯ ಪರಂಪರೆ ಅಂದ್ರೆ ವಸುದೇವ ಕುಟುಂಬ ಹೇಳ್ತೇವೆ, ನಾವೆಲ್ಲ ಒಂದೇ ಹೇಳುವ ಭಾವ. ಆ ಸಹಾಯ ಹಸ್ತಕ್ಕೆ ಭಾಜನರಾದವರ ಹೆಸರನ್ನು ವಾಚಿಸಬೇಕು ಅಂತ ವಿನಂತಿಸ್ತೇನೆ. ಜೊತೆಗೆ ಸಾಂಸ್ಕೃತಿಕ ವಿಭಾಗದ ಬಹುಮಾನ ವಿತರಣಾ ಪಟ್ಟಿಯನ್ನು ವಾಚಿಸುವರೆ KPS ಕೊಕ್ಕರ್ಣೆಯ ಭಾಸ್ಕರ್ ಪೂಜಾರಿ ಅವರನ್ನು ವಿನಂತಿಸ್ತೇನೆ. ನಮ್ಮ ಸಮಾಜದ
ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡುವಂಥದ್ದು ನಮ್ಮ ಸಮಾಜದ, ನಮ್ಮ ಸಂಘದ ಒಂದು ಬಹುಮುಖ್ಯವಾದಂಥ ಕರ್ತವ್ಯ. ತಮ್ಮ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದಂಥ ಹಿಲಿಯಾಣದ ಇಬ್ಬರು ಪುಟಾಣಿ ಮಕ್ಕಳಿದ್ದಾರೆ. ಅವರಿಗೆ ಸಹಾಯಧನ ವಿತರಿಸುವಂಥ ಕಾರ್ಯಕ್ರಮ. ಅವರ ಅಜ್ಜಿ ನಾಗರತ್ನ ಇವರು ವೇದಿಕೆಗೆ ಬಂದು ಈ ಸಹಾಯಧನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಹಿಲಿಯಾಣದ ನಾಗರತ್ನ ಅವ್ರ ಮನೆಯವರು ಯಾರಾದರೂ ಇಲ್ಲದೆ ಇದ್ರೆ ನಮ್ಮ ಸಂಘದ ಲಕ್ಷ್ಮಣ್ ಪೂಜಾರಿ ಆವರ್ಸೆ ಅವರು, ಲಕ್ಷ್ಮಣ್ ಪೂಜಾರಿ ಹಿಲಿಯಾಣ, ಲಕ್ಷ್ಮಣ್ ಪೂಜಾರಿ ಹಿಲಿಯಾಣ ತಮ್ಮ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದಂಥ ಇಬ್ಬರು ಮಕ್ಕಳಿಗೆ ಸಹಾಯಧನವನ್ನು ಕೊಡುವಂಥ ಕಾರ್ಯಕ್ರಮ. ಇದನ್ನು ಲಕ್ಷ್ಮಣ್ ಪೂಜಾರಿ ಸ್ವೀಕರಿಸಿ ಅವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಬೇಬಿ ಎಸ್ ಪೂಜಾರಿ ಅವರು ಇದನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಇನ್ನೋರ್ವರು ಇತ್ತೀಚೆಗೆ ಅಪಘಾತದಿಂದಾಗಿ ಹಾಸಿಗೆಯಲ್ಲಿ ಈಗಲೇ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದಿರುವಂಥ ಶ್ರೀಮತಿ ಗುಣಾವತಿ ಮೇಲ್ಬಾವಿ ಕೆಂಜೂರು ಗುಣಾವತಿ ಮೇಲ್ಬಾವಿ ಕೆಂಜೂರು ಅವರ ಮನೆಯವರು ಯಾರದಿದ್ದರೆ ಬಂದು ಈ ಸಹಾಯಧನವನ್ನು ಸ್ವೀಕರಿಸಬೇಕು. ಇಲ್ಲದಿದ್ದರೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಸಂಜು ಸರ್ ಅವರು ಇದನ್ನು ಸ್ವೀಕರಿಸಿ ಅವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತೇವೆ. ಇದನ್ನು ನಮ್ಮ ಸಂಘದ ಅಧ್ಯಕ್ಷರು ಅವರಿಗೆ, ಗೌರವಾಧ್ಯಕ್ಷರಾದ ಸಂಜು ಸರ್ ಅವರು ಮುಂದೆ ಅವರಿಗೆ ವಿತರಿಸಲಿಕ್ಕಿದ್ದಾರೆ. ಇನ್ನೋರ್ವರು ತಮ್ಮ ಪತಿಯನ್ನು ಕಳೆದುಕೊಂಡಂಥ ಸುಲೋಚನಾ ಸತೀಶ್ ಪೂಜಾರಿ ಚಗ್ರಿಬೆಟ್ಟು, ಸುಲೋಚನಾ ಸತೀಶ್ ಪೂಜಾರಿ ಚಗ್ರಿಬೆಟ್ಟು ಅವ್ರ ಮನೆಯವರು ಅಥವಾ ಅವ್ರ ಮಕ್ಕಳು ಯಾರಾದರೂ ಇದ್ದರೆ ಚಗ್ರಿಬೆಟ್ಟು ಸುಲೋಚನಾ ಸತೀಶ್ ಪೂಜಾರಿ. ಇದನ್ನು ಸಹ ನಮ್ಮ ಸಂಘದ ಗೌರವಾಧ್ಯಕ್ಷರು ಆಮೇಲೆ ಅವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತೇವೆ. ಮಧ್ಯೆ ಒಂದು ಮಾತು, ನಾವು ಬಹಳ ವರ್ಷಗಳಿಂದ ಸಣ್ಣ ಮಟ್ಟ ದೊಡ್ಡ ಮಟ್ಟದಿಂದ ಸಹಾಯ ಕೊಡಲಿಕ್ಕೆ ಯಾವುದೇ ನಿರ್ದಿಷ್ಟವಾದಂಥ ಆದಾಯ ಇಲ್ಲ. ಈ ಒಂದು ಸಭಾಭವನವನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿದೆವು. ನಾವು ಸಾಲ ಮಾಡಿದೆವು. ನಮ್ಮ ಅಶೋಕ್ ಶೆಟ್ಟರಿಲ್ಲಿದ್ದಾರೆ, ಸಿಂಡಿಕೇಟ್ ರೈತರ ಸೇವಾ ಸಂಘ ಸಂಘದಲ್ಲಿ ಸಾಲ ಮಾಡಿದೆವು. ಆ ಮೂಲಕ ಈಗ ಆ ಸಾಲಕ್ಕೆ ಈ ಸಂಘದಿಂದ ಬರುವಂಥ ಆದಾಯ ಹೋಗ್ತಾ ಇದೆ. ಆದ್ದರಿಂದ ಸಂಘಕ್ಕೆ ಯಾವುದೇ ರೀತಿಯ ಆದಾಯ ಇಲ್ಲ. ಹಾಗೆ ಕಿಂಚಿತ್ತಾಗಿ ಕೊಟ್ಟಂಥ ಈ ಸಹಾಯ ಮುಂದೆ ದೊಡ್ಡ ಮಟ್ಟಿನ ಸಹಾಯವನ್ನು ಕೊಡುವಂತೆ ಗುರುನಾರಾಯಣ ಸ್ವಾಮಿ ನಮಗೆ ಅನುಗ್ರಹ ಮಾಡಲಿ ಅಂತ ಕೇಳ್ತಾ. ಸರೋಜ ಅಲ್ಲ, ಸರೋಜ ಬಾ, ಸುಲೋಚನ್ನ ಇಲಿಯಾಣವ ಸರೋಜ ಚಗ್ರಿಬಿಟ್ಟ, ಬನ್ನಿ ಬನ್ನಿ. ಮುಂದೆ ಸರ್ ಮಕ್ಕಳನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಓದಿಸಿ. ರಜತ ಮಹೋತ್ಸವದ ಪ್ರಯುಕ್ತ ನಡೆಸಿರುವಂಥ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದೆ ವಾಚಿಸಲಿಕ್ಕಿದ್ದೇನೆ. ಬಹುಮಾನ ಪಡೆದಂಥವರು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡ್ಕೊಂಡು ಹೋಗಬೇಕು. ಮೊದಲಿಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಎನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಬಾರಿ ಗುರು ಜಯಂತಿ ಎಂದು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಪ್ರಥಮ ಶಂಕರ್ ಪೂಜಾರಿ ಮಾರಾಳಿ, ನಮ್ಮ ಯುವ ವೇದಿಕೆ ಅಧ್ಯಕ್ಷರಾಗಿರುವಂಥ ಶಂಕರ್ ಪೂಜಾರಿ ಮಾರಾಳಿ ಇವರು ನಮ್ಮ ಮೈರ್ಮಾಡಿ ಅಶೋಕ್ ಶೆಟ್ಟಿ ಇವರಿಂದ ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಂಕರ್ ಪೂಜಾರಿ ಮಾರಾಳಿ. ಇನ್ನೋರ್ವರು ರಾಘವೇಂದ್ರ ಪೂಜಾರಿ 38ನೇ ಕಳ್ತೂರು ಸಂತಕಟ್ಟೆ, ರಾಘವೇಂದ್ರ ಪೂಜಾರಿ 38ನೇ ಕಳ್ತೂರು ಸಂತಕಟ್ಟೆ. ಹಾಗೆ ಸಂಗೀತ ಕುರ್ಚಿ ಮಹಿಳೆಯರ ವಿಭಾಗ, ಹಿರಿಯ ಮಹಿಳೆಯರ ವಿಭಾಗ ಸಂಗೀತ ಕುರ್ಚಿ ಪ್ರಥಮ ಜಯಲಕ್ಷ್ಮಿ ವೈಫ್ ಆಫ್ ರಾಘವೇಂದ್ರ ಪೂಜಾರಿ ಹಳ್ಳಿ, ದ್ವಿತೀಯ ಅನ್ವಯ ಡಾಟರ್ ಆಫ್ ಗಣಪ ಪೂಜಾರಿ ಆವರ್ಸೆ, ತೃತೀಯ ಆಶಾ ರಾಘವೇಂದ್ರ ಕಳ್ತೂರು ಸಂತಕಟ್ಟೆ. ಈ ಬಹುಮಾನವನ್ನು ರಘುರಾಮ್ CA ಸರ್ ಅವರು, ಕ್ಯಾಶ್ಯೂ ಇಂಡಸ್ಟ್ರಿಯ ಮಾಲಕರಾಗಿರುವಂಥ ರಘುರಾಮ್ ಸರ್ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಜಯಲಕ್ಷ್ಮಿ ವೈಫ್ ಆಫ್ ರಾಘವೇಂದ್ರ ಪೂಜಾರಿ ಹಳ್ಳಿ ಪ್ರಥಮ, ಅನ್ವಯ ಡಾಟರ್ ಆಫ್ ಗಣಪ ಪೂಜಾರಿ ಆವರ್ಸೆ ದ್ವಿತೀಯ, ಆಶಾ ರಾಘವೇಂದ್ರ ಕಳ್ತೂರು ಸಂತೆಕಟ್ಟೆ ತೃತೀಯ.
ಅಲ್ಲಿ ಹೋಗಿ ಸರ್, ಮುಂದೆ ಹೋಗಿ ಸರ್, ಮುಂದೆ ಸಂಗೀತ ಕುರ್ಚಿ ಕಿರಿಯ ಧ್ರುವೀನ್ ಸನ್ ಆಫ್ ಉಮೇಶ ಪೂಜಾರಿ ಕರ್ಜೆ, ದ್ವಿತೀಯ ಅದ್ವಿಕಾ ಡಾಟರ್ ಆಫ್ ದಿನೇಶ್ ಪೂಜಾರಿ ಮಂದಾರ್ತಿ, ತೃತೀಯ ಸಾಧ್ವಿ ಎಸ್ ಪೂಜಾರಿ ಡಾಟರ್ ಆಫ್ ಸಂತೋಷ್ ಕೊಕ್ಕರ್ಣೆ. ಸಂಗೀತ ಕುರ್ಚಿ ಕಿರಿಯ ವಿಭಾಗ ಮಕ್ಕಳು ಬೇಗ ಬರಬೇಕು. ಪ್ರಥಮ ಧ್ರುವೀನ್ ಸನ್ ಆಫ್ ಉಮೇಶ್ ಪೂಜಾರಿ ಕರ್ಜೆ, ದ್ವಿತೀಯ ಅದ್ವಿಕಾ ಡಾಟರ್ ಆಫ್ ದಿನೇಶ್ ಪೂಜಾರಿ ಮಂದಾರ್ತಿ, ತೃತೀಯ ಸಾಧ್ವಿ ಎಸ್ ಪೂಜಾರಿ ಡಾಟರ್ ಆಫ್ ಸಂತೋಷ್ ಕೊಕ್ಕರ್ಣೆ. ಭೋಜನದ ಹೊತ್ತಾಗಿದೆ, ಊಟದ ಹೊತ್ತಾಗಿದೆ. ದಯವಿಟ್ಟು ಹೆಸರನ್ನು ವಾಚಿಸಿದವರು ಆದಷ್ಟು ಬೇಗ ಬಂದು ತಮ್ಮ ತಮ್ಮ ಬಹುಮಾನಗಳನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳುವರಿದ್ದೇವೆ. ಸಂಘದ ಅಧ್ಯಕ್ಷರಾದಂತಹ ಬೇಬಿ ಎಸ್ ಪೂಜಾರಿ ಅವರು ಈ ಬಹುಮಾನವನ್ನು ತರಿಸಬೇಕಾಗಿ ಕೇಳಿಕೊಳ್ತೇನೆ. ಮುಂದಿನ ವಾಚನ ಮಾಡಿ ಭಾಸ್ಕರ್ ಮಾಸ್ಟರ್. ಭಕ್ತಿಗೀತೆ ಕಿರಿಯ ವಿಭಾಗ ಭಕ್ತಿಗೀತೆ ಪ್ರಥಮ ಅದ್ವೈ ಪೂಜಾರಿ ಸನ್ ಆಫ್ ದಿನೇಶ್ ಪೂಜಾರಿ ಮಂದರ್ತಿ, ದ್ವಿತೀಯ ಸಾಧ್ವಿ ಎಸ್ ಪೂಜಾರಿ ಡಾಟರ್ ಆಫ್ ಸಂತೋಷ್ ಪೂಜಾರಿ ಕೊಕ್ಕರ್ಣೆ, ತೃತೀಯ ಅದ್ವಿಕಾ ಪೂಜಾರಿ ಡಾಟರ್ ಆಫ್ ದಿನೇಶ್ ಪೂಜಾರಿ ಮಂದರ್ತಿ. ಭಕ್ತಿಗೀತೆ ಕಿರಿಯ ಅದ್ವೈ ಪೂಜಾರಿ, ಸಾಧ್ವಿ ಎಸ್ ಪೂಜಾರಿ, ಅದ್ವಿಕಾ ಪೂಜಾರಿ. ಪಿಯುಸಿ ಮತ್ತು ಡಿಗ್ರಿ ವಿಭಾಗದ ಭಕ್ತಿಗೀತೆ ಪ್ರಥಮ ಶಾಲಿನಿ ಡಾಟರ್ ಆಫ್ ನರಸಿಂಹ ಪೂಜಾರಿ ಹೆಗ್ಗುಂಜೆ ವಡ್ಡಂಬೆಟ್ಟು, ದ್ವಿತೀಯ ಶ್ರೇಯ ಡಾಟರ್ ಆಫ್ ಕೃಷ್ಣ ಪೂಜಾರಿ ವಡ್ಡಂಬೆಟ್ಟು, ತೃತೀಯ ಚರಣ್ಯ ಡಾಟರ್ ಆಫ್ ರಾಜು ಪೂಜಾರಿ ಕೆಂಜೂರು. ಭಕ್ತಿಗೀತೆ ಪಿಯುಸಿ ಮತ್ತು ಡಿಗ್ರಿ ವಿಭಾಗ ಪ್ರಥಮ ಶಾಲಿನಿ, ದ್ವಿತೀಯ ಶ್ರೇಯ, ತೃತೀಯ ಚರಣ್ಯ. ಹಾಗೆ ಭಕ್ತಿಗೀತೆ ಹಿರಿಯ ಪುರುಷ ವಿಭಾಗ ಪ್ರಥಮ ವಿಜಯ್ ಪೂಜಾರಿ ಕಂಡಿಕೆ, ದ್ವಿತೀಯ ಗಣಪ ಪೂಜಾರಿ ಕೊಕ್ಕರ್ಣೆ, ತೃತೀಯ ಬಾಬಣ್ಣ ಪೂಜಾರಿ ಕಳ್ತೂರು. ಹಿರಿಯ ವಿಭಾಗದ ಭಕ್ತಿಗೀತೆ ಪ್ರಥಮ ವಿಜಯ್ ಪೂಜಾರಿ ಕಂಡಿಕೆ, ಹಿರಿಯ ವಿಭಾಗದ ಭಕ್ತಿಗೀತೆ ಪ್ರಥಮ ವಿಜಯ್ ಪೂಜಾರಿ, ದ್ವಿತೀಯ ಗಣಪ ಪೂಜಾರಿ, ತೃತೀಯ ಬಾಬಣ್ಣ ಪೂಜಾರಿ ಕಳ್ತೂರು. ನಮ್ಮ ಗೌರವಾಧ್ಯಕ್ಷರಂತ ಸಂಜೀವ್ ಸರ್ ಅವರು ಇದನ್ನು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಸಂಜೀವ್ ಸರ್ ಅವರು ಪ್ರಥಮ ವಿಜಯ್ ಪೂಜಾರಿ ಕಂಡಿಕೆ, ದ್ವಿತೀಯ ಗಣಪ ಪೂಜಾರಿ ಕೊಕ್ಕರ್ಣೆ, ತೃತೀಯ ಬಾಬಣ್ಣ ಪೂಜಾರಿ ಕಳ್ತೂರು. ಗಣಪ ಪೂಜಾರಿ ದ್ವಿತೀಯ ಗಣಪಣ್ಣ, ತೃತೀಯ ಬಾಬಣ್ಣ ಪೂಜಾರಿ ಸಂತೆಕಟ್ಟೆ ಕಳ್ತೂರು. ಭಕ್ತಿಗೀತೆ ಮಹಿಳೆಯರು ಪ್ರಥಮ ಬೇಬಿ ಎಸ್ ಪೂಜಾರಿ ಕೊಕ್ಕರ್ಣೆ, ದ್ವಿತೀಯ ಅಮಿತಾ ದಿನೇಶ್ ಪೂಜಾರಿ ಮಂದರ್ತಿ, ತೃತೀಯ ಜಯಲಕ್ಷ್ಮಿ ಪೂಜಾರಿ ಹಳ್ಳಿ ಕೊಕ್ಕರ್ಣೆ. ಬೇಬಿ ಎಸ್ ಪೂಜಾರಿ ಕೊಕ್ಕರ್ಣೆ, ದ್ವಿತೀಯ ಅಮಿತಾ ದಿನೇಶ್ ಪೂಜಾರಿ ಮಂದರ್ತಿ, ತೃತೀಯ ಜಯಲಕ್ಷ್ಮಿ ಪೂಜಾರಿ ಹಳ್ಳಿ ಕೊಕ್ಕರ್ಣೆ. ಮುಂದಿನ ಬಹುಮಾನವನ್ನು ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಭಾಸ್ಕರ್ ಪೂಜಾರಿ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಭಾಷಣ ಸ್ಪರ್ಧೆ ಪಿಯುಸಿ ವಿಭಾಗ ಪ್ರಥಮ ಶ್ರೇಯ ಡಾಟರ್ ಆಫ್ ಕೃಷ್ಣ ಪೂಜಾರಿ ವಡ್ಡಂಬೆಟ್ಟು, ದ್ವಿತೀಯ ಶಾಲಿನಿ ಡಾಟರ್ ಆಫ್ ಕೃಷ್ಣ ಪೂಜಾರಿ ವಡ್ಡಂಬೆಟ್ಟು, ತೃತೀಯ ಅನನ್ಯ ಡಾಟರ್ ಆಫ್ ಚಂದ್ರಶೇಖರ್ ಪೂಜಾರಿ ಆವರ್ಸೆ. ಭಾಷಣ ಸ್ಪರ್ಧೆ ಪಿಯುಸಿ ವಿಭಾಗ ಶ್ರೇಯ, ಶಾಲಿನಿ, ಅನನ್ಯ. ಪ್ರಬಂಧ ಸ್ಪರ್ಧೆ ಹೈಸ್ಕೂಲ್ ವಿಭಾಗ ಪ್ರಥಮ ಮಹಾಲಕ್ಷ್ಮಿ ಡಾಟರ್ ಆಫ್ ಜಯಂತ ಪೂಜಾರಿ ಕೊಕ್ಕರ್ಣೆ, ದ್ವಿತೀಯ ಸ್ವಸ್ತಿಕ್ ಸನ್ ಆಫ್ ಶ್ರೀಧರ್ ಪೂಜಾರಿ ಮುದ್ದೂರು, ಇನ್ನೊಂದು ದ್ವಿತೀಯ ಶ್ರೇಯ ಡಾಟರ್ ಆಫ್ ಕೃಷ್ಣ ಪೂಜಾರಿ ವಡ್ಡಂಬೆಟ್ಟು, ತೃತೀಯ ಸ್ವಾತಿ ಡಾಟರ್ ಆಫ್ ರಮೇಶ್ ಪೂಜಾರಿ ಗರಡಿಮನೆ ಕರ್ಜೆ, ಇನ್ನೊಬ್ಬರು ತೃತೀಯ ಚರಣ್ಯ ಪೂಜಾರಿ ಡಾಟರ್ ಆಫ್ ರಾಜು ಪೂಜಾರಿ ಕೆಂಜೂರು. ಸಮಾಧಾನಕರ ಬಹುಮಾನ ರಿಷಬ್ ಕೇರ್ ಆಫ್ ಗಣಪ ಪೂಜಾರಿ ಕೊಕ್ಕರ್ಣೆ ರಿಷಬ್. ಮಹಾಲಕ್ಷ್ಮಿ ಡಾಟರ್ ಆಫ್ ಜಯಂತ ಪೂಜಾರಿ ಕೊಕ್ಕರ್ಣೆ ಪ್ರಥಮ,
ದ್ವಿತೀಯ ಸ್ವಸ್ತಿಕ್ ಸನ್ ಆಫ್ ಶ್ರೀಧರ್ ಪೂಜಾರಿ ಮುದ್ದೂರು, ಶ್ರೇಯಾ ಡಾಟರ್ ಆಫ್ ಕೃಷ್ಣ ಪೂಜಾರಿ ವಡ್ಡಂಬೆಟ್ಟು, ಸ್ವಾತಿ ರಮೇಶ್ ಪೂಜಾರಿ ಗರಡಿಮನೆ ಕರ್ಜೆ, ಚರಣ್ಯ ಪೂಜಾರಿ ಡಾಟರ್ ಆಫ್ ರಾಜು ಪೂಜಾರಿ ಕೆಂಜೂರು, ಸಮಾಧಾನಕರ ರಿಷಬ್ ಕೇರ್ ಆಫ್ ಗಣಪ ಪೂಜಾರಿ ಕೊಕ್ಕಳ್ಣೆ. ರಿಷಬ್ ಗಣಪಣ್ಣ ತಕೊಳ್ಳಿ ಮೊಮ್ಮಗನ್ ಗಣಪಣ್ಣ. ರಿಷಬ್ ಇದು ಪ್ರೈಸ್ ತಕೊಳ್ಳಿ. ಬಹುಮಾನ ಪಡೆದಂತ ಎಲ್ಲರಿಗೂ ಧನ್ಯವಾದಗಳು. ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚಿಸಿರುವ ಭಾಸ್ಕರ್ ಪೂಜಾರಿ ಅವರಿಗೆ ಬಹುಮಾನವನ್ನು ವಿತರಿಸಿರುವ ಎಲ್ಲ ವಿಜೇತರಿಗೆ ವಂದನೆಗಳನ್ನು ಸಲ್ಲಿಸಿ, ಇದೀಗ ಸನ್ಮಾನದ ಹೊತ್ತು ನಮ್ಮ ಸಂಘದ ಓರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಶಿಕ್ಷಣ ಇಲಾಖೆ ನಡೆಸಿರುವಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ಬಾಲೆ ರಚನಾ ಆರ್ ಪೂಜಾರಿ ಅವರ್ಸೆ, ಸರ್ಕಾರಿ ಪ್ರೌಢಶಾಲೆ ಅವರ್ಸೆಯ ರಚನಾ ಇವಳನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ಸಮಗ್ರ ಪ್ರಶಸ್ತಿಗಳು ಕಳೆದ 3 ವರ್ಷಗಳಿಂದ ಸಮಗ್ರ ಪ್ರಶಸ್ತಿಗಳು ಬ್ರಹ್ಮಾವರ ವಲಯದಲ್ಲಿ ಬ್ರಹ್ಮಾವರದ ಅವರ್ಸೆ ಪ್ರೌಢಶಾಲೆಗೆ ಬರ್ತದೆ ಅಂದರೆ ಅದು ಹಿಂದಿರುವಂಥ ಶಕ್ತಿ ರಚನಾ ಅನ್ನೋದನ್ನು ನೆನಪು ಮಾಡ್ಕೊಳ್ತೇವೆ. ಶೈಕ್ಷಣಿಕವಾಗಿ 8ನೇ ಕ್ಲಾಸ್ನಲ್ಲಿ ಕಲಿತಿರುವಂಥ ಆಕೆ ಖೋಖೋದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾಳೆ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ HCLನಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ಆಮೇಲೆ ದಕ್ಷಿಣ ವಲಯದ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ, HCLನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ನಾಯಕಿಯಾಗಿ ಚೆನ್ನೈನಲ್ಲಿ ಭಾಗವಹಿಸಿ ಸೆಮಿಫೈನಲ್ವರೆಗೆ ತಲುಪಿಸಿರುವಂಥ ಕೀರ್ತಿಗೆ ಭಾಜನರು. ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದ ಇಲಾಖಾ ಕ್ರೀಡಾಕೂಟದಲ್ಲಿ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್, 4x100 ಮೀಟರ್ಸ್ ರಿಲೇ ಇವುಗಳಲ್ಲಿ ಭಾಗವಹಿಸಿ ಬಂಗಾರದ ಪದಕವನ್ನು ಪಡೆದು ಬ್ರಹ್ಮಾವರ ವಲಯದ ಬಂಗಾರದ ಬಾಲೆ ಎನ್ನುವಂಥ ನೆಗಳತೆಗೆ ಪಾತ್ರರಾದವಳು. ಈ ಸ್ಪರ್ಧೆಗಳಲ್ಲದೆ ಉಡುಪಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾಳೆ. ಜೊತೆಗೆ ನಮ್ಮ ಪಥಸಂಚಲನ ಟೀಮ್ನ ನಾಯಕಿಯಾಗಿಯೂ ನಮ್ಮ ತಂಡವನ್ನು ಮುನ್ನಡೆಸಿ ಬ್ರಹ್ಮಾವರ ತಾಲೂಕನ್ನು, ಉಡುಪಿ ಜಿಲ್ಲೆಯನ್ನು ಅನೇಕ ವಿಭಾಗಗಳಲ್ಲಿ ಪ್ರತಿನಿಧಿಸಿರುವಂಥ ರಚನಾ ಆರ್ ಪೂಜಾರ್ತಿ ಅವರ್ಸೆ ಇವಕಾಯ ಬಾಳು ಬಂಗಾರ ಆಗಲಿ, ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳು ಆಕೆಗೆ ಒದಗಿ ಬರಲಿ. ಶ್ರೀ ನಾರಾಯಣ ಗುರುಗಳ ಹಾಗೆ ಕೋಟಿ ಚೆನ್ನಯ್ಯರ ತಾಯಿ ಮಂದ ದುರ್ಗಾ ಪರಮೇಶ್ವರಿಯ ಪೂರ್ಣಾನುಗ್ರಹದಿಂದ ರಚನಾ ಆರ್ ಪೂಜಾರಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಕರಿಷ್ಮಾರ ಹಾಗೆ ಬೆರೆಯುವಂಥ ಎಲ್ಲ ಯೋಗ ಭಾಗ್ಯಗಳನ್ನು ತಾಯಿ ಮಂದ ದುರ್ಗಾ ಪರಮೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆಕೆಯನ್ನು ನಮ್ಮ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ಅತಿಥಿ ಶುಭಾಶಯಕ್ಕಾಗಿ ಸಾಕ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸ್ವೀಕರಿಸಿರುವ ಅಶೋಕ್ ಕುಮಾರ್ ಶೆಟ್ಟಿ ಅವರು ಮೇರ್ ಮಾಡಿ ಅತಿಥಿ ಶುಭಾಶಯಕ್ಕಾಗಿ ಅವರನ್ನು ನುಡಿಪೀಠದೆಡೆಗೆ ವಿನಂತಿಸ್ತೇನೆ. ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು ಅಂತ ಎಲ್ಲರೂ ನಮ್ಮ ಕಾರ್ಯಕಾರಿ ಮಂಡಳಿಯ ಸದಸ್ಯರೆಲ್ಲ ವೇದಿಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲೇ ರಾಮಣ್ಣ, ನೀವು ಕೂಡ ಕಾರ್ಯಕಾರಿ ಮಂಡಳಿ ಮಹಾಬಲ ಪೂಜಾರರು ಆ ವರ್ಷ ಬನ್ನಿ 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 ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು. ಗಣಪ ಪೂಜಾರಿ, ರಾಜೀವ ಪೂಜಾರಿ, ಶಂಕರ ಪೂಜಾರಿ, ಅನಂತರಾಮ್ ಪೂಜಾರಿ, ರವಿಕುಮಾರ್, ಸುರೇಶ್ ಚಂದ್ರ ಬಾಬು, ಹರಿಣಿ ಎಸ್ ಪೂಜಾರಿ, ಲಕ್ಷ್ಮಣ ಪೂಜಾರಿ, ರಾಮ ಅಮೀನ್, ಮಹಾಬಲ ಪೂಜಾರಿ, ಸಂಜೀವ ಪೂಜಾರಿ, ಶೋಭಾ ಪೂಜಾರಿ, ಬಾಬು ಪೂಜಾರಿ, ಕೃಷ್ಣ ಪೂಜಾರಿ, ಚಂದ್ರಶೇಖರ್ ಪೂಜಾರಿ, ಭಾಸ್ಕರ್ ಪೂಜಾರಿ, ಸುಧಾಕರ್ ಪೂಜಾರಿ, ಶಂಕರ್ ಪೂಜಾರಿ, ಪಾಂಡು ಪೂಜಾರಿ, ಗೋಪಾಲ್ ಪೂಜಾರಿ, ನರಸಿಂಹ ಪೂಜಾರಿ, ಗುಲಾಬಿ ಪೂಜಾರಿ, ಶಂಕರ ಪೂಜಾರಿ, ನರಸಿಂಹ ಪೂಜಾರಿ, ಬಾಬಣ್ಣ ಪೂಜಾರಿ, ರವಿ ಪೂಜಾರಿ, ಶೇಖರ್ ಪೂಜಾರಿ, ಯಶೋಧ ಪೂಜಾರಿ, ಶೀಲಾ ಪೂಜಾರಿ, ಶಂಕರ ಪೂಜಾರಿ, ಜಯಂತ್ ಪೂಜಾರಿ, ಕೃಷ್ಣ ಪೂಜಾರಿ, ಪ್ರಭಾಕರ್ ಪೂಜಾರಿ, ಪ್ರಮೋದ್ ವಿ ಸುವರ್ಣ, ವಿಜಯ್ ಪೂಜಾರಿ, ಸತೀಶ್ ಪೂಜಾರಿ, ನವೀನ್ ಪೂಜಾರಿ, ಶೇಖರ್ ಪೂಜಾರಿ, ಗುರುರಾಜ್ ಪೂಜಾರಿ, ಕೃಷ್ಣ ಪೂಜಾರಿ, ರಾಘವೇಂದ್ರ ಪೂಜಾರಿ, ಜ್ಯೋತಿ ಪೂಜಾರಿ, ಗೋಪಾಲ್ ಪೂಜಾರಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಿತಿಯ
ಪದಾಧಿಕಾರಿಗಳು ದಯವಿಟ್ಟು, ಸಂಘದ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಭಾವಚಿತ್ರಕ್ಕಾಗಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೊರಭಾಗದಲ್ಲಿ ಸೇವಾ ಕೌಂಟರ್ನಲ್ಲಿರುವಂಥ ಜ್ಯೋತಿ, ಶ್ರೀಮತಿ ಜ್ಯೋತಿ, ಸೇವಾ ಕೌಂಟರ್ನಲ್ಲಿರುವಂಥ ಜ್ಯೋತಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ಸಮಿತಿಯಲ್ಲಿ ಇದ್ದೀರಿ ಅನ್ನೋದನ್ನ ಮರೆತಿದ್ದೀರಿ ಅನಿಸ್ತದೆ. ರಜತ ಸಂಭ್ರಮದ ಈ ಹೊತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರನ್ನು ವೇದಿಕೆಗೆ ವಿನಂತಿ ಮಾಡಿದ್ದೇವೆ. ಒಂದು ಗುಂಪು ಛಾಯಾಚಿತ್ರಕ್ಕಾಗಿ ನಮ್ಮ ಈ ನೆನಪು ಸದಾ ಸ್ಮರಣೆಯಲ್ಲಿರಬೇಕು ಅನ್ನುವ ಕಾರಣಕ್ಕೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರನ್ನ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಒಂದಾಗಿ ಒಂದು ಭಾವಚಿತ್ರಕ್ಕಾಗಿ ವಿನಂತಿ ಮಾಡಿದ್ದೇವೆ. ಹರಿಣಿ ಅವರನ್ನ ವಿನಂತಿ ಮಾಡ್ತೇವೆ. ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹರಿಣಿ ಅವರು ವೇದಿಕೆ ಬರಬೇಕು.
ಒಂಡ್ಯಾರ್ ಬಾಬಣ್ಣ ಪೂಜಾರಿ ಇದ್ರೆ ಬನ್ನಿ. ಒಂಡ್ಯಾರ್ ಬಾಬಣ್ಣ ಪೂಜಾರಿ, ಒಂಡ್ಯಾರ್. ಜಯಂತ ಪೂಜಾರಿ ಅವರು, ಕಾರ್ಯಕಾರಿ ಮಂಡಳಿ ಸದಸ್ಯ ಜಯಂತ ಪೂಜಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಂತ ಪೂಜಾರಿ. ಗೌರವಾನ್ವಿತ ಅಶೋಕ್ ಕುಮಾರ್ ಮೈರ್ಮಾಡಿ ಸರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ನುಡಿಪೀಠದವರಿಗೆ ವಿನಂತಿ ಮಾಡಿದ್ದೇವೆ. ತಮ್ಮ ಅತಿಥಿ ಶುಭಾಶಯಕ್ಕಾಗಿ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು, ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ಕೊಕ್ಕರ್ಣೆ ಅವರನ್ನು ನುಡಿಪೀಠದೆಡೆಗೆ ವಿನಂತಿಸಿದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ ಅಧ್ಯಕ್ಷ ಭಾಷಣ ಮುಗಿತಾ ಇದ್ದ ಹಾಗೆ ಧನ್ಯವಾದ ಮುಗಿದಾಗ ಭೋಜನದ ವ್ಯವಸ್ಥೆ ಆಗುತ್ತೆ. ಭೋಜನವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ ಈಚೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಆ ಕಡೆ ಭೋಜನ ಮಾಡ್ತಾ ಸಾಂಸ್ಕೃತಿಕ ವೈಭವವನ್ನು ಕೇಳ್ಕೊಳ್ತಾರೆ. 4 ಗಂಟೆಗೆ ಸಮಾರೋಪ ಸಮಾರಂಭ ಆರಂಭ ಆಗತ್ತೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಕೊಕ್ಕರ್ಣೆ ಇದರ 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬೇಬೆಕ್ಕನವರೇ, ನೆರೆದಿರುವ ಎಲ್ಲ ಗಣ್ಯರೇ, ಸೇರಿರುವ ನನ್ನ ಎಲ್ಲ ಬಿಲ್ಲವ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಗುರುಗಳಾದ ಸಂಜು ಮಾಸ್ಟ್ರೆ, ನನಗೆ ಅತ್ಯಂತ ಸಂತೋಷ ಕ್ಷಣ, ಅವಿಸ್ಮರಣೀಯ ಅಂತ ಹೇಳ್ಬೋದು. ಯಾಕಂದರೆ ನಾನು ಎಲ್ಲಿಯೂ ಸನ್ಮಾನವನ್ನು ಗೌರವವನ್ನು ಸ್ವೀಕರಿಸುತ್ತೇನೆ ಅಂತ ಹೇಳ್ತೇನೆಂದರೆ ನಾನು ಬರುವುದೇ ಇಲ್ಲ ಆ ಕಾರ್ಯಕ್ರಮಕ್ಕೆ. ಆದರೆ ಸಂಜು ಮಾಸ್ಟರ್ ಮತ್ತು ಅವರ ಮಿಸ್ಸಸ್ ಬೇಬೆಕ್ಕನವರು ಬಂದು ಹೇಳಿದಾಗ ನಾವು ಇಬ್ಬರು ದಂಪತಿ ಸಮೇತರಾಗಿ ಬಂದು ತಮ್ಮ ಸಮಾಜದ ಒಂದು ಗೌರವವನ್ನು ತಗೊಳ್ಳಿಕ್ಕೆ ಅತ್ಯಂತ ಒಂದು ಭಾಗ್ಯ ಬೇಕಂತ ಎಣಿಸ್ಕೊಳ್ತೇನೆ. ನಾನು ಮೊದಲಿಂದು ನನ್ನ ಹುಟ್ಟು ಮೈರ್ಮಾಡಿ ಆದರೆ ಅದರ ಪಕ್ಕದಲ್ಲಿ ಬಿಲ್ಲವ ಸಮುದಾಯದವರದ ಮನೆಯ ಪಕ್ಕದಲ್ಲೇ ನಮ್ಮ ಮನೆ ಇರುವುದರಿಂದ ನಾನು ಮಕ್ಕಳಿರುವಾಗ ಸಹ ಅವರೊಟ್ಟಿಗೆ ಆಡಿ ಬೆಳೆದವನು, ಅವರೊಟ್ಟಿಗೆ ಇದ್ದದ್ದು, ಅವರ ಮನೆಯಲ್ಲೇ ಊಟ ಎಲ್ಲ ಮಾಡ್ಕೊಂಡಿದ್ದವ. ಅದೇ ಪ್ರೀತಿ ಇವತ್ತು ಸಹ ನನಗೆ ಬಿಲ್ಲವ ಸಮಾಜ ಕೊಟ್ಟಿದೆ. ಮತ್ತು ಈ ಗೌರವ ಇಲ್ಲಿ ಮಾಸ್ಟರ್ ಹೇಳಿದರು 800 ಮನೆಗಳ ಸಮೂಹದ ಒಂದು ಕೊಕ್ಕರ್ಣೆ ಬಿಲ್ಲವ ಸಮಾಜದಲ್ಲಿ ಇದೆ, 800 ಮನೆಗಳಿದೆ. ಆ 800 ಮನೆಯ ಪ್ರೀತಿಯನ್ನು ಪಡೆಯಲಿಕ್ಕೆ ನಾನು ಪುಣ್ಯ ಮಾಡಿರಬೇಕು. ಅದನ್ನು ನಾನು ಇನ್ನೊಂದು ಸಲ ದೇವರಲ್ಲಿ ನಾರಾಯಣ ಗುರುವರಲ್ಲಿ ಬೇಡಿಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹಾರೈಸ್ತಾ, ನಾವು ನಮ್ಮ ದಾರಿಗೆ ಮುಳ್ಳು, ಒಂದು ಕವಿ ಹೇಳ್ತಾರೆ, ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರ ಹಾದಿಯಲ್ಲಿ ಹಣ್ಣು ಹಾಕೋಣ, ನಮ್ಮ ಮನೆಗೆ ಕಲ್ಲು ಹೊಡೆದರೆ ಅವರ ಮನೆಗೆ ಹಣ್ಣು ಹಾಕೋಣ, ದ್ವೇಷದಿಂದ ಏನಿ ಸಾಧ್ಯವಿದೆ, ಪ್ರೀತಿಯಿಂದ ಇಡೀ ಜಗತ್ತೇ ನಮ್ಮ ಬಳಿ ಇರ್ತದೆ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮ ಸಮಾಜ ಸೇವೆಯಲ್ಲಿ ನಾನು ಸಹ ಭಾಗಿಯಾಗ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಾನ್ವಿತ ಅಶೋಕ್ ಕುಮಾರ್ ಶೆಟ್ಟರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ.
ನಾವು ಊಟದ ಕರೆ ಕೊಟ್ಟಿಲ್ಲ, ದಯಮಾಡಿ ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಅಲ್ಲಿ ಕರಿಷ್ಮನ ಹತ್ರ ಮಾತಾಡುವಂಥ ವಿನಂತಿ ಇದೆ. ಇಲ್ಲ ಸರ್, ನಾನು ಸಾಧನೆ ಮಾತ್ರ ಮಾಡ್ತಾ ಇರ್ತೀನಿ, ನನ್ನ ಸಾಧನೆಯ ಮಾತಾಗಬೇಕು ಹೇಳಿದ್ದಾಳೆ. ಆಕೆಗೆ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ಅಧ್ಯಕ್ಷೀಯ ನುಡಿಗಾಗಿ ಸಾಗ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗೌರವಾನ್ವಿತ BBS ಪೂಜಾರಿಯವರು, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಹಕಾರಿ ಸಂಘ. ಅಧ್ಯಕ್ಷೀಯ ನುಡಿಗಾಗಿ ಬೇಬಿ ಅಕ್ಕನನ್ನು ಅತ್ಯಂತ ಪ್ರೀತಿಯಿಂದ ನುಡಿಪೀಠದಡಿಗೆ ವಿನಂತಿಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕಳ್ಣೆ ಇದರ 25ನೇ ವರ್ಷದ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಲ್ಲಿ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರೇ, ಹಾಗೆ ಇಲ್ಲಿ ಆಗಮಿಸಿರೋ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ, ನಾವು ನಮ್ಮದು ಒಂದು ಕನಸಿದ್ದಿತ್ತು, ಎಲ್ಲರ ಮನೆಗೆ ಹೋಗಿ ಎಲ್ಲರ ಸ್ಥಿತಿಗತಿಗೆ ಇದು ಮಾಡಬೇಕಂತ ಇತ್ತು. ಆದರೆ ನಾವು ಕೊಟ್ಟ ಕರೆಗೆ ಹೆಚ್ಚಿನ ಅಂದರೆ ಈ 800 ಮನೆಯವರು ಬಂದಿರಬೇಕಂತ ನನ್ನ ಭಾವನೆ. ಯಾಕಂದರೆ ಎಲ್ಲರೂ ಈಗ ಊಟದ ಸಮಯ ಆದ್ದರಿಂದ ಊಟಕ್ಕೆ ಹೋಗಿದ್ದಾರೆ. ಬಂದವರ ಹತ್ರ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ನಾನು ಅವರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಅಧ್ಯಕ್ಷ ನುಡಿನಾಡಿರುವಂಥ BBS ಪೂಜಾರಿ ಅವರಿಗೆ ವಂದನೆ ಸಲ್ಲಿಸಿ ಕೊನೆಯ ಕಾರ್ಯಕ್ರಮವಾಗಿ ಧನ್ಯವಾದ ಸಮರ್ಪಣೆಗಾಗಿ ವಿನಂತಿ ಮಾಡ್ತೇನೆ. ರವಿ ಕುಮಾರ್ ಮಾರಾಳಿ ಪ್ರಧಾನ ಕಾರ್ಯದರ್ಶಿಗಳನ್ನು ಧನ್ಯವಾದ ಸಮರ್ಪಣೆಗಾಗಿ ರವಿ ಎಸ್ ಪೂಜಾರಿ ಅವರನ್ನ ವಿನಂತಿ ಮಾಡ್ತೇನೆ. ರವಿ ಪೂಜಾರಿ ಮಾರಾಳಿ, ಹೌದು, ರವಿ ಪೂಜಾರಿ ಅವರು ಪ್ರಧಾನ ಕಾರ್ಯದರ್ಶಿ ಅವರನ್ನು ವಿನಂತಿಸ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಕೊಕ್ಕರ್ಣೆ ಇದರ ರಜತ ಮಹೋತ್ಸವ ಸಮಾರಂಭದ ಅಂಗವಾಗಿ ಹಮ್ಮಿಕೊಂಡ ಈ ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಸಂಘದ ಅಧ್ಯಕ್ಷರಾದ BBS ಪೂಜಾರಿ ಅವರಿಗೆ ಸಂಘದ ಪರವಾಗಿ ಅನಂತರ ಧನ್ಯವಾದಗಳು. ಬೇಕಾ ಹಾಗೂ ಕಾರ್ಯಾಧ್ಯಕ್ಷರಾದ ಸಂಜು ಮಾಸ್ಟರ್ ಅವರಿಗೆ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಉದ್ಯಮಿಗಳು ಆದ CA ರಘುರಾಮ್ MH ಅವರಿಗೆ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಸಿಂಡಿಕೇಟ್ ರೈತ ಸೇವಾ ಸಂಘದ ಅಧ್ಯಕ್ಷರಾದ ಮೈರ್ಮಾಡಿ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೂ ಕೂಡ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಸಭೆಯಲ್ಲಿ ಭಾಗವಹಿಸಿದ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಅವರಿಗೂ ಕೂಡ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ. ಹಾಗೂ ಶಾಸಕರಾದ ಯಶಪಾಲ್ ಸುವರ್ಣ ಅವರಿಗೂ ಕೂಡ ಅನಂತ ಧನ್ಯವಾದವನ್ನು ಕೋರುತ್ತೇನೆ ಅದು ಹೇಳ್ತೇನೆ. ಹಾಗೂ ದಿನೇಶ್ ಕುಮಾರ್ ಹೆಗಡೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಕೋರುತ್ತೇನೆ. ಈ ದಿನ ಸಭೆಯಲ್ಲಿ ಉಪಸ್ಥಿತರಿರುವ ಕರಿಷ್ಮಾ ಅವರಿಗೂ ಕೂಡ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಭೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಸಂಘದ ಅಭಿಮಾನಿಗಳು, ಸಂಘದ ಸದಸ್ಯರು, ಹಿರಿಯರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೋರುತ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ತಾವೆಲ್ಲರೂ ಊಟದ ವ್ಯವಸ್ಥೆಯನ್ನು ಊಟ ಮಾಡಿ ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆಚೆಗೆ ಊಟ ಆಗ್ತಾ ಇದ್ದ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಿದ್ಧ ಆಗಬೇಕು ಅಂತ ವಿನಂತಿ ಮಾಡ್ತೇನೆ. 4 ಗಂಟೆಗೆ ಸಮಾರೋಪ ನಡೆಯುತ್ತೆ. ಅಲ್ಲಿ ತನಕ ಸಾಂಸ್ಕೃತಿಕ ವೈಭವಗಳು ಮತ್ತೆ ವಿವಿಧ ಕ್ರೀಡಾ ಮತ್ತೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆ ಮಾಡಿದ ನಮ್ಮ ಆತ್ಮೀಯರು ಆದ ನಂಚಾರು ಸತೀಶ್ ಶೆಟ್ಟಿ ಅವರಿಗೂ ಕೂಡ ಶಶಿಧರ್ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ. ಹಾಗೇನೆ ಮಧ್ಯಾಹ್ನದ ಕ್ರೀಡಾಕೂಟದಲ್ಲಿ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಧ್ಯಾಹ್ನ ಬಹುಮಾನವನ್ನು ವಿತರಣೆ ಮಾಡ್ತೇವೆ. ಹಾಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ದಯಮಾಡಿ ಎಲ್ಲರೂ ಊಟ ಮಾಡಿ ಈ ಭಾಗಕ್ಕೆ ಸಾಗಿ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಶಶಿಧರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಿ ಅಧ್ಯಕ್ಷರಿಂದ ಒಂದು ಪುಷ್ಪವನ್ನು ಪಡೆದು ಹೋಗಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ ಇವತ್ತು ಸಭೆಯಲ್ಲಿ ಸನ್ಮಾನವನ್ನು ಪಡೆದ ಸನ್ಮಾನಿತರೆಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದವನ್ನು ಕೋರ್ತೇನೆ. ಬನ್ನಿ ಸರಿ ಕೃಷ್ಣ ಫೋಟೋ ಕೊಡಿ. ಹಾಗೆ ನಮ್ಮ ಈ ಭಾಗದ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷರಾದ
ಸಂತೋಷ್ ಕುಮಾರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬಂದು ಒಂದು ಪುಷ್ಪ ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ಸುಂದರ ನಿರೂಪಣೆಯ ಜೊತೆಯಾಗಿರುವ ಯುವ ವೇದಿಕೆಯ ನಮ್ಮ ಸಮಿತಿಯ ಜೊತೆ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್ ಅವರಿಗೂ ಕೂಡ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಎಲ್ಲ ಬಂಧುಗಳನ್ನು, ಸಭಾಂಗಣದೊಳಗಿರುವ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಭಾಳ ಪ್ರೀತಿಯಿಂದ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಎಲ್ಲರೂ ಸ್ವೀಕಾರ ಮಾಡಿಕೊಳ್ಬೇಕು. ಆ ನಂತರದಲ್ಲಿ ವೇದಿಕೆಯಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕೆನ್ನುವುದಾಗಿ ಕೊನೆಯದಾಗಿ ಕೋರಿಕೊಂಡು ಬೆಳಗಿನ ಈ ಸಭಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಹಲೋ 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 ಆಗಮಿಸಿರುವಂಥ ಎಲ್ಲ ಸಮುದಾಯದ ಮಹನೀಯರು ಭೋಜನವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈ ಸಂಘದ ಈ ದೊಡ್ಡ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದಾಗಿ ದೂರದ ಸಾಗರದಿಂದ ನಮ್ಮ ಜೊತೆ ಕಾರ್ಯದರ್ಶಿ ಪ್ರಜ್ವಲ್ ಇವರ ಹೆಣ್ಣುಕುಟ್ಟ ಮಾವ ನಾರಾಯಣಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಂಡು ಒಂದು ಪುಷ್ಪವನ್ನು ಪ್ರದಾನ ಮಾಡಿಕೊಳ್ಳುವಂತೆ ನಾವು ಸಂತೋಷ ಪಡ್ತೇವೆ. ನಾರಾಯಣಮೂರ್ತಿಗಳು, ಪ್ಲೀಸ್ ಬನ್ನಿ. ಹಲೋ. ಇವರಿಗೆ ನಮ್ಮ ಸ್ಮರಣೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ ನಮ್ಮ ಸಂಘದ ಹಿರಿಯರಾದ ಅನಂತ ಪೂಜಾರಿಯವರ ಮೂಲಕ.
ಹಲೋ 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 ಊಟ ಆಗದೆ ಇರುವವರು ಯಾರಾದರೂ ಇದ್ರೆ ದಯವಿಟ್ಟು ಭೋಜನವನ್ನು ಸ್ವೀಕಾರ ಮಾಡಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಘದ ವ್ಯಾಪ್ತಿಯ ಬಿಲ್ಲವ ಬಂಧುಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿಕ್ಕಿದೆ. ದಯವಿಟ್ಟು ಆಸಕ್ತರು ತಮ್ಮ ಹೆಸರುಗಳನ್ನು ನೀಡುವುದಿದ್ದಲ್ಲಿ ಈ ಭಾಗದತ್ತ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಹಾಗೆ